ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಯಃ ಪೃಥ್ವೀ ಭರವಾರಣಾಯ ದಿವಿಜೈಃ ಸಂಪ್ರಾರ್ಥಿತಶ್ಚಿನ್ಮಯಃ ಸಂಜಾತಃ ಪೃಥಿವೀತಲೆ ರವಿಕುಲೆ ಮಾಯಾಮನುಷ್ಯೋ ವ್ಯಯಃ ನಿಶ್ಚಕ್ರಂ ಹೃತರಾಕ್ಷಸಃ ಪುನರಗಾತ್ ಬ್ರಹ್ಮತ್ವಮದ್ಯಂ ಸ್ಥಿರಾಂ ಕೀರ್ತಿಂ ಪಾಪಹರಾಂ ವಿಧಾಯ ಜಗತಾಂ ತಂ ಜಾನಕೀಶಂ ಭಜೆ. ಮೊದಲನೇ ಶ್ಲೋಕ ಅಧ್ಯಾತ್ಮ ರಾಮಾಯಣದಲ್ಲಿ. ವೇದಾಂತವು ಸತ್ ಚಿತ್ತನ್ನು ಆಶ್ರಯಿಸಿಕೊಂಡು ವಿಚಾರ ನಡೆಯುತ್ತದೆ. ಆದರೆ ಭಕ್ತಿ ಪರಮಾತ್ಮನ ಆನಂದಾಂಶವನ್ನು ಇಟ್ಟುಕೊಂಡು ಮುಂದುವರಿಯುತ್ತದೆ. ಪ್ರೇಮ ಎಲ್ಲರಿಗೂ ಸಹಜವಾಗಿದೆ, ಇಲ್ಲದವರು ಯಾರೂ ಇಲ್ಲ. ಆದರೆ ಪ್ರೇಮದಲ್ಲಿ ಎರಡು ಇದೆ. ಒಂದು ಭ್ರಾಂತಿ ಇದೆ. ಭ್ರಾಂತಿ ಅಂದರೆ ತಪ್ಪು ವಸ್ತುವಿನಲ್ಲಿ ಎಲ್ಲಿ ಪ್ರೇಮ ಇಡಬೇಕೋ ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಆಗುತ್ತಾ ಇದೆ. ಇನ್ನೊಂದು ಹೇಗೆ ನಾವು ವೇದಾಂತದಲ್ಲಿ ಏನು ಹೇಳ್ತೀವಿ, ವೇದಾಂತ ಕೇಳಿದ್ದಾರೆ ಅದಕ್ಕೋಸ್ಕರ ಹೋಲಿಸಬೇಕಾಗ್ತದೆ, ಇಲ್ಲದಿದ್ದರೆ ಬೇಕಾಗಿಲ್ಲ. ನೀವು ಹೆಚ್ಚು ವೇದಾಂತ ಕೇಳಿದ್ದರೆ ಹೋಲಿಸಬೇಕಾಗ್ತದೆ, ಇಲ್ಲದಿದ್ದರೆ ಭಕ್ತಿ ನೀವು ಏನೋ ಮೇಲೆ ನೋಡಿದ ಇದೇನು ಮುಖ್ಯ ಅಲ್ಲ ಎಂದು ಹೇಳ್ತೀವಿ. ಇದು ವೇದಾಂತವೇ ಎಂದು ಹೇಳುವುದಕ್ಕೆ ಹೋಲಿಸಿ ಹೇಳ್ತಾ ಇದ್ದೀನಿ. ಅಂತಃಕರಣ ಶುದ್ಧಿ ಒಂದು, ವಿಚಾರ ಒಂದು. ಅಂತಃಕರಣ ಶುದ್ಧಿಯಿಂದ, ಕರ್ಮಯೋಗದಿಂದ, ಅಂತಃಕರಣ ಶುದ್ಧಿಯಿಂದ ಮನಸ್ಸು ರಜೋಗುಣ ತಮೋಗುಣವನ್ನು ಬಿಟ್ಟು ಶುದ್ಧ ಸಾತ್ವಿಕವಾಗುತ್ತದೆ. ಶುದ್ಧವಾದ ಮನಸ್ಸು ವಿಚಾರ ಮಾಡಿ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡ್ತದೆ. ಹೇಳ್ತೀವಲ್ಲ, ಕರ್ಮಯೋಗ ಜ್ಞಾನಯೋಗ. ಭಕ್ತಿಶಾಸ್ತ್ರದಲ್ಲಿಯೂ ಕರ್ಮಯೋಗ ಭಕ್ತಿಯೋಗ ಎಂದಿದೆ. ಅಲ್ಲ, ಇದು ಭಕ್ತಿಯೋಗವೇ ಎರಡೂ ಮಾಡ್ತದೆ. ಭಕ್ತಿಯೋಗಕ್ಕಿನ್ನು ಕರ್ಮಯೋಗ ಭಕ್ತಿಯೋಗ ಎರಡೇನಿಲ್ಲ, ಭಕ್ತಿಯೋಗವೇ ಎರಡೂ ಮಾಡ್ತದೆ. ಮೊದಲು ತಮೋಗುಣ ರಜೋಗುಣ ತೆಗೆದು ಸಾತ್ವಿಕ ಮಾಡ್ತದೆ. ಅದಕ್ಕೋಸ್ಕರ ಪ್ರೇಮ ಶುದ್ಧವಾಗಬೇಕು. ಪ್ರೇಮದಲ್ಲಿರುವ ಭೋಗಾಂಶ ತಮೋಗುಣ ಆಗುತ್ತದೆ, ಸ್ವಾರ್ಥಾಂಶ ರಜೋಗುಣ ಆಗುತ್ತದೆ. ಅಭಿಮಾನ ಅಹಂಕಾರ ಅಂಶ ರಜೋಗುಣ, ಐಂದ್ರಿಯಕ ಅಂಶ ತಮೋಗುಣ ಆಗುತ್ತದೆ. ಆದ್ದರಿಂದ ಪ್ರೇಮದಿಂದ ಭೋಗಾಂಶ ಅಂದರೆ ಇಂದ್ರಿಯ ಮಟ್ಟ, ದೇಹ ಮಟ್ಟವನ್ನು ಬಿಡಿಸಿ ನಂತರ ಅಭಿಮಾನ ಮಟ್ಟ ರಜೋಗುಣವನ್ನು ಬಿಡಿಸಿದ್ದರೆ ಮನಸ್ಸು ಶುದ್ಧವೂ ಸಾತ್ವಿಕವಾಗುತ್ತದೆ. ಆದ್ದರಿಂದ ಪ್ರೇಮದಲ್ಲೇ ಎರಡು ಮಟ್ಟಗಳಿವೆ, ಅಪರಾಭಕ್ತಿ ಪರಾಭಕ್ತಿ ಎಂದು, ಅಥವಾ ಸಾಧನ ಭಕ್ತಿ ಎಂದು ಸಾಧ್ಯ ಭಕ್ತಿ, ಹೆಸರವರು ಏನೇ ಹೇಳಲಿ. ಅಪರಾಭಕ್ತಿ ಅಂದರೆ ಅದೊಂದು ಕರ್ಮಯೋಗ ಹಾಗೆಯೇ ಇರುತ್ತದೆ, ಭಾವಶುದ್ಧಿ ಮಾಡ್ತದೆ. ಈಗ ಪರಾಭಕ್ತಿ ಏನು ಮಾಡ್ತದೆ, ಯಾರಲ್ಲಿರಬೇಕೋ ಪ್ರೇಮ, ಅನಾತ್ಮನಲ್ಲಿರುವ ಪ್ರೇಮ, ತಪ್ಪು ವಿಷಯದಲ್ಲಿರುವ ಪ್ರೇಮ ಆತ್ಮನ ಕಡೆಗೆ, ಪರಮಾತ್ಮನ ಕಡೆಗೆ ತಿರುಗಿಸುತ್ತದೆ. ಇಲ್ಲಿ ತಪ್ಪು ತಿಳುವಳಿಕೆಯನ್ನು ಸರಿ ಮಾಡ್ತದೆ. ಆದ್ದರಿಂದ ಭಕ್ತಿಯಲ್ಲಿಯೂ ಜ್ಞಾನಯೋಗದಲ್ಲಿ ವೇದಾಂತದಲ್ಲಿ ಹೇಳಿದ ಹಾಗೆ ಭಕ್ತಿಯಲ್ಲಿಯೂ ಎರಡು ಅಂಶಗಳಿವೆ. ಒಂದು ರಜೋಗುಣ ತಮೋಗುಣವನ್ನು ತೆಗೆಯು ಅದನ್ನು ಶುದ್ಧಗೊಳಿಸಬೇಕು. ಪ್ರೇಮ ಎಲ್ಲರಲ್ಲಿದೆ, ರಜೋಗುಣ ತಮೋಗುಣ ಮಿಶ್ರಿತ ಹೆಚ್ಚಿದೆ, ಅದು ಅಂಟುಕೊಳ್ತದೆ, ಬಿಡಲ್ಲ. ಆದರೆ ಸತ್ಸಾಂಗತ್ಯದಿಂದ, ಸಾಧನದಿಂದ ಸತ್ಸಾಂಗತ್ಯ, ಭಕ್ತಿಗೆ ಅತ್ಯಂತ ಪ್ರಧಾನವಾಗಿದ್ದು ಸಾಂಗತ್ಯ. ಸತ್ಸಾಂಗತ್ಯವು ಅತಿ ಮುಖ್ಯ. ಏಕೆಂದರೆ ಶುದ್ಧವಾದ ಪ್ರೇಮ ಇರುವ ಮನುಷ್ಯರ ಸನ್ನಿಧಿಯಲ್ಲಿದ್ದರೆ, ಇರುವುದು ಅಂದರೆ ಸುಮ್ಮನೆ ಅವರ ಜೊತೆಗೆ ಇರುವುದಲ್ಲ, ಅವರ ಮನಸ್ಸು ಅವರ ಭಾವನೆ ಹೇಗೆ ಶುದ್ಧವಿದೆಯೋ ಅದನ್ನು ಗಮನಿಸಿ ನಮ್ಮ ಮನಸ್ಸನ್ನು ಅವರ ಮನಸ್ಸಿಗೆ ಅನುಗುಣವಾಗಿ ಬದಲಾಯಿಸಿಕೊಳ್ಳಬೇಕು. ಅವರನ್ನು ಆದರ್ಶವಾಗಿಟ್ಟುಕೊಂಡು ನಮ್ಮ ಮನಸ್ಸಿನಲ್ಲಿರುವ ದೋಷಗಳನ್ನು ತೆಗೆಯಬೇಕು. ಪ್ರೇಮದಲ್ಲಿರುವ ಸ್ವಾರ್ಥಾಂಶ ಭೋಗಾಂಶ ಎಲ್ಲಿದೆಯೋ ಅದು ತೆಗೆಯಬೇಕು.
ತೆಗೆಯಬೇಕಂದ್ರೆ ನಿಜವಾಗಿ ಪ್ರೇಮ ಎಲ್ಲರಿಗೂ ಇಷ್ಟವೇ, ಆ ಸ್ವಭಾವ ಗೊತ್ತಾಗ್ತಾ ಇಲ್ಲ. ಒಂದು ಅಭ್ಯಾಸವಶಾತ್ತು ಆ ತಮೋಗುಣದ ರೂಪವೇ ಇಷ್ಟವಾಗ್ತಾ ಇದೆ. ಮನಸ್ಸನ್ನು ಮತ್ತೆ ಮತ್ತೆ ಅಭ್ಯಾಸ ಮಾಡಿ ಆ ತಮೋಗುಣದ ಭೋಗಬುದ್ಧಿಯನ್ನು ತೆಗೆದು ಶುದ್ಧಗೊಳಿಸಬೇಕು. ಶುದ್ಧಿಯಲ್ಲಿ ನಮಗೆ ರುಚಿ ಹುಟ್ಟಬೇಕು. ಶುದ್ಧವಾದ ಪ್ರೇಮದಲ್ಲಿ ರುಚಿ ಹುಟ್ಟಬೇಕು. ಅದಕ್ಕೋಸ್ಕರನೇ ಧ್ಯಾನ, ಜಪ, ಸ್ಮರಣ, ಕೀರ್ತನ ಮುಂತಾದಗಳು, ಪೂಜಾ ಮುಂತಾದಗಳು ಹೇಳಿದ್ದಾರೆ. ಇವುಗಳಲ್ಲಿ ಪ್ರಧಾನ ಏನು ನೋಡಬೇಕಂದ್ರೆ ಕ್ರಿಯಾ ಪ್ರಧಾನ ಅಲ್ಲ. ಜಪ ಮಾಡಲಿ, ನಾಮಸ್ಮರಣ ಮಾಡಲಿ, ಭಜನ ಕೀರ್ತನ ಮಾಡಲಿ, ಪೂಜಾ, ಉತ್ಸವ, ರಥೋತ್ಸವ ಮುಂತಾದಗಳು ಏನೇನೋ ಮಾಡ್ತಾರೆ. ಇವೆಲ್ಲದಲ್ಲಿ ಪ್ರಧಾನ ಲೌಕಿಕ ಪ್ರಧಾನ ಮಾಡಬಾರದು. ಲೌಕಿಕ ಪ್ರಧಾನ ಅಂದರೆ ಹಣ ಹೆಚ್ಚು ಖರ್ಚು ಮಾಡುವುದು, ಅವರಿಗಿವರಿಗೆ ತೋರಿಸುವುದು ಅದಲ್ಲ. ಎಲ್ಲರಲ್ಲಿ ಹೃದಯದಲ್ಲಿ ನಿಜವಾದ ಪ್ರೇಮ, ಸಾತ್ವಿಕ ಪ್ರೇಮ ಹುಟ್ಟಬೇಕು, ಅದು ಮುಖ್ಯ. ಆದ್ದರಿಂದ ತಮೋಗುಣ ರಜೋಗುಣ ಬುದ್ಧಿ ತೆಗೆದು, ಅಂದರೆ ತಮೋಗುಣ ಅಂದ್ರೇನು? ಆ ಉತ್ಸವದಲ್ಲಿ ಜಪದಲ್ಲಿ ಭಜನ ಕೀರ್ತನ ಪಾರಾಯಣ ಮುಂತಾದಗಳಲ್ಲಿ ತಮೋಗುಣದ ಹೋಗಬೇಕು. ರಜೋ ಅಂದರೆ ತೋರಿಸುವುದು ಒಂದು ಭಾವನೆ ಹೋಗಬೇಕು, ತೋರಿಸುವುದಲ್ಲ. ನಿಜವಾದ ಭಕ್ತರನ್ನು ನೋಡಿ ಇನ್ನೊಬ್ಬರು ನೋಡ್ತಾರಾ ಆ ಕಡೆಗೆ ಅವರಿಗೆ ದೃಷ್ಟಿಯೇ ಇಲ್ಲ. ಅದರಲ್ಲಿ ಆ ಸ್ಮರಣ, ಭಗವಂತನ ಸ್ಮರಣ ಅಂದರೆ ಭಗವಂತನ ಪ್ರೇಮನೇ ಸ್ಮರಣಕ್ಕೆ ಬರುತ್ತದೆ. ಪ್ರೇಮ ಸ್ಮರಣಕ್ಕೆ ಬರುವುದು ಅಂದರೆ ಸ್ಮರಣ ಅಲ್ಲ, ಅನುಭವಕ್ಕೆ ಬರುತ್ತದೆ. ಭಗವಂತನ ಪ್ರೇಮ ಅನುಭವದಲ್ಲಿ ಬರುತ್ತದೆ, ಜಾಗೃತವಾಗುತ್ತದೆ, ಅದು ಬೇಕು. ಅದರಿಂದ ಶುದ್ಧವಾದ ನಿರ್ಮಲವಾದ ಪ್ರೇಮ ಜಾಗೃತವಾದರೆ ಅದು ಮತ್ತೆ ಮತ್ತೆ ಅಲ್ಲೇ ಇರಬೇಕನ್ನಿಸುತ್ತದೆ. ಸ್ವಲ್ಪ ರಜೋಗುಣದ ಅಂಶ ಬಂತು, ಸ್ವಲ್ಪ ತಮೋಗುಣ ಬಂತು ಅಂದರೆ ನಿಮ್ಮ ಪ್ರೇಮ ಅಶುದ್ಧವಾದರೆ ಮನಸ್ಸು ವಿರಹವಾಗುತ್ತದೆ, ತೋಚಲ್ಲ. ಇದು ಏನೋ ಜಾರಿ ಹೋಯಿತು, ಏನೋ ಕಲ್ಕೊಂಡೇ ಅನಿಸುತ್ತದೆ. ಆದ್ದರಿಂದ ಅದು ಏನಿರಬೇಕು? ಏಕಾಂತದಲ್ಲಿಯೂ ಭಜನ, ಸ್ಮರಣ ಮುಂತಾದಿಗಳು ಮಾಡಬೇಕು, ಜಪ ಅದಲ್ಲ. ಅಥವಾ ಸಂಘದಲ್ಲಿ ಮಾಡಿದ್ದರೆ ಸತ್ಸಂಗದಲ್ಲಿ ಮಾಡಬೇಕು. ಸತ್ಸಂಗ ಅಂದರೆ ಅವರು ಹಾಗೆಯೇ ಇದನ್ನು ಪ್ರೇಮಗೋಸ್ಕರನೇ ಮಾಡುವವರಾಗಬೇಕು. ಹೊರಗಿನ ಶೋಗೋಸ್ಕರ ಆಗಲಿ, ಆ ಹಣ ಹೆಚ್ಚು ಖರ್ಚು ಮಾಡುವುದು, ಇನ್ನೇನೋ ಮಾಡುವುದು ಅವುಗಳು ಮುಖ್ಯ ಅಲ್ಲ. ಅವುಗಳೆಲ್ಲ ಭಾವನ ಮನಸ್ಸಿನಲ್ಲಿ ಹುಟ್ಟಿಸುವುದೇ ಹೊರತು ಅದಕ್ಕೆ ಮೀರಿ ಏನು ಪ್ರಯೋಜನವಿಲ್ಲ. ಮನಸ್ಸಿಗೆ ಆ ಭಾವನೆ ಹುಟ್ಟಬೇಕು, ಅದು ಪ್ರಧಾನ ಅಷ್ಟೇ. ಶುದ್ಧ ಭಾವನೆ ಆಗಬೇಕು. ಅದು ನೋಡಿದ್ದರೆ ಭಗವಂತನ ವೈಭವ, ಭಗವಂತನ ಸೌಂದರ್ಯ, ಭಗವಂತನ ಕೋಮಲ ಹೃದಯ, ಆ ಪ್ರೇಮ ಹೃದಯ ನಮ್ಮ ಹೃದಯಕ್ಕೆ ಹತ್ತಬೇಕಷ್ಟೇ. ಅದಕ್ಕೋಸ್ಕರನೇ ಅಲಂಕಾರಗಳು ಏನೇನೋ ಮಾಡ್ತಾರೆ. ಉತ್ಸವಗಳು, ಅಲಂಕಾರಗಳು ಅಂದರೆ ಇವೆಲ್ಲ ಆ ಭಾವವನ್ನು ನಮ್ಮಲ್ಲಿ ಜಾಗರಣಗೊಳಿಸುವುದಕ್ಕೋಸ್ಕರನೇ. ಮಿಕ್ಕವು ಲೌಕಿಕಕ್ಕೆ ಹೆಚ್ಚು ಮಾಡಬಾರದು. ಅದಕ್ಕೋಸ್ಕರ ಪ್ಲ್ಯಾನ್ಗಳೆಲ್ಲ ಮಾಡುವುದು, ಹೆಚ್ಚು ಸಂಖ್ಯೆಯಲ್ಲಿ ಜನರು ಬರಬೇಕು, ಇನ್ನೇನೋ ಮಾಡಬೇಕು, ಇದೆಲ್ಲ ಬಾಹ್ಯ ದೃಷ್ಟಿ ಹೆಚ್ಚಿರಬಾರದು. ಹೆಚ್ಚು ಜನರು ಅಂದರೆ ನಿಮ್ಮ ದೃಷ್ಟಿಯೆಲ್ಲ ಬಾಹ್ಯಕ್ಕೆ ಹೋಗುತ್ತದೆ. ಎಷ್ಟು ಜನರು ಆ ಭಾವದಲ್ಲಿ ಮುಳುಗಿದ್ದಾರೆ, ಹೃದಯದಲ್ಲಿ ಸಾತ್ವಿಕ ಪ್ರೇಮ ಹೇಗೆ ಹುಟ್ಟಿತು, ಎಷ್ಟು ಜನರಿಗೆ ಹುಟ್ಟಿತು, ಅದು ಮುಖ್ಯ. ಇನ್ನೊಬ್ಬರಿಗೆ ಸಾತ್ವಿಕ ಪ್ರೇಮ ಹುಟ್ಟಿತಾ ಎಂದು ನೋಡುವಕ್ಕಿಂತ ಮೊದಲು ನಮ್ಮಲ್ಲಿ ಹುಟ್ಟಿತಾ ಅದು ನೋಡ್ಕೊಳ್ತೀವಿ. ನಮ್ಮಲ್ಲಿ ಹುಟ್ಟಿದ್ದರೆ ನಮಗೆ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಅದು ಅವರಿಗೆ ಪ್ರೇರಣೆ ಆಗಿಬಿಡ್ತದೆ. ನಾವು ಇನ್ನೊಬ್ಬರಿಗಲ್ಲಿ ಪ್ರೇಮ ಹುಟ್ಟಿಸಬೇಕು, ಅದು ಸಾತ್ವಿಕವಾಗಬೇಕು ಎಂದು ಗುರಿಯಾಗಿ ಇಟ್ಟುಕೊಂಡು, ಒಂದು ಆಸೆಯಾಗಿ ಇಟ್ಟುಕೊಂಡು ಪ್ರಯತ್ನ ಮಾಡಬಾರದು. ತಮ್ಮ ಹೃದಯದಲ್ಲಿ ಅದು ಹುಟ್ಟಿದ್ದರೆ ಅದರಲ್ಲೇ ನೀವು ಆನಂದಿಸ್ತಾ ಇರು, ನಿಮಗೆ ಗೊತ್ತಿಲ್ಲದೆ ಇನ್ನೊಬ್ಬರಿಗೆ ಅದೇ ಪ್ರೇರಣೆ ಆಗಿಬಿಡ್ತದೆ. ಸೂರ್ಯ ಬೆಳಗುತ್ತಲೇ ನಾನು ಬಂದೇ ಬೆಳಗಿಸ್ತಾ ಇದ್ದೀನಿ, ಎಲ್ಲರೂ ಬನ್ನಿ ಬನ್ನಿ ಅಂತ ಗಂಟೆ ಹೊಡೆಯುತ್ತಾನೇನು? ಸೂರ್ಯ ಬಂದರೆ ಬರ್ತಾನಷ್ಟೇ. ಅದನ್ನು ನೋಡಿಕೊಂಡು ಬೆಳಕು ಎಷ್ಟು ಚೆನ್ನಾಗಿದೆ. ಈ ಕಾಲದಲ್ಲಿ ಕರೆಂಟ್ ಇರುವುದರಿಂದ ಬೆಲೆನೇ ಗೊತ್ತಾಗಲ್ಲ. ಆದರೆ ಪೂರ್ವ ಕಾಲದಲ್ಲಿ ಕರೆಂಟ್ ಇರಲಿಲ್ಲ, ಕೇವಲ ಕತ್ತಲೆ ಇರುತ್ತಿತ್ತು. ಸೂರ್ಯೋದಯಕ್ಕೆ ಮುಂಚೆನೇ ಅರುಣೋದಯ ಕಾಲದಲ್ಲೇ ಎಷ್ಟು ಆನಂದವಾಗ್ತಿತ್ತು. ಮತ್ತೆ ಒಂದು ಹೊಸ ಜನ್ಮನೇ ಪಡ್ಕೊಂಡಂತೆ ಪ್ರಪಂಚಕ್ಕೆ ಎಲ್ಲ ಕಂಡು ಬರ್ತದೆ. ಮರ, ಗಿಡಗಳು, ಮನುಷ್ಯರು, ಮನೆಗಳು ಎಲ್ಲ ಕಂಡು ಬರುತ್ತದೆ. ಸೂರ್ಯೋದಯ ಅಂದರೆ ವೇದದಲ್ಲಿ, ಪುರಾಣಗಳಲ್ಲಿ ಎಷ್ಟು ವರ್ಣನೆ ಇದೆ ನೋಡಿ. ಸೂರ್ಯೋದಯವನ್ನು ಎಷ್ಟು ವರ್ಣನೆ ಮಾಡ್ತಾರೆ. ಅದೊಂದು ಸೃಷ್ಟಿ, ಹೊಸ ಸೃಷ್ಟಿ ಆಗುತ್ತಿದ್ದಂತೆ. ಏಕೆ ಸೃಷ್ಟಿಯೆಲ್ಲ ಮುಚ್ಚಿ ಹೋಗುತ್ತದೆ ಕತ್ತಲೆಯಲ್ಲಿ, ರಾತ್ರಿ ಏನು ಗೊತ್ತೇ ಆಗಲ್ಲ. ಮತ್ತು ಸೂರ್ಯೋದಯವಾದರೆ ಹಬ್ಬ, ಹೊಸ ಪ್ರಪಂಚ ಬಂದಂತೆ ಹೇಗಿರುತ್ತದೆ ನೋಡಿ, ಆನಂದವಾಗಿ.
ಹಾಗೆ ನಮಗೆ ಅದು ನಮ್ಮಲ್ಲಿ ಹುಟ್ಟಿದ್ದರೆ ಸೂರ್ಯ ಇನ್ನೊಬ್ಬರಿಗೆ ನೋಡಲ್ಲ, ಚಂದ್ರ ಇನ್ನೊಬ್ಬರು ನನ್ನನ್ನು ನೋಡ್ತಾ ಇದ್ದಾರಾ, ನನ್ನನ್ನು ಪ್ರಶಂಸೆ ಮಾಡ್ತಾ ಇದ್ದಾರಾ, ಯಾರು ತಮ್ಮ ಸೆಲ್ಫೋನ್ನಿಂದ ಫೋಟೋ ತೆಗೀತಾ ಇದ್ದಾರಾ, ನಮ್ಮ ಮೇಲೆ ಒಬ್ಬನು ಪದ್ಯ ಬರೆದಿದ್ದಾನ, ಚಂದ್ರ ನೋಡಲ್ಲ, ಸೂರ್ಯ ನೋಡಲ್ಲ. ನೋಡ್ತಾನ? ನೀವು ಪದ್ಯಗಳು ಬರೆದಿದ್ದೀರಾ, ಒಂದು ಶ್ಲೋಕ ಆದರೂ ಬರೆದಿದ್ದೀರಾ ನನ್ನ ಕುರಿತು? ಯಾವ ಸೂರ್ಯ ಚಂದ್ರ ನೋಡಲ್ಲ. ತಮ್ಮ ಆನಂದದಲ್ಲಿ ತಾವು ಮುಳುಗಿರುತ್ತಾರೆ. ಜನರು ನೋಡ್ತಾರೋ ಇದ್ದಾರೋ, ಜನರು ಇದ್ದರೋ ಇಲ್ಲವೋ ಅವರಿಗೆ ಯೋಚನೆ ಇಲ್ಲ, ಅವರಿಗೆ ಯೋಚನೆ ಇಲ್ಲ. ಎಲ್ಲವೂ ತನ್ನ ಆನಂದ. ಅದು ಇಲ್ಲಿ ಪ್ರೇಮ ಎನ್ನುವುದು ಶುದ್ಧವಾಗಬೇಕು. ಅದು ಕರ್ಮಯೋಗ. ಅಂದರೆ ತಮೋಗುಣ ಅಂಶ ಎಲ್ಲಿದೆಯೋ, ತಮೋಗುಣ ಅಂದರೆ ಇಂದ್ರಿಯ ಭೋಗಾಂಶ ತೆಗೆಯಬೇಕು. ಅದರಲ್ಲಿ ಏನಂದರೆ ನಿಸ್ವಾರ್ಥ ಪ್ರೇಮ ಇರಬೇಕದು. ಅಂದರೆ ಇನ್ನೊಬ್ಬರು ಸುಖವಾಗಿದ್ದರೆ ಅದು ನಮಗೆ ಆನಂದ. ಅದರಿಂದ ನೋಡಿ, ಪ್ರೇಮದಲ್ಲಿ ಸೇವಾ ಪ್ರಧಾನ. ಸೇವಾ ಪೂಜಾ ಪ್ರೇಮವನ್ನು ಜಾಗರಣಗೊಳಿಸುತ್ತದೆ, ಶುದ್ಧಗೊಳಿಸುತ್ತದೆ. ಭೋಗದಲ್ಲಿ ಸೇವಾ ಇಲ್ಲ ನೋಡಿ. ಭೋಗದಲ್ಲಿ ನಮಗೆ ಬೇಕು, ನಾನು ಅನುಭವಿಸಬೇಕೆಂದೇ ನೋಡ್ತದೆ. ನನ್ನ ಅನುಭವಗಳನ್ನು ತ್ಯಾಗ ಮಾಡಿ ಇನ್ನೊಬ್ಬರಿಗೆ ಸುಖವನ್ನುಂಟು ಮಾಡುವುದು ಸೇವಾ. ತನಗೆ ಕಷ್ಟವಾದರೂ ಇನ್ನೊಬ್ಬರ ಪ್ರೇಮವನ್ನು, ಇನ್ನೊಬ್ಬರ ಸುಖವನ್ನು ನೋಡುವುದು ಅದು ಪ್ರೇಮ. ಅದರಿಂದ ಸೇವಾ ಪ್ರೇಮ ಜೊತೆಗೆ ಹೋಗುತ್ತವೆ. ಅದಕ್ಕೋಸ್ಕರ ಭಕ್ತಿ ಸಾಧನದಲ್ಲಿ ಸೇವಾ ಅವಶ್ಯವಾದದ್ದು. ಸೇವಾ ಎಂಬುದು ಅವಶ್ಯವಾದ ಸಾಧನ. ಅದು ಏನದು ಬಿಡಿಸಕ್ಕಾಗದೇ ಇರುವಂಥ ಅತಿ ಮುಖ್ಯವಾದ ಸಾಧನ. ಅದಕ್ಕೋಸ್ಕರ ಅವರು ಭಜನ ಕೀರ್ತನಗಳನ್ನೆಲ್ಲ ಭಗವಂತನ ಸೇವಾ ಎಂದೇ ಮಾಡ್ತಾರೆ. ಮೊದಲು ಭಗವಂತ ಅಂದರೆ ಯಾರು? ಭಗವಂತ ಅಂದರೆ ಒಂದು ಅಖಂಡ ಪರಿಪೂರ್ಣ ದಿವ್ಯವಾದ ಪ್ರೇಮ ಸ್ವರೂಪ. ನಾವು ಸಚ್ಚಿದಾನಂದಂ ಬ್ರಹ್ಮ ಎಂದು, ಆನಂದಂ ಬ್ರಹ್ಮ, ಆನಂದ ಘನಃ ಎಂದು ನಾವು ಹೇಗೆ ಹೇಳ್ತೀವೋ, ಈ ಆನಂದ ಎಂಬ ಮಾತು ನಿಜವಾಗಿ ಅರ್ಥ ಮಾಡಿಕೊಂಡರೆ ಅದು ತೊಂದರೆ ಇಲ್ಲ. ಆದರೆ ನಾವು ಆನಂದ ಅಂದರೆ ಲೌಕಿಕರು ಅರ್ಥ ಮಾಡಿಕೊಳ್ಳುವುದು ಪರಮಾತ್ಮ ಆನಂದ ಸ್ವರೂಪನ, ಪ್ರೇಮ ಸ್ವರೂಪನ? ಯೋಚನೆ ಮಾಡಿ. ಆನಂದ ಸ್ವರೂಪನ, ಪ್ರೇಮ ಸ್ವರೂಪನ? ಎರಡರಲ್ಲಿ ಏನು ವ್ಯತ್ಯಾಸ ಎಂದು ಕೇಳಬಹುದು. ನೀವೇ ಕೇಳಿ, ನೀವೇ ಯೋಚನೆ ಮಾಡಿ. ಆನಂದ ಸ್ವರೂಪ ಅಂದರೆ ಏನು ತಿಳ್ಕೊಳ್ತೀವಿ, ಪ್ರೇಮ ಸ್ವರೂಪ ಅಂದರೆ ಏನು ತಿಳ್ಕೊಳ್ತೀವಿ? ವ್ಯತ್ಯಾಸ ಇದೆಯಾ? ಎಲ್ಲ ಒಂದೇನಾ? ಆನಂದ ಅಂದರೆ ನಾವು ಅಜ್ಞಾನಿ ಜೀವರು ಅರ್ಥ ಮಾಡಿಕೊಂಡಿರುವ ತಪ್ಪು ಬುದ್ಧಿ ಏನೆಂದರೆ, ಆನಂದ ಅಂದರೆ ತಾನು ಸುಖವಾಗಿರುವುದು ಆನಂದ ಅಂದ್ಕೊಳ್ತಾರೆ. ಪ್ರೇಮ ಅಂದರೆ ತನ್ನ ಸುಖವನ್ನು ಇನ್ನೊಬ್ಬರಿಗೆ ಹಂಚಿಕೊಡುವುದು, ಅಥವಾ ತನ್ನ ಸುಖದಲ್ಲಿ ಆನಂದದಲ್ಲಿ ಇನ್ನೊಬ್ಬರನ್ನು ಸೇರಿಸಿಕೊಳ್ಳುವುದು, ಹಂಚಿಕೊಳ್ಳುವುದು. ಸುಖ ನನ್ನದೇ ಅಲ್ಲ, ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರನ್ನು ಸೇರಿಸಿಕೊಂಡು ಅವರೂ ಆನಂದಿಗಳಾಗುವಂತೆ ನೋಡುವುದು. ಅದರಿಂದ ಪ್ರೇಮ ಆನಂದವನ್ನು ಹಂಚಿಕೊಳ್ಳುವುದು ಪ್ರೇಮ ಹೇಳ್ತಾರೆ. ಅದಕ್ಕೋಸ್ಕರ ವೇದಾಂತಿಗಳು ಹೇಳಿರುವ ಸಚ್ಚಿದಾನಂದಂ ಬ್ರಹ್ಮ ಅಂದರೆ ಪರಮಾತ್ಮ ತನಗೆ ತಾನು ಆನಂದವಾಗಿದ್ದಾನೆ, ನಮಗೇನು ಲಾಭ, ನಾವು ಮಾತ್ರ ದುಃಖದಲ್ಲಿದ್ದೇವೆ ಸಂಸಾರದಲ್ಲಿ, ಹೀಗೆ ಅಂದ್ಕೊಳ್ತಾರೆ. ಅದರಿಂದ ಲೌಕಿಕರೇನು ಹೇಳ್ತಾರೆ, ವೇದಾಂತಿಗಳ ಆನಂದ ಸ್ವರೂಪ ಬ್ರಹ್ಮಕ್ಕಿಂತ ಭಕ್ತರ ಪ್ರೇಮ ಸ್ವರೂಪ ಪರಮಾತ್ಮ ಚೆನ್ನಾಗಿದ್ದಾನೆ ಹೇಳ್ತಾರೆ. ಅಲ್ಲವೇ? ಪ್ರೇಮ ಅಂದ್ರೇನು, ಆನಂದ ಅಂದ್ರೇನು ವ್ಯತ್ಯಾಸ ಅನಿಸುತ್ತೆ? ನಿಜವಾಗಿ ವೇದಾಂತದಲ್ಲಿ ಹೇಳಿರುವ ಆನಂದವೂ ಪ್ರೇಮವೇ. ಆದರೆ ಲೌಕಿಕರು ಹಾಗೆ ತಪ್ಪರ್ಥ ಮಾಡಿಕೊಂಡು ಆನಂದ ಅಂದರೆ ತಾನು ಆನಂದವಾಗಿರುವುದು. ತಾನು ಆನಂದವಾಗಿದ್ದರೆ ಇನ್ನೊಂದು ಅದರಲ್ಲಿ ಒಂದು ಮೈನಸ್ ಪಾಯಿಂಟ್ ನೋಡ್ತಾರೆ, ಒಂದು ತಪ್ಪು ನೋಡ್ತಾರೆ. ತಾನು ಸುಖವಾಗಿದ್ದರೆ ಇನ್ನೊಬ್ಬರ ದುಃಖ ಅರ್ಥವಾಗ್ತದೆ. ನಾನು ಸುಖಿಯಾಗಿದ್ದರೆ ಇನ್ನೊಬ್ಬರು ಹೇಗೆ ಇರಲಿ ನಮಗೇನಿಲ್ಲ. ಅದಕ್ಕೋಸ್ಕರ ಜನರು ಹೇಳ್ತಾರೆ, ದುಃಖ ಅನುಭವಿಸಿದ್ದವನು, ಕಷ್ಟಗಳು, ಅಪಮಾನಗಳು, ಅನ್ಯಾಯಗಳಿಗೆ ಒಳಗಾಗಿರುವವನು ಇನ್ನೊಬ್ಬರ ದುಃಖ ಅರ್ಥವಾಗ್ತದೆ. ಅದೇನು ಮೀರಾಬಾಯಿದು ಒಂದಿದೆ ನೋಡಿ, ಘಾಯಲ್ ಕಾ ದಿನ್ ಘಾಯಲ್ ಹಿ ಜಾನೆ. ಅಂದರೆ ಗಾಯಗೊಂಡಿರುವವನಿಗೆ ಇನ್ನೊಬ್ಬರ ಗಾಯದ ದುಃಖ ಅರ್ಥವಾಗ್ತದೆ. ತಾನು ಸ್ವಯಂ ಗಾಯ ಅನುಭವಿಸಿದ್ದರೆ ಇನ್ನೊಬ್ಬರ ಗಾಯ ಅರ್ಥವಾಗ್ತದೆ. ತಾನು ಯಾವಾಗಲೂ ಗಾಯನೇ ಅನುಭವಿಸಲಿಲ್ಲ, ಇನ್ನೊಬ್ಬರದು ಏನು ಗೊತ್ತಾಗ್ತದೆ ಅಲ್ಲವೇ? ತಾನು ಅಪಮಾನಗಳು, ಕಷ್ಟಗಳಿಗೆ ಒಳಗಾಗಿದ್ದರೆ ಇನ್ನೊಬ್ಬರ ಅನ್ಯಾಯ, ಕಷ್ಟ ಏನೋ ಅವರಿಗೆ ಗೊತ್ತಾಗ್ತದೆ. ಅದಕ್ಕೋಸ್ಕರ ಜನರು ಹೇಳ್ತಾರೆ, ಸುಖವಾಗಿದ್ದವರು ಸ್ವಾರ್ಥಿಯಾಗಿರುತ್ತಾರೆ, ಕಷ್ಟಗಳು ಅನುಭವಿಸಿದ್ದವರು ಇನ್ನೊಬ್ಬರೆಂದರೆ ಸ್ನೇಹವು, ಸಾನುಭೂತಿ, ದಯೆ, ಪ್ರೇಮ, ಕ್ಷಮ, ಈ ಗುಣಗಳೆಲ್ಲ ಇವೆಲ್ಲವೂ ಆನಂದ ಸ್ವರೂಪವೇ, ಇದೆಲ್ಲವೂ ಪ್ರೇಮ ಸ್ವರೂಪವೇ. ಸುಮ್ಮನೆ ಆಯಾ ಸಂದರ್ಭದಲ್ಲಿ
ಪ್ರೇಮ ಪ್ರಕಟವಾಗುವ ಬಗೆಗೆ ಇವೆಲ್ಲ ಹೆಸರುಗಳು. ಪ್ರೇಮ, ದಯ, ಸಾನುಭೂತಿ, ಸೇವಾ, ಇದೆಲ್ಲ ಪ್ರೇಮದ ರೂಪಗಳೇ. ಪ್ರೇಮವು ಪ್ರಕಟವಾಗುವ ಆಯಾ ರೂಪಗಳಷ್ಟೇ ಅಲ್ಲವೇ? ಆದ್ದರಿಂದ ಪ್ರೇಮ ಅಂದರೆ ಆ ಪರಮಾತ್ಮನ ಆನಂದ ಸ್ವರೂಪ ಮನುಷ್ಯರ ಆನಂದ ರೂಪ ಅಲ್ಲ. ಮನುಷ್ಯರ ಆನಂದದಲ್ಲಿ ಇನ್ನೊಬ್ಬರ ದುಃಖ ಅರ್ಥವಾಗಲ್ಲ, ಸ್ವಾರ್ಥಿಯಾಗಿಬಿಡ್ತಾನೆ. ಬಟ್ ಪರಮಾತ್ಮನ ಆನಂದ ಅದು ಪರಿಪೂರ್ಣ ಆನಂದ, ಅದರಲ್ಲಿ ಪ್ರೇಮವೂ ಇದೆ. ಅದು ಏಕೆಂದರೆ ಪರಮಾತ್ಮ ಎಂಬುದು ಒಬ್ಬ ವ್ಯಕ್ತಿ ಅಲ್ಲ. ಒಬ್ಬ ವ್ಯಕ್ತಿ ಆದರೆ ತನ್ನ ಪ್ರೇಮ ತಾನು ಆನಂದವಾಗಿರುತ್ತಾನೆ, ಹಾಗಲ್ಲ. ತಾನು ವ್ಯಕ್ತಿ ಅಲ್ಲ, ತಾನು ಒಂದು ಅಖಂಡ ಸ್ವರೂಪ. ಆ ಅಖಂಡ ಸ್ವರೂಪವನ್ನು ಆಗುವುದರಿಂದ ತನ್ನ ಆನಂದವೂ ಪ್ರೇಮವೇ ಆಗುತ್ತದೆ. ತನ್ನ ಒಬ್ಬರದೇ ಆನಂದ ಅಲ್ಲ. ನಿಜವಾದ ನಿಸ್ವಾರ್ಥಪರರು ತಾನೊಬ್ಬನೇ ಸುಖವಾಗಿದ್ದರೆ ಇಷ್ಟವಾಗಲ್ಲ. ಇನ್ನೊಬ್ಬರು ದುಃಖದಲ್ಲಿ ಅನುಭವಿಸ್ತಾ ಇದ್ದರೆ, ಕಷ್ಟದಲ್ಲಿದ್ದರೆ ತಾನೊಬ್ಬನು ಸುಖವಾಗಿ ಕೂತ್ಕೋ, ಸುಖವಾಗಿ ತಿನ್ನು, ಅವರಿಗೆ ಮಾತ್ರ ಹಸಿವಾಗ್ತಾ ಇದೆ, ಅವ್ರಿಗೇನೋ ತೊಂದರೆ ಇದೆ, ಅವ್ರಿಗೆ ಏನೇ ಆಗಲಿ ತಾನು ಮಾತ್ರ ಆನಂದಿಸ್ತಾನ? ಈ ಕಾಂಟ್ ಎಂಜಾಯ್. ಏಕೆಂದರೆ ಆ ದಯಾರ್ದ್ರ ಹೃದಯ, ದಯ ಇರುವವನು ಇನ್ನೊಬ್ಬರಿಗೆ ಕೊಟ್ಟು ಇನ್ನೊಬ್ಬರ ದುಃಖವನ್ನು ದೂರ ಮಾಡಿದ್ದರೆ ಅದರಲ್ಲಿ ತನ್ನ ಆನಂದವನ್ನು ನೋಡ್ಕೊಳ್ತಾನೆ. ಪರಮಾತ್ಮನ ಆನಂದ ಎಂಥದಂದರೆ ತಾನೊಬ್ಬನೇ ಆನಂದಿ ಆಗುವುದಲ್ಲ, ತನ್ನ ಆನಂದ ಎಲ್ಲರಿಗೆ ಹಂಚುವುದು, ಎಲ್ಲರನ್ನೂ ತನ್ನ ಆನಂದದಲ್ಲಿ ಸೇರಿಸಿಕೊಳ್ಳುವುದು, ಅದು ಪರಮಾತ್ಮನ ಲಕ್ಷಣ. ಆದ್ದರಿಂದ ವೇದಾಂತಿಗಳು ಹೇಳಿರುವ ಪರಮಾತ್ಮನ ಆನಂದ ಅದು ಪ್ರೇಮವೇ ಎಂದು ಅರ್ಥ ಮಾಡಿಕೊಂಡರೆ ಅದು ಸರಿಯಾಗ್ತದೆ. ಆದ್ದರಿಂದ ಅದು ಜನರಿಗೆ ಆ ಪರಮಾತ್ಮನ ಪ್ರೇಮ ಅಥವಾ ಆನಂದ ಅರ್ಥವಾಗುವುದಕ್ಕೆ ಒಂದು ಸಗುಣ ರೂಪ ಎಂದು ಹೇಳಿದ್ದಾರೆ. ಸಗುಣ ರೂಪ ಅಂದರೆ ಏನು? ಆ ಪ್ರೇಮ ರೂಪವೇ, ಆ ಆನಂದವೇ ಪ್ರೇಮ. ಆ ಪ್ರೇಮವು ಇದೆ ಎಂದು ಹೇಗೆ ಗೊತ್ತಾಗ್ತದೆ? ಒಬ್ಬರಿಗೆ ಮನಸ್ಸಿನಲ್ಲಿ ಪ್ರೇಮ ಇದೆ ಎಂದು ಹೇಗೆ ಗೊತ್ತಾಗಬೇಕು? ಕಣ್ಣಿನಿಂದ ನೋಡುವುದು, ಬಾಯಿದಿಂದ ಮಾತಾಡಿಸುವುದು, ನಿಮ್ಮ ಕಡೆಗೆ ನೋಡುವುದು. ನಿಮ್ಮ ದುಃಖ ಇದ್ದರೆ, ನೀವೇನಾದರೂ ದುಃಖ ಅನುಭವಿಸ್ತಾ ಇದ್ದರೆ, ನೋಡ್ತಾ ಇದ್ದರೆ ಪ್ರೇಮ ಹೇಳ್ತೀವ? ನಿಜವಾದ ಪ್ರೇಮ ಇದ್ದರೆ ಅದು ದಯ ಇರುತ್ತದೆ. ನಿಮಗೆ ದುಃಖವಾದರೆ ತಕ್ಷಣವೇ ಬಂದು ನಿಮ್ಮ ದುಃಖವನ್ನು ಹಂಚಿಕೊಳ್ತಾನೆ, ಅಥವಾ ಯಾವುದೇ ಒಂದು ಬಗೆಯಾಗಿ ನಿಮಗೆ ಸಹಾಯ ಮಾಡ್ತಾನೆ. ನಿಮ್ಮ ದುಃಖನೇ ತೆಗೆಯಬೇಕು ಎಂದೇನಲ್ಲ, ಯಾವುದೇ ಒಂದು ಬಗೆಯಾಗಿ ನಿಮ್ಮ ದುಃಖವನ್ನು ತಾನು ಹೃದಯದಿಂದ ಅರ್ಥ ಮಾಡಿಕೊಳ್ತಾನೆ, ಅದು ಮುಖ್ಯ. ಹೃದಯದಿಂದ ಅರ್ಥ ಮಾಡಿಕೊಂಡು ನಿನಗೆ ಹತ್ತಿರವಾಗುತ್ತಾನೆ, ಅದು ಮುಖ್ಯ. ಆದ್ದರಿಂದ ಆ ಗುಣವನ್ನು ಪ್ರಕಟ ಮಾಡಬೇಕಂದರೆ, ಆ ಪ್ರೇಮ ಗುಣವನ್ನು ಪ್ರಕಟ ಮಾಡುವುದೇನು? ಒಂದು ಸುಂದರ ರೂಪ. ಅದಕ್ಕೋಸ್ಕರ ಭಕ್ತಿಶಾಸ್ತ್ರದಲ್ಲಿ ಪರಮಾತ್ಮ ದಿವ್ಯ ಸುಂದರ ವಿಗ್ರಹ ಎಂದು ಹೇಳ್ತಾರೆ. ಏಕೆ? ಸೌಂದರ್ಯ ನೋಡಿದ್ದರೆ ಮನಸ್ಸು ಕರಗಿ ಹೋಗುತ್ತದೆ, ನಮಗೆ ಮನಸ್ಸು ಪ್ರಸನ್ನವಾಗುತ್ತದೆ, ಅದು ನೋಡಿದ್ದರೆ ನಮಗೊಂದು ಆನಂದವಾಗುತ್ತದೆ. ಪರಮಾತ್ಮ ಸೌಂದರ್ಯ ತನ್ನದೇ ಅಲ್ಲ, ಎಲ್ಲರಿಗೆ ಹಂಚುವುದು, ಎಲ್ಲರನ್ನೂ ತನ್ನ ಸೌಂದರ್ಯದಲ್ಲಿ ಸೇರಿಸಿಕೊಳ್ತಾನೆ. ಆದ್ದರಿಂದ ಪರಮಾತ್ಮ ಒಂದು ಸೌಂದರ್ಯ ರೂಪ, ದಯಾಲು ರೂಪ. ಇನ್ನೊಂದು ಅನಂತ ಶಕ್ತಿ, ಅಖಂಡ ಅನಂತವಾದ ಸರ್ವಜ್ಞ, ಸರ್ವಶಕ್ತಿಮಂತ. ಸರ್ವಶಕ್ತಿಮಂತ ಆದರೆ ಇಡೀ ಜಗತ್ತನ್ನು ಲೀಲಾ ಮಾತ್ರವಾಗಿ ಮಾಡಿಬಿಡ್ತಾನೆ. ಅದರಿಂದ ಪರಮಾತ್ಮ ದುಷ್ಟ ಶಿಕ್ಷಣ, ರಾಕ್ಷಸರನ್ನು ಸಂಹಾರ ಮಾಡ್ತಾನೆ, ಸಜ್ಜನರನ್ನು ಅನುಗ್ರಹ ಮಾಡ್ತಾನೆ. ಅನುಗ್ರಹ ಶಕ್ತಿ ಇರಬೇಕೆಂದರೆ ಅನಂತ ಶಕ್ತಿ ಇರಬೇಕು. ಸರ್ವಶಕ್ತಿಮಂತನಿಗೆ ಅನುಗ್ರಹ ಶಕ್ತಿ ಇರುತ್ತದೆ. ಶಕ್ತಿ ಇಲ್ಲದವನ ಅನುಗ್ರಹಕ್ಕೆ ಏನರ್ಥ? ಶಕ್ತಿ ಇಲ್ಲದವನು ನಿಮ್ಮನ್ನು ನೋಡಿ ನೀವೇನೋ ಕಷ್ಟದಲ್ಲಿದ್ದರೆ ಅಯ್ಯೋ ಪಾಪ ಎಂದು ನೀವು ದುಃಖದಲ್ಲಿದ್ದರೆ ನಿಮಗಿಂತ ಹೆಚ್ಚು ಅವನೇ ಅಳುತ್ತಾ ಇದ್ದರೆ ನೀವೇನು ಮಾಡ್ತೀರಿ? ಅಬ್ಬಾ ನನಗೇನಾದರೂ ಸಹಾಯ ಮಾಡುವಕ್ಕೆ ಬಾ ಅಂದರೆ ಅವನೇ ಅಳುತ್ತಾ ಕೂತಿದ್ದರೆ ನಾನು ಅವನಿಗೆ ಮಾಡಬೇಕಾಗುತ್ತದೆ ಅಲ್ಲ. ಅವನು ಶಕ್ತಿವಂತನಾಗಿ ನನ್ನ ದುಃಖವನ್ನು ತೆಗೆಯುವಂಥ ಅಖಂಡ ಶಕ್ತಿ, ಅನಂತ ಶಕ್ತಿ ಇರುವವನಾಗಬೇಕು. ಅನಂತ ಶಕ್ತಿ ಇರುವ ಪರಮಾತ್ಮನೇ ದಯ ತೋರಿಸ್ತಾನೆ. ಆ ದಯನೇ ನಿಜವಾದ ದಯ. ಶಕ್ತಿ ಇಲ್ಲದವನ ದಯ ಸುಮ್ಮನೆ ನಿಮ್ಮ ದುಃಖ ನೋಡೋಕ್ಕಾಗದೆ ಅವರು ಅಳುತ್ತಾ ಏನು ಮಾಡ್ತಾನೆ? ನೋಡೋಕ್ಕಾಗದೆ ಅಳುತ್ತಾ ಇದ್ದಾನಂದರೆ ಅವರ ವೀಕ್ನೆಸ್ಸೇ ಹೊರತು ಅದು ಶಕ್ತಿ ತೋರಿಸಲ್ಲ. ನಮ್ಮ ದುಃಖ ನೋಡಿ ಅವರು ಅಳುತ್ತಾ ಇದ್ದರೆ ಏನು ಮಾಡ್ತೀವಿ? ಅವನಿಗೆ ನೋಡಿ ಸಹಾಯ ಮಾಡುವಕ್ಕೆ ಏನು ಯೋಚನೆ ಕೆಲವೊಮ್ಮೆ ಏನಿರುತ್ತದೆ? ತನಗೆ ಶಕ್ತಿ ಇಲ್ಲದಿದ್ದರೆ ಶಕ್ತಿವಂತನು ಇನ್ನೊಬ್ಬರ ಕಡೆಗೆ ಹೋಗಿ ಅವರ ಸಹಾಯ ತಗೊಂಡು ಬಂದು ನಿಮಗೆ ಸಹಾಯ ಮಾಡಿಸ್ತಾನೆ ಅಲ್ಲ. ಒಬ್ಬನು ದುಃಖದಲ್ಲಿದ್ದಾನೆ, ಕಷ್ಟದಲ್ಲಿದ್ದಾನೆ, ನನಗಿಂತ ಶಕ್ತಿ ಇದ್ದರೆ ಏನಿದ್ದರೆ ಅದಷ್ಟು ಸಹಾಯ ಮಾಡ್ತೀನಿ. ಏನೂ ಆಗಲ್ಲ ಅಂದರೆ ಯಾರಿಗೆ ಶಕ್ತಿ ಇದೆಯೋ ಅವರ ಕಡೆ ಹೋಗ್ತೀನಿ, ಅವರನ್ನು ಬೇಡ್ಕೊಳ್ತೀನಿ, ಹೇಳ್ತೀನಿ, ಏನಾದರೂ ಮಾಡ್ತೀನಿ, ನೀವು ಬನ್ನಿ, ಇವರು ಕಷ್ಟದಲ್ಲಿದ್ದಾರೆ ಬನ್ನಿ ಎಂದು ಬಂದು ಮಾಡಿಸ್ತೀನಿ. ನನಗೆ ಶಕ್ತಿ ಇಲ್ಲದಿದ್ದರೂ ಇನ್ನೊಬ್ಬರಿಂದ ಮಾಡಿಸ್ತೀನಿ.
ಇವನೇನು ಹೇಳ್ತಾನೆ, ನಿಮ್ಮ ದುಃಖ ನೋಡಿ ಅಳುತ್ತಾನೆ. ಅಳುವುದಲ್ಲಪ್ಪ, ಏನಾದರೂ ಹೇಳು, ಯಾರಿಗಾದರೂ ಹೇಳು, ಡಾಕ್ಟರ್ಗೆ ಹೇಳು, ಇನ್ನೊಂದು ತೊಗೊಂಡು ಬಾ, ಏನಾದರೂ ಮಾಡು. ಇವನೇನು ಮಾಡಲ್ಲ, ಇವನು ಅಳುತ್ತಾನೆ. ಉಪಕಾರ ಮಾಡ್ತಾನೆ, ಅವರು ಅಳುತ್ತಾ. ಅಯ್ಯೋ, ಅವ್ರಿಗೆ ಪ್ರೇಮ ಹೆಚ್ಚಿದೆ. ಪ್ರೇಮ ಅಂದರೆ ಹೀಗಿರುತ್ತದೆ. ನಿಮ್ಮ ದುಃಖ ನೋಡಿ ಅವನು ಅಳುತ್ತಾ ಇದ್ದರೆ ನಿಮಗೇನು ಉಪಕಾರ ಆಗಲಿಲ್ಲ. ಅದು ವೀಕ್ನೆಸ್ಸೇ ಹೊರತು ಅದು ಅನುಗ್ರಹ ಅಲ್ಲ. ಅನುಗ್ರಹವು ಒಂದು ಪ್ರೇಮದ ರೂಪವೇ. ಪ್ರೇಮದ ರೂಪವು ದಯ, ಅನುಗ್ರಹ, ಕ್ಷಮ, ಸೇವಾ ಇವೆಲ್ಲವು. ಆದ್ದರಿಂದ ಪರಮಾತ್ಮ ತನ್ನ ಈ ಗುಣಗಳನ್ನು ಪ್ರಕಟ ಮಾಡ್ತಾನೆ. ಅನುಗ್ರಹ ಶಕ್ತಿ ತೋರಿಸ್ತಾನೆ ವಿವಿಧ ಘಟನೆಗಳ ಮೂಲಕ. ಅದಕ್ಕೋಸ್ಕರ ಒಂದು ಲೀಲಾರೂಪ, ರಾಮ, ಕೃಷ್ಣ, ಶಿವ, ದೇವಿ ಮುಂತಾದ ಲೀಲಾರೂಪಗಳನ್ನು ಧರಿಸಿ ಭಯಂಕರವಾದ ರಾಕ್ಷಸರನ್ನು ಸಂಹಾರ ಮಾಡ್ತಾರೆ. ಆದ್ದರಿಂದ ಲೋಕವನ್ನು ಅನುಗ್ರಹಿಸ್ತಾನೆ. ಇದು ಅವರ ಅನುಗ್ರಹ ಶಕ್ತಿ, ಅವರ ದಯಾಶಕ್ತಿ, ಅವರ ಪ್ರೇಮ ಶಕ್ತಿ, ಇದೆ ಸೌಂದರ್ಯ ಶಕ್ತಿ. ಈ ಮೂರು ನಮ್ಮ ಹೃದಯಕ್ಕೆ ಹತ್ತಿದ್ದರೆ ನಮ್ಮ ಮನಸ್ಸು ತಮೋಗುಣ ಹೋಗುತ್ತದೆ, ರಜೋಗುಣ ಹೋಗುತ್ತದೆ, ಮನಸ್ಸು ಶುದ್ಧವಾಗ್ತಾ ಇರುತ್ತದೆ. ಈ ಶುದ್ಧ ಮನಸ್ಸು ಆದರೆ ಕರ್ಮಯೋಗದಿಂದ ಅಂತಃಕರಣ ಶುದ್ಧಿಯಾದ ನಂತರ ಜ್ಞಾನಯೋಗದಲ್ಲಿ ವಿಚಾರದಿಂದ ಭ್ರಾಂತಿಯನ್ನು, ಅಧ್ಯಾಸವನ್ನು ತೆಗೆಯುತ್ತೇವೆ. ಹಾಗೆ ಇಲ್ಲಿ ಭಕ್ತಿಶಾಸ್ತ್ರದಲ್ಲಿ ಮೊದಲು ಭಕ್ತಿಯಿಂದ ಮೊದಲನೆಯ ಹಂತದಿಂದ ಭಾವಶುದ್ಧಿಯಾಗಿ ಮನಸ್ಸು ಸಾತ್ವಿಕವಾಗುತ್ತದೆ. ಎರಡನೆಯ ಹಂತವೇನು? ಶುದ್ಧವಾದ ಸಾತ್ವಿಕವಾದ ಮನಸ್ಸಿನಲ್ಲಿ ನಿಸ್ವಾರ್ಥ ಪ್ರೇಮ ಹುಟ್ಟುತ್ತದೆ. ಪ್ರೇಮ ನಿಸ್ವಾರ್ಥವಾಯಿತು. ಆದರೆ ಇನ್ನು ಮನುಷ್ಯರ ಮೇಲೆ, ವಸ್ತುಗಳ ಮೇಲೆ, ಹೊರಗಿನ ಪದಾರ್ಥಗಳ ಮೇಲೆ ಇದೆ. ಈ ವಸ್ತುಗಳ ಮೇಲೆ, ಪದಾರ್ಥಗಳೆಲ್ಲ ಅನಾತ್ಮ. ಇವುಗಳಿಂದ ಪರಮಾತ್ಮ ಕಡೆಗೆ ತಿರುಗಿಸಬೇಕು. ಅಂದರೆ ಅನಾತ್ಮದಿಂದ ಅಧ್ಯಾಸ ತೆಗೆದು ಆತ್ಮ ಕಡೆಗೆ ತಿರುಗಬೇಕು. ಆ ಪ್ರೇಮ ಪರಮಾತ್ಮ ಕಡೆಗೆ ತಿರುಗಿದ್ದರೆ, ಪರಮಾತ್ಮ ಅಂದರೆ ನಮ್ಮ ಆತ್ಮನೇ, ಎಲ್ಲರ ಆತ್ಮ ನಮ್ಮ ಆತ್ಮ. ಅದರಿಂದ ಹೊರಗಿನಲ್ಲಿರುವಂಥ ಪ್ರೇಮ ಅಲ್ಲಿಂದ ಇಲ್ಲಿಗೆ ತಿರುಗುತ್ತದೆ. ಆತ್ಮ ಕಡೆಗೆ ತಿರುಗಿದ್ದರೆ ಆ ಪ್ರೇಮ ನಿಜವಾದ ಪೂರ್ಣಗೊಂಡು ಅದೇ ಆನಂದ ಸ್ವರೂಪ ಬ್ರಹ್ಮಾನಂದವಾಗುತ್ತದೆ. ಇದು ಭಕ್ತಿಶಾಸ್ತ್ರದ ಪ್ರಕ್ರಿಯೆ. ಆಯಿತಾ? ಎಲ್ಲ ಶಾಸ್ತ್ರಗಳು ಪ್ರಕ್ರಿಯೆ ಅಂದ್ರೇನು? ಸಾಧನ ಅಂದರೆ ಪ್ರಕ್ರಿಯೆನೇ, ಇನ್ನೇನು. ಎಲ್ಲ ಪ್ರಕ್ರಿಯೆ ಅಂದರೆ ಅರ್ಥವೇನು? ಒಂದು ಪ್ರಕಾರ, ಒಂದು ಪದ್ಧತಿ ಎಂದರ್ಥ. ನಿಮ್ಮ ಮನಸ್ಸನ್ನು ಈಗ ಇರುವಂಥ ಸಂಸಾರದ ದುಃಖದಲ್ಲಿರುವ ಸ್ಥಿತಿಯಿಂದ ಮೇಲಿನ ಮಟ್ಟಕ್ಕೆ ಏರಿಸುವಂತೆ ಮಾಡುವುದು ಒಂದು ಪ್ರಕ್ರಿಯೆ, ಒಂದು ಪದ್ಧತಿ ಅಷ್ಟೇ. ಎಲ್ಲವೂ ಪ್ರಕ್ರಿಯೆಗಳೇ, ಎಲ್ಲ ಸಾಧನಗಳು ಪ್ರಕ್ರಿಯೆಗಳೇ, ಯಾವುದೇ ಸಾಧನ. ಆದ್ದರಿಂದ ಪರಮಾತ್ಮನ ಗುಣಗಳು ಹೇಗೆ ಗೊತ್ತಾಗ್ತವೆ? ಇಂಥ ಗುಣಗಳು ಗೊತ್ತಾದರೆ ನಮಗೆ ಗೊತ್ತಿಲ್ಲದೆ ಅವರ ಮೇಲೆ ಪ್ರೇಮ ಹುಟ್ಟುತ್ತದೆ. ಅದೇ ಹೆಚ್ಚು ಇಷ್ಟವಾಗ್ತದೆ, ಅದರ ಕಡೆನೇ ಹೋಗುತ್ತದೆ. ಅಂದರೆ ಪರಮಾತ್ಮನ ಪ್ರೇಮದ ಸ್ವಲ್ಪ ರುಚಿ ನಮಗೆ ಬರಬೇಕು. ಬಂದರೆ ಮತ್ತೆ ಮತ್ತೆ ಆ ಸ್ಮರಣ, ಆ ಭಾವನದಿಂದ ಆ ಹುಟ್ಟಿರುವ ಪ್ರೇಮವನ್ನು ಮತ್ತೆ ಬೆಳೆಸ್ತಾ ಇರಬೇಕು, ಇನ್ನೂ ಶುದ್ಧಗೊಳಿಸ್ತಾ ಇರಬೇಕು. ಇದಾಗಬೇಕಂದರೆ ಸತ್ಸಾಂಗತ್ಯದಲ್ಲಿರಬೇಕು. ಎಲ್ಲಿ ಭಕ್ತರಿದ್ದಾರೋ ಈ ನಿರ್ಮಲ ನಿಸ್ವಾರ್ಥವಾದ ಪ್ರೇಮದಲ್ಲಿ ಮುಳುಗಿ ಆ ಪ್ರೇಮದ ರುಚಿ ಗೊತ್ತಿರುವವನಿಗೆ ಈಗ ಅದರಲ್ಲೇ ಮುಳುಗಿರುತ್ತಾನೆ. ಅದಕ್ಕೆ ಅಡ್ಡಿ ಮಾಡಿದರೆ ಎಲ್ಲ ಕೆಲಸ ಬಿಟ್ಟು ಬಿಡ್ತಾನೆ, ಯಾವುದೂ ಮಾಡಲ್ಲ. ಅದಕ್ಕೋಸ್ಕರ ಅಥವಾ ಮಾಡಿದ್ದರೂ ಆ ಪ್ರೇಮಕ್ಕೆ ಅನುಗುಣವಾಗಿ ನಿಸ್ವಾರ್ಥ ಪ್ರೇಮ ಅಡ್ಡಿ ಆಗದಂತೆ ಮಾಡ್ತಾನೆ. ಕೆಲಸಗಳು ಮಾಡಿದ್ದರೆ ಲೌಕಿಕ ಕೆಲಸ, ಲೋಕಸೇವಾ, ಏನೋ ಲೌಕಿಕ ಎಲ್ಲ ಬಗೆ ಕೆಲಸಗಳು ಮಾಡ್ತಾರೆ. ಸೇವಾದಿಗಳು, ಕಾರ್ಯಕ್ರಮಗಳು ಯಾವುದೇ ಮಾಡಲಿ ತನ್ನ ಆ ಪರಮಾತ್ಮನ ಪ್ರೇಮ ಪ್ರಕಟವಾಗುವ ರೀತಿ ತಮ್ಮ ಹೃದಯದಲ್ಲಿ ನಿಲ್ಲುವ ಹಾಗೆಯೇ ಯಾವುದೇ ಕೆಲಸ ಮಾಡ್ತಾರೆ. ಆ ಕೆಲಸವನ್ನು ಈ ಪ್ರೇಮ ಕಲ್ಕೊಳ್ಳುವ ಹಾಗೆ ಮಾಡಲ್ಲ. ಅಂಥ ಸಜ್ಜನರು, ಮಹನೀಯರು, ಸಾಧುಗಳು, ಭಕ್ತರು ಇದ್ದರೆ, ಅವರ ಸನ್ನಿಧಿಯಲ್ಲಿದ್ದರೆ, ಸನ್ನಿಧಿ ಅಂದರೆ ಶಾರೀರಿಕ ಸನ್ನಿಧಿ ಅಲ್ಲ, ಮನಸ್ಸಿನಿಂದ ಆ ಸಂಬಂಧ ಇದ್ದರೆ ನಮಗೆ ಒಂದು ಅದೇನು ಸೈಫನ್ ಹಾಗೆ ಅವರಿಗೆ ನಮಗೆ ಒಂದು ಅನುಸಂಧಾನ ಆಗುತ್ತದೆ. ಅವರ ಮಾತು, ಅವರ ನಡತೆ, ಅವರ ಭಾವ, ಅವರ ಎಕ್ಸ್ಪ್ರೆಷನ್ ಇದೆಲ್ಲ ನೋಡ್ತಾ ಇದ್ದರೆ ನಮ್ಮಲ್ಲಿ ಆ ಭಾವನೆಗಳು ಹೆಚ್ಚಾಗ್ತವೆ. ನಮ್ಮಲ್ಲಿ ಆ ಭಾವನೆ ಇನ್ನೂ ಶುದ್ಧವಾಗುತ್ತಾ ಇರುತ್ತದೆ. ಅದಕ್ಕೋಸ್ಕರ ಭಕ್ತರು ಒಂದು ಗುರುಗಳು ಶಿಷ್ಯರಿಗೆ ಹೇಳುವುದೋ ಅಥವಾ ಒಬ್ಬ ಭಕ್ತ ಇನ್ನೊಬ್ಬ ಭಕ್ತನಿಗೆ ಹೇಳುತ್ತಾ ಇರುವುದೋ, ಹೇಗೆ ಹೇಳ್ತಾನೆ ಅವನು ಹೇಳುವ ಬಗೆ, ಇವನು ಕೇಳುವ ಬಗೆ, ಇವೆಲ್ಲ ಇಬ್ಬರ ಮಧ್ಯೆ ನಡೆಯುತ್ತಾ ಇರುವಂಥ ಆ ಪ್ರೇಮದ ಏನು ಹೇಳ್ತೀವಿ ಪ್ರವಾಹ ಅಥವಾ ಕಮ್ಯುನಿಕೇಷನ್, ಅದನ್ನು ಕೇಳುತ್ತಾ ಇರಬೇಕು. ಈಗ ಇಲ್ಲಿ ನಡೆಯುತ್ತಿದ್ದು ಏನು,
ಮೊದಲನೇ ಅಧ್ಯಾಯ ರಾಮಹೃದಯ, ಶಿವಪಾರ್ವತಿ ಸಂವಾದ. ಶಿವ ಏನು ಪ್ರೇಮಶಾಸ್ತ್ರ, ಭಕ್ತಿಶಾಸ್ತ್ರಕ್ಕೆ, ಜ್ಞಾನಶಾಸ್ತ್ರಕ್ಕೆ, ಶಾಸ್ತ್ರಗಳಿಗೆ, ಹೆಚ್ಚು ತಂತ್ರಶಾಸ್ತ್ರಗಳಿಗೆ, ಎಲ್ಲ ಶಾಸ್ತ್ರಗಳಿಗೆ ಗುರು ಆ್ಯಂಡ್ ಪಾರ್ವತಿ ಶಿಷ್ಯ. ಪಾರ್ವತಿಗೆ ಇದೆಲ್ಲ ಪಾರ್ವತಿ ಅಂದರೆ ಯಾರು? ನಾವು ಎಂದರ್ಥ. ನಮ್ಮ ಸ್ಥಾನದಲ್ಲಿ ಹೇಗೆ ಶಿಷ್ಯನಾಗಬೇಕು ಎಂದು ನಮಗೆ ಆದರ್ಶವಾಗಿದ್ದು ಅಲ್ಲಿದ್ದು ಕೇಳ್ತಾ ಇದ್ದಾಳೆ. ಶಿವ ಅಷ್ಟು ಗುರುವಾಗಿ ಎಲ್ಲ ವಿದ್ಯೆಗಳು ಭಕ್ತಿಗೆ, ಜ್ಞಾನಕ್ಕೆ. ಏಕೆಂದರೆ ತಂತ್ರಶಾಸ್ತ್ರದಲ್ಲಿ ಎಲ್ಲವೂ ಶಿವನೇ ಗುರುವು, ಪಾರ್ವತಿ ಶಿಷ್ಯ. ತಂತ್ರಶಾಸ್ತ್ರಗಳು ಕರ್ಮಕಾಂಡ, ಉಪಾಸನಾಕಾಂಡ, ಜ್ಞಾನಕಾಂಡ 3 ಬಿಡಿಯಾಗಿಲ್ಲ, 3 ಮಿಕ್ಸ್ ಆಗಿ ಕಂಡು ಬರ್ತದೆ. 3 4 ಕರ್ಮ, ಉಪಾಸನ ಅಂದರೆ ಭಕ್ತಿ ಹೇಳಬಹುದು, ಯೋಗ ಆ್ಯಂಡ್ ಜ್ಞಾನ, ಈ 4 ಮಿಕ್ಸ್ ಆಗಿ ತಂತ್ರಶಾಸ್ತ್ರದಲ್ಲಿ ಕಂಡು ಬರ್ತವೆ. ಯಾವುದು ಬಿಡಿ ಮಾಡಲ್ಲ. ಕರ್ಮಕಾಂಡ ಬೇರೆ, ನಂತರ ಉಪಾಸನ, ನಂತರ ಯೋಗ ಬೇರೆ, ಹಾಗೆ ಇರಲ್ಲ. ಅದರಲ್ಲಿ ಎಲ್ಲ ಸೇರಿಸೇ ಬಿಡ್ತಾರೆ. ಆದ್ದರಿಂದ ಇಂಥ ಸ್ವಯಂ ಸಿದ್ಧ ಸರ್ವಶಾಸ್ತ್ರಗಳ ಸಿದ್ಧ ಅಂದ್ರೇನು? ಈ ಸರ್ವಶಾಸ್ತ್ರಗಳಿಂದ ಆಗುವಂಥ ಯೋಗಕ್ಕೆ ಯೋಗಸಿದ್ಧ ಶಿವ, ಭಕ್ತಿಗೆ ಭಕ್ತಿ ಸಿದ್ಧ, ಕರ್ಮಕ್ಕೆ ಕರ್ಮಸಿದ್ಧ, ಜ್ಞಾನಕ್ಕೆ ಜ್ಞಾನಸಿದ್ಧ ಶಿವನು. ಏಕೆ? ಶಿವನು ಸಾಕ್ಷಾತ್ತು ಪರಮಾತ್ಮನೇ. ಅದರಿಂದ ಇವೆಲ್ಲಕ್ಕೆ ಸಿದ್ಧನೇ. ಆ ಸಿದ್ಧನಲ್ಲಿ ಯೋಗದ ಶಕ್ತಿ, ಯೋಗದ ಸಾಧನಗಳು ಲೀಲಾರೂಪವಾಗಿ ಅವರ ಮಾತಿನಿಂದ ಬಂದು ಬಿಡ್ತವೆ. ಭಕ್ತಿ ಹೇಳಿದರೆ ಅವರೇನೂ ಪ್ರಯತ್ನ ಮಾಡಬೇಕಾಗಿಲ್ಲ. ತನ್ನ ಕಣ್ಣು ಹೇಗೆ ತಾನೇ ನೋಡ್ತದೆ. ಕಿವಿ ಕೇಳಬೇಕಂದ್ರೆ ನೀವೇನಾದರೂ ಸ್ವಿಚ್ ಆನ್ ಮಾಡಬೇಕಾ? ಕಿವಿ ಕೇಳಬೇಕಂದ್ರೆ, ಸ್ಪರ್ಶ ತಿಳ್ಕೊಳ್ಳಬೇಕು ಅಂದರೆ ಕಣ್ಣಂದರೆ ತೆಗೀತೀರಿ, ಮುಚ್ಚುತ್ತೀರಿ. ಕಿವಿಯನ್ನು ಮುಚ್ಚಕ್ಕಾಗ್ತದೆ? ಸ್ಪರ್ಶೇಂದ್ರಿಯವನ್ನು ಮುಚ್ಚಿ ತೆಗೆಯೋಕ್ಕಾಗುತ್ತದೆ? ವಾಸನಕ್ಕೆ ಮುಚ್ಚುವುದು ತೆಗೆಯೋಕ್ಕಾಗ್ತದ? ಈಗ ಮಗು ಹಿಡಿಯಬೇಕೇ ಹೊರತು, ಇಲ್ಲದಿದ್ದರೆ ವಾಸನ ತಾನೇ ಬಂದುಬಿಡ್ತದೆ. ಹಾಗೆ ಆ ಭಕ್ತಿನಿಷ್ಠ ಭಕ್ತಿ ಸಿದ್ಧನಿಗೆ ಪ್ರೇಮ ಎಂಬುದು ಲೀಲಾ ರೂಪವಾಗಿ ಸೂರ್ಯನಿಗೆ ಬೆಳಕು ಹೇಗಿದೆಯೋ ಅದು ಸಹಜವಾಗಿ ಬರುತ್ತದೆ. ಅದು ಶಿವನಿಗೆ. ಸೇವಾಭಾವನೂ ಹಾಗೆ. ಅವರ ತ್ಯಾಗ, ವೈರಾಗ್ಯ, ತಪಸ್ಸು ಅವೆಲ್ಲವೂ ಅಂಥದ್ದೇ. ಸಹಜ ರೂಪ, ಸಹಜ ಸಿದ್ಧ. ಅಂಥ ಸಹಜ ಸಿದ್ಧ ಗುರುವು, ಸರ್ವಶಾಸ್ತ್ರಗಳಿಗೆ ಗುರುವು ಅವನು. ದಕ್ಷಿಣಾಮೂರ್ತಿ ಎಂದು ಹೇಳ್ತಾರೆ. ಯಾವುದೇ ಹೆಸರು ಹೇಳಲಿ, ಆದರೆ ಆ ಗುರು ಅವರು ಇಲ್ಲಿ ಪಾರ್ವತಿಗೆ ಉಪದೇಶ ಮಾಡ್ತಾನೆ. ಪಾರ್ವತಿ ಅಂದರೆ ಯಾರು? ನಮ್ಮಂಥ ಜಿಜ್ಞಾಸುಗಳು, ಸಾಧಕರು ಎಂದರ್ಥ. ಅಂದರೆ ತನ್ನಲ್ಲಿರುವಂಥ ಆ ಸಹಜವಾದ ಸಿದ್ಧಿ, ಪ್ರೇಮ ಆಗಲಿ, ಭಕ್ತಿಯ ಅಂದರೆ ಕರ್ಮ ಆಗಲಿ, ಯೋಗ ಆಗಲಿ, ಜ್ಞಾನ ಆಗಲಿ, ಅವುಗಳನ್ನು ಲೀಲಾ ಮಾತ್ರದಿಂದ ಸೂರ್ಯ ಹೇಗೆ ಬೆಳಕು ಕೊಡಬೇಕು ಎಂದು ಕೊಡುತ್ತಾ ಇಲ್ಲ. ಸೂರ್ಯ ಎಲ್ಲಿದ್ದರೆ ಬೆಳಕು ತಾನೇ ಬಂದು ಬಿಡ್ತದೆ. ಬೆಂಕಿ ಎಲ್ಲಿದ್ದರೆ ಅಲ್ಲಿ ಬಿಸಿ ತಾನೇ ಆಗುತ್ತದೆ. ತಾನು ಅಪ್ರಯತ್ನವಾಗಿ, ಅನಾಯಾಸವಾಗಿ, ಅಪ್ರಯತ್ನವಾಗಿ, ಎಫರ್ಟ್ಲೆಸ್ಲಿ ತಾನೇ ಪ್ರವಾಹವಾಗುತ್ತದೆ ಅಷ್ಟೇ. ಹಾಗೆ ಅಂಥ ಮಹನೀಯರ ಸನ್ನಿಧಿಯಲ್ಲಿದ್ದರೆ ಅದು ತಾನೇ ಪ್ರವಾಹಿತವಾಗುತ್ತದೆ. ಗುರುಗಳು ಉಪದೇಶ ಮಾಡ್ತಾರೆ ಎಂದಲ್ಲ, ಗುರುಗಳ ಸನ್ನಿಧಿಯಲ್ಲಿದ್ದರೆ ಅವರು ಏನು ಮಾಡಿದ್ದರೂ ಏನು ಹೇಳಿದರೂ ಉಪದೇಶ ಆಗಿಬಿಡ್ತದೆ. ಅಂದರೆ ಅವರ ದೃಷ್ಟಿ ಆ ಜ್ಞಾನ ದೃಷ್ಟಿ, ಭಕ್ತಿ ದೃಷ್ಟಿ ಇರುವುದರಿಂದ ಅವರ ಕೈ, ಕಾಲು, ಇಂದ್ರಿಯ, ಮನಸ್ಸು ಏನು ಮಾಡುತ್ತಿದ್ದರೂ ಆ ಭಾವವನ್ನೇ ಪ್ರಕಟಗೊಳಿಸುತ್ತದೆ. ಅದರಿಂದ ಅವರ ಸನ್ನಿಧಿಯಲ್ಲಿದ್ದರೆ ಯಾವುದೇ ಒಂದು ಮೂಲಕವಾಗಿ ಅದು ಪ್ರಕಟವಾಗ್ತಾನೇ ಇರುತ್ತದೆ. ಆದ್ದರಿಂದ ಇಲ್ಲಿ ಮೊದಲು ಒಂದೆರಡು ಮಂಗಳಾಚರಣ ಶ್ಲೋಕಗಳು ಹೇಳಿ ಪಠಂತಿ ಏನು ಮೊದಲು ಈ ಅಧ್ಯಾತ್ಮ ರಾಮಾಯಣದ ಮಹಿಮೆ ಹೇಳ್ತಾರೆ. ಏಕೆಂದರೆ ಮೊದಲೇ ಪ್ರಶಂಸ. ಯಾವುದನ್ನು ಹೇಳ್ತೀವೋ ಅದನ್ನು ಸ್ವಲ್ಪ ಪ್ರಶಂಸೆ ಮಾಡಿದ್ದರೆ ಜನರಿಗೆ ಇದರ ಕುರಿತು ಬೆಲೆ ಗೊತ್ತಾಗ್ತದೆ, ಅದರ ಮೇಲೆ ಪ್ರೀತಿ ಹೆಚ್ಚು ಉಂಟಾಗ್ತದೆ. ಇಲ್ಲದಿದ್ದರೆ ಏನೋ ಹೇಳ್ತಾ ಇದ್ದಾರೆ ನೋಡೋಣ, ಏನೋ ಅಲ್ಲ, ನಮಗೆಲ್ಲರಿಗೂ ಬೇಕಾಗಿದ್ದು, ಅತ್ಯಂತ ಇಷ್ಟವಾಗಿದ್ದು. ವಿಶ್ವೋದ್ಭವ ಸ್ಥಿತಿ ಲಯಾದಿಷು ಹೇತುಮೇಕಂ ಮಾಯಾಶ್ರಯಂ ವಿಗತ ಮಾಯಮಚಿಂತ್ಯ ಮೂರ್ತಿಂ. ಇಂಥ ಶಾಸ್ತ್ರಗಳಿಗೆ ಪಾರಾಯಣ ಮಾಡುವುದೇ ಒಂದು ಸಾಧನ. ಪಾರಾಯಣ ಮಾಡುವುದು, ಶ್ಲೋಕಗಳನ್ನು ಕೇಳುವುದು. ಏಕೆಂದರೆ ಆ ಒಂದೊಂದು ಶ್ಲೋಕದ ಉಚ್ಚಾರಣದಲ್ಲೇ ಶಕ್ತಿ, ಒಂದು ಅನುಗ್ರಹ ಶಕ್ತಿ ಇರುತ್ತದೆ ಭಗವಂತನ. ಅದರಿಂದ ನಾನು ಓದ್ತೀನಿ, ಅದರಲ್ಲಿ ಏನಾದರೂ ಹೇಳಬೇಕು ತಕ್ಕದಿದ್ದರೆ ಹೇಳ್ತೀನಿ, ಒಂದೋ ಎರಡೋ ಮಾತುಗಳು
ಕೆಲವೊಮ್ಮೆ ರಿಪಿಟೇಷನ್ಸ್ ಇರುತ್ತವೆ, ಮುಂದುವರಿಯುತ್ತೇನೆ ಅಲ್ಲವೇ. ಶ್ಲೋಕ ಓದಿ ಹೇಳ್ತೀನಿ, ಸುಮ್ಮನೆ ಕೇಳಿ. ಏಕೆಂದರೆ ಆ ಶ್ಲೋಕಗಳೆಲ್ಲ ಒಂದು ವೇದ ಮಂತ್ರಗಳ ಹಾಗೆ ಭಗವಂತನ ಅನುಗ್ರಹ ರೂಪವಾಗಿ ಪ್ರಕಟವಾಗಿರುವ ಪ್ರಾಸಾದಿಕ ಗ್ರಂಥ ಇದು ಅಧ್ಯಾತ್ಮ ರಾಮಾಯಣ ಎಂಬುದು. ಅದರಿಂದ ನೋಡಿ, ಸಂಸ್ಕೃತವೂ ಅಷ್ಟೇ ಎಷ್ಟು ಮಧುರವಾದ ಸಂಸ್ಕೃತ ಇದೆ, ಭಾವ ಎಷ್ಟು ಚೆನ್ನಾಗಿದೆ, ಹೇಳುವವನು ಹೇಗಿದ್ದಾನೆ ನೋಡಿ. ವಿಶ್ವೋದ್ಭವ ಸ್ಥಿತಿ ಲಯಾದಿಷು ಹೇತುಮೇಕಂ ಮಾಯಾಶ್ರಯಂ ವಿಗತ ಮಾಯಮಚಿಂತ್ಯ ರೂಪಂ. ತಾನೇ ಈ ಮಾಯಾರೂಪ ಧರಿಸಿ ಭಗವಂತ ಭಕ್ತರ ಮೇಲೆ ಅಹೇತುಕ ದಯದಿಂದ ನಿಮಗೆ ಕಂಡುಬರುವ ರೂಪ ಧರಿಸಿ ಬರ್ತಾನೆ. ತನ್ನ ಪಾಡಿಗೆ ತಾನು ಒಬ್ಬ ದೊಡ್ಡ ಆಫೀಸರ್ ಅಂದರೆ ಎಲ್ಲೋ ಒಳಗೆ ಇರುತ್ತಾನೆ. ಅವರ ದರ್ಶನವಾಗುವುದಕ್ಕೆ 4 ಬಿಲ್ಡಿಂಗ್ಗಳು ದಾಟಬೇಕು, 1 ಕಿಲೋಮೀಟ್ರ್ ದಾಟಬೇಕು. ಯಾರೂ ಬಿಡಲ್ಲ. ಎಲ್ಲ ಕಡೆ ವಾಚ್ಮೆನ್ಗಳು ಆಫೀಸರ್ಗಳು ಎಲ್ಲ ಕಡೆ ಅಡ್ಡಿ ಮಾಡ್ತಾರೆ, ಯಾರೂ ಬಿಡಲ್ಲ. ಆವಾಗ ಅವರಿಗೆ ಗೊತ್ತಾಯಿತು ಯಾರೂ ಬಿಡುತ್ತಾ ಇಲ್ಲ, ಪಾಪ ಅವರನ್ನು ನೋಡಲಿಕ್ಕೆ ಬಂದ ಎಂದು. ತಾನೇ ಆ ಆಫೀಸ್ನಿಂದ ಇಳಿದು ನಿಮ್ಮನ್ನು ನೋಡಲಿಕ್ಕೆ ಬಂದರೆ ಏನನ್ನಿಸುತ್ತದೆ? ಎಷ್ಟು ದಯ ನೋಡಿ. ಹಾಗೆ ಭಗವಂತ ತಾನು ಇರುವ ಸರ್ವವ್ಯಾಪಕ ಸಚ್ಚಿದಾನಂದ ಸ್ವರೂಪ ನಿರ್ಗುಣ ನಿರ್ವಿಶೇಷ ಬ್ರಹ್ಮ ಅಂದರೆ ನಮಗೆ ಕಣ್ಣಿಗೆ ಕಂಡು ಬರಲ್ಲ, ಕಿವಿಗೆ ಕೇಳಿಸಲ್ಲ, ಏನು ಮಾತಾಡೋಕ್ಕಾಗಲ್ಲ. ಅಂಥ ಸರ್ವವ್ಯಾಪಕನಾದರೆ ನಮ್ಮ ಗತಿ ಏನು ಅಂದರೆ, ನಿಮಗೆ ಕಂಡು ಬರುವ ಹಾಗೆ ನಾನು ಬರ್ತೀನಪ್ಪ, ನೀನು ಕಣ್ಣಾರ ನೋಡಿಕೊಳ್ಳಬಹುದು, ಕಿವಿಯಿಂದ ಕೇಳಬಹುದು, ಮುಖದಿಂದ ನೋಡಿ ನೀವು ಮಾತಾಡಬಹುದು. ಅದಕ್ಕೋಸ್ಕರ ನಾನು ನೀವು ನೋಡುವ ಹಾಗೆ ರೂಪ ಧರಿಸಿ ಬರ್ತೀನಿ, ನೋಡ್ಕೊ. ನನ್ನನ್ನು ನೋಡಬೇಕನ್ನಿಸುತ್ತದಲ್ಲ, ನೋಡ್ಕೊ. ಅದರಿಂದ ಒಂದು ಮನುಷ್ಯ ರೂಪ ಧರಿಸಿ ಬಂದ. ಅದು ಹೇಗಿದೆ ಮನುಷ್ಯ ರೂಪ ಅಂದರೆ, ಏನೋ ವಿಕೃತ ರೂಪವಾಗಿದ್ದರೆ ಒಂದು ಸಲ ನೋಡ್ತೀವಿ ಸಾಕಾಯ್ತೆಂದು ಹೋಗಿಬಿಡ್ತೀವಿ. ಅದು ದಿವ್ಯ ಮಂಗಳ ಸುಂದರ ವಿಗ್ರಹ, ಎಷ್ಟು ಸಲ ನೋಡಿದ್ದರೂ ಇನ್ನೂ ನೋಡಬೇಕು ಅನಿಸುತ್ತಲೇ ಇರುತ್ತದೆ. ಅಂದರೆ ನಮ್ಮ ದೃಷ್ಟಿ ಪರಮಾತ್ಮ ಮೇಲೇ ಬೀಳಬೇಕು, ಅವರ ಮೇಲೇ ಪ್ರೇಮ ಉಂಟಾಗಬೇಕು. ಇದಕ್ಕೆ ಅನುಕೂಲ ರೂಪ ಧರಿಸಿದ್ದಾನೆ. ಅದರಿಂದ ತನ್ನ ಮಾಯಾಶಕ್ತಿ, ಮಾಯಾ ಅಂದರೆ ತನ್ನ ಶಕ್ತಿ, ಅದಕ್ಕೆ ಏನೇ ಹೆಸರಿಡು, ತನಗಿರುವ ಈ ಶಕ್ತಿ ಇದೆ. ಭಕ್ತರನ್ನು ಅನುಗ್ರಹಿಸುವುದಕ್ಕೆ, ಭಕ್ತರಿಗೆ ಅನುಕೂಲ ಮಾಡುವುದಕ್ಕೆ ಯಾವುದೇ ಒಂದು ಶಕ್ತಿ ಇದೆ. ಅದಕ್ಕೆ ಹೆಸರು ಏನೇ ಇಟ್ಕೋ, ಯಾವುದೇ ಒಂದು ಶಕ್ತಿ ಇದೆ. ಆ ಶಕ್ತಿಯನ್ನು ಬಳಸಿಕೊಂಡು ಭಕ್ತರನ್ನು ಅನುಗ್ರಹಿಸ್ತಾರೆ. ಅದು ಇಲ್ಲಿ ಈ ಶ್ಲೋಕದಲ್ಲಿ. ವಿಶ್ವೋದ್ಭವ ಸ್ಥಿತಿ ಲಯಾದಿಷು ಹೇತುಮೇಕಂ ಮಾಯಾಶ್ರಯಂ ವಿಗತ ಮಾಯಮಚಿಂತ್ಯ ಮೂರ್ತಿಂ ಆನಂದ ಸಾಂದ್ರಮಮಲಂ ನಿಜಬೋಧರೂಪಂ ಸೀತಾಪತಿಂ ವಿದಿತ ತತ್ವಮಹಂ ನಮಾಮಿ. ಮಂಗಳಾಚರಣ ಶ್ಲೋಕಗಳು. ಪಠಂತಿ ಯೇ ನಿತ್ಯಮನನ್ಯಚೇತಸಃ. ಅನನ್ಯ ಭಕ್ತಿಯಿಂದ ಈ ಅಧ್ಯಾತ್ಮ ರಾಮಾಯಣವನ್ನು ಯಾರು ಓದುತ್ತಾರೋ, ಶೃಣ್ವಂತಿ ಚಾಧ್ಯಾತ್ಮಿಕ ಸಂಹಿತಂ ಶುಭಂ. ಓದುತ್ತಾರೋ, ಓದಕ್ಕಾಗದಿದ್ದರೆ ಕೇಳುತ್ತಾರೋ, ಯಾರಿಗೆ ಓದುವಷ್ಟು ಸಂಸ್ಕೃತ ಬರಲ್ಲವೋ ಇನ್ನೊಬ್ಬರು ಹೇಳುವಾಗ ಕೇಳಬಹುದು ಅಲ್ಲವೇ. ಶೃಣ್ವಂತಿ ಚಾಧ್ಯಾತ್ಮಿಕ ಸಂಹಿತಂ ಶುಭಂ ರಾಮಾಯಣಂ ಸರ್ವಪುರಾಣ ಸಮ್ಮತಂ. ಪುರಾಣ ಪ್ರಕ್ರಿಯೆ ಸುಲಭವಾಗಿರುತ್ತದೆ, ವೈದಿಕ ಪ್ರಕ್ರಿಯೆ ತುಂಬ ಕಠಿಣ, ಪಂಡಿತರಿಗೆ ಮಾತ್ರ ವೇದ್ಯ. ಅದೆಲ್ಲ ವ್ಯಾಕರಣ ತರ್ಕ ಏನೋ ಮಾಡ್ತಾರೆ. ಸರಳವಾದ ಹೃದಯಕ್ಕೆ ನೇರಾಗಿ ಹತ್ತುವಂಥ ಭಾಷಾ ಶೈಲಿ ಪ್ರಕ್ರಿಯೆ ಪುರಾಣ. ಅದರಿಂದ ಸರ್ವಪುರಾಣ ಸಮ್ಮತಂ. ಈ ಅಧ್ಯಾತ್ಮ ರಾಮಾಯಣ ಸರ್ವಪುರಾಣ ಸಮ್ಮತಂ. ನಿರ್ಧೂತ ಪಾಪ ಹರಿಮೇವ ಯಾಂತಿತೆ. ಇದು ರಾಮನ ಕಥಾ ಕೇಳುತ್ತಾ ಇದ್ದರೆ ಸಾಕು, ಮನಸ್ಸಿನಲ್ಲಿರುವ ತಮೋಗುಣ ರಜೋಗುಣ ಹೋಗುತ್ತದೆ, ಜಾರಿ ಹೋಗುತ್ತದೆ ಅಷ್ಟೇ. ತಮೋಗುಣ ರಜೋಗುಣ ಹೋಗಿ ಮನಸ್ಸು ಪುಷ್ಪ ಅರಳುವ ಹಾಗೆ ಅದು ಹಾಗೆಯೇ ಸಾತ್ವಿಕವಾಗಿ ಬಿಡುತ್ತದೆ. ಅದರಿಂದ ಇದು ಕಲ್ಕೊಳ್ಳಬೇಡಿ, ಅತಿ ಅದ್ಭುತವಾದ ಅಮೃತ ಸ್ವರೂಪವಾದದ್ದು ಇದು ಅಧ್ಯಾತ್ಮ ರಾಮಾಯಣ. ಅದರಿಂದ ಎಲ್ಲರೂ ಕೇಳಬೇಕು. ಅಧ್ಯಾತ್ಮ ರಾಮಾಯಣಮೇವ ನಿತ್ಯಂ ಪಠೇದ್ಯದಿಚ್ಛೇದ್ ಭವಬಂಧ ಮುಕ್ತಿಂ. ಸಂಸಾರದಿಂದ ಮೋಕ್ಷ ಬೇಕಂದರೆ ಪ್ರತಿ ದಿವಸ ಓದಬೇಕು. ಗವಾಂ ಸಹಸ್ರಾಯುತ ಕೋಟಿ ದಾನಾತ್ ಫಲಂ ಲಭೇದ್ಯ ಶೃಣುಯಾತ್ ಸ ನಿತ್ಯಂ. ಜನರಿಗೆ ಸ್ವಲ್ಪ ಪುಣ್ಯ ಅಂದರೆ ಹೆಚ್ಚು ಅಲ್ಲವೇ, ಪುಣ್ಯ ಬುದ್ಧಿ ಇರುತ್ತದೆ. ಈ ಕಾಲದಲ್ಲಿ ಕಮ್ಮಿ ಆಯಿತು, ಪೂರ್ವ ಕಾಲದಲ್ಲಿ ಪುಣ್ಯ, ಪ್ರತಿ ಮಾತು ಪುಣ್ಯ ನೋಡಿಕೊಂಡೇ ಮಾಡ್ತಾರೆ. ನಿಮಗೆ ಪುಣ್ಯನೂ ಬೇಕಂದರೆ ಎಷ್ಟು ಸಾವಿರ ಹಸುಗಳು ದಾನ ಮಾಡಿರುವ ಪುಣ್ಯ ಬರುತ್ತದೆ ನೀವು ಅಧ್ಯಾತ್ಮ ರಾಮಾಯಣ ಓದಿದ್ದರೆ. ಒಂದು ಹಸು ದಾನಕ್ಕೆ ಎಷ್ಟು ಕಷ್ಟಪಡಬೇಕು, ಎಷ್ಟು ಖರ್ಚಾಗಬೇಕು. 1000 ಒಳ್ಳೆಯ ಹಸುಗಳನ್ನು ದಾನ ಮಾಡಿರುವಂಥ ಪುಣ್ಯ ಬರುತ್ತದೆ. ಸರಳವಾದ ಸಾಧನ. ಇದನ್ನು ಓದು ಭಕ್ತಿಯಿಂದ ಸಾಕು ಆಗುತ್ತದೆ. ಅಂದರೆ ಇದಕ್ಕೆ ಅಷ್ಟು ಮಹಿಮೆ ಇದೆ. ಇದು ಸಾಮಾನ್ಯ ಗ್ರಂಥ ಅಲ್ಲ. ಗವಾಂ ಸಹಸ್ರಾಯುತ. ಸಹಸ್ರ ಅಯುತ, ಅಯ್ಯೋ 1000 ಅಲ್ಲ ಅಂತೆ, 1000 ಅಯುತ ಅಂದರೆ 10,000. ಅಂದರೆ ಅನೇಕ ಕೋಟಿಗಳು ಅಂದರ್ಥ. ಸಹಸ್ರ ಅಯುತ
ಅಂದರೆ ಸಾವಿರ ಸಾವಿರಗಳು ಅಂತ ಅರ್ಥ. 1,000, 10,000, 100,000 ಅಲ್ಲ, ಸಾವಿರ ಸಾವಿರಗಳು ಅಷ್ಟು ಹಸುಗಳನ್ನು ದಾನ ಮಾಡಿರುವಂಥ ಪುಣ್ಯ ಬರುತ್ತದೆ. ಫಲಂ ಲಭೇದ್ಯ ಶೃಣುಯಾತ್ಸ ನಿತ್ಯಂ, ಪ್ರತಿನಿತ್ಯ ಕೇಳಬೇಕು. ಪುರಾರಿಗಿರಿ ಸಂಭೂತ ಶ್ರೀರಾಮಾರ್ಣವ ಸಂಗತ. ಇದು ಎಲ್ಲಿ ಹುಟ್ಟಿತು? ಅಧ್ಯಾತ್ಮ ರಾಮಾಯಣ. ಪುರಾರಿಗಿರಿ ಸಂಭೂತ, ಸಾಕ್ಷಾತ್ತು ಶಿವನಿಂದಲೇ ಹುಟ್ಟಿತು. ಶ್ರೀರಾಮಾರ್ಣವ ಸಂಗತ. ಯಾವುದೇ ನದಿ ಒಂದು ಪರ್ವತದಲ್ಲಿ ಹುಟ್ಟುತ್ತದೆ, ಸಮುದ್ರದಲ್ಲಿ ಸೇರಿಕೊಳ್ತದೆ ಅಲ್ಲವೇ? ಪರ್ವತದಲ್ಲಿ ಹುಟ್ಟಿ ಸಮುದ್ರದಲ್ಲಿ ಸೇರಿಕೊಳ್ತದೆ. ಹಾಗೆ ಇದು ಯಾವ ಪರ್ವತದಲ್ಲಿ ಹುಟ್ಟಿತು? ಪುರಾರಿಗಿರಿ ಸಂಭೂತ, ಶಿವ ಎಂಬ ಪರ್ವತದಲ್ಲಿ ಹುಟ್ಟಿ ರಾಮಚಂದ್ರನೆಂದ ಸಮುದ್ರದಲ್ಲಿ ಸೇರಿಕೊಂಡಿತಂತೆ. ಯಾವುದು? ಈ ಅಧ್ಯಾತ್ಮ ರಾಮಾಯಣ ಎಂಬ ನದಿ. ಅದರಿಂದ ಈ ಅಧ್ಯಾತ್ಮ ರಾಮಗಂಗೆಯಂ, ಅಧ್ಯಾತ್ಮ ರಾಮಾಯಣ ಎಂಬುದು ಒಂದು ಗಂಗಾ ನದಿ. ಪುನಾತಿ ಭುವನತ್ರಯಂ. ಯಾರು ಯಾರು ಇದನ್ನು ನೋಡ್ತಾರೋ, ಸ್ನಾನ ಮಾಡ್ತಾರೋ, ತೀರ್ಥ ತಗೊಳ್ತಾರೋ ಅವರಿಗೆ 3 ಲೋಕಗಳಲ್ಲಿರುವ ಯಾರೇ ಆಗಲಿ ಪವಿತ್ರರಾಗಿ ಬಿಡ್ತಾರೆ. ಕೈಲಾಸಾಗ್ರೇ. ಪವಿತ್ರತ ಎಂಬುದು ಭಾವನ ಪವಿತ್ರತೆ ಆಗಬೇಕು. ಜನರಲ್ಲಿ ಆ ಕಠೋರತೆ ಇದೆ ನೋಡಿ, ತಮೋಗುಣದಿಂದ ರಜೋಗುಣದಿಂದ ಹೃದಯವು ಕಠಿಣವಾಗುತ್ತದೆ. ಆ ತಮೋಗುಣದ ಕಾಠಿಣ್ಯ, ರಜೋಗುಣದ ಕಾಠಿಣ್ಯ ಹೋದರೆ ಸಾತ್ವಿಕ ನಿರಭಿಮಾನ ನಿರ್ಮಲ ಭಾವ ಬರುತ್ತದಲ್ಲ, ಆಗ ಅದು ಪುಣ್ಯಕ್ಕೆ ಕಾರಣ. ಪುಣ್ಯಕ್ಕೆ ಕಾರಣ ಏನು? ಮನಸ್ಸಿನ ಶುದ್ಧ ಸ್ಥಿತಿಯಿಂದ ಏನೇ ಮಾಡು, ಒಂದು ನಾಮಸ್ಮರಣ ಹೇಳು, ಒಂದು ಶ್ಲೋಕ ಹೇಳು, ಏನಿಲ್ಲ ಅಂದರೆ ಸುಮ್ಮನೆ ಕೂತ್ಕೋ, ಅದೇ ಸಾಕು, ಅದೇ ಶುದ್ಧಿ ಮಾಡ್ತದೆ, ಅದೇ ಪುಣ್ಯವನ್ನು ಹುಟ್ಟಿಸ್ತದೆ. ಆದ್ದರಿಂದ ಈ ಗಂಗಾ ನದಿ, ಅಧ್ಯಾತ್ಮ ರಾಮಾಯಣ ಗಂಗಾ 3 ಲೋಕಗಳನ್ನು ಪವಿತ್ರಗೊಳಿಸುತ್ತದೆ. ಕೈಲಾಸಾಗ್ರೇ ಕದಾಚಿತ್ ರವಿಶತ ವಿಮಲೆ ಮಂದಿರೇ ರತ್ನಪೀಠೆ. ಕೈಲಾಸದಲ್ಲಿ ಶಿವ ಒಂದು ಕಡೆ ಕೂತಿದ್ದಾನೆ. ರವಿಶತ ವಿಮಲೆ, ಒಂದು ಮಂದಿರ ಇದೆ ಶಿವನಿಗೆ. ಅಲ್ಲಿ ಒಂದು ಮಂದಿರ ಇದೆ ಕೈಲಾಸದಲ್ಲಿ. ನೀವು ನೋಡಿದ್ದೀರಾ? ಮಾನಸರೋವರ ಹೋಗಿರುವವರು ನಿಮಗೆ ಕಂಡು ಬರಲ್ಲ, ಅಲ್ಲಿ ಸ್ಪೆಷಲ್ ಇರುತ್ತದೆ. ಶಿವನದ ಒಂದು ಮಂದಿರ ಇರುತ್ತದೆ. ಆ ಮಂದಿರದಲ್ಲಿ 100 ಸೂರ್ಯಗಳಷ್ಟು ಬೆಳಕಿರುತ್ತದಂತೆ, ದಿವ್ಯವಾದ ಶಿವನ ಮಂದಿರ. ಆ ಮಂದಿರದಲ್ಲಿ ರತ್ನಪೀಠ ಮೇಲೆ ಕೂತಿದ್ದಾರೆ. ಯಾರು? ಶಿವ ಪಾರ್ವತಿ. ಸವಿಷ್ಟಂ ಸಂವಿಷ್ಟಂ ಧ್ಯಾನನಿಷ್ಠಂ. ಅಲ್ಲಿ ಕೂತಿದ್ದಾನೆ, ಧ್ಯಾನದಲ್ಲಿ ಕೂತಿದ್ದಾನೆ. ಅಂದರೆ ಅವರು ಯಾವ ಡಿಸ್ಟರ್ಬ್ಡ್ ಮೂಡ್ನಲ್ಲಿಲ್ಲ, ಅತ್ಯಂತ ಪ್ರಸನ್ನವಾದ ಆನಂದದಿಂದ ಪ್ರೇಮದಿಂದ ಮಗ್ನರಾಗಿರುವಂಥ ದಿವ್ಯ ಮೂಡ್ನಲ್ಲಿದ್ದಾನೆ ಶಿವ. ಸಂವಿಷ್ಟಂ ಧ್ಯಾನನಿಷ್ಠಂ ತ್ರಿನಯನಮಭಯಂ ಸೇವಿತಂ ಸಿದ್ಧ ಸಂಘೈ. ಅವರು ಸುತ್ತೂ ಸಿದ್ಧಪುರುಷರು, ಮಹನೀಯರು, ಭಕ್ತರು. ಅನೇಕ ಜನ್ಮಗಳು ಭಕ್ತಿ ಮಾಡಿ ಶಿವನ ಗತಿ ಪಡ್ಕೊಳ್ಳಬೇಕೆಂದು ಹೋಗಿ ಅಲ್ಲಿ ಆ ಸೇವದಲ್ಲಿ ಇದ್ದಾರೆ. ಅವರು ಶಿವನ ಸನ್ನಿಧಿಯಲ್ಲಿರುವುದೇ ನಮಗೆ ಆನಂದ ಎಂದು ಎಷ್ಟೋ ಜನ್ಮಗಳು ಪುಣ್ಯ ಮಾಡಿ, ಉಪಾಸನ ಮಾಡಿ, ಭಕ್ತಿ ಮಾಡಿ ಅಲ್ಲಿ ಹೋಗಿದ್ದಾರೆ. ಸೇವಿತಂ ಸಿದ್ಧ ಸಂಘೈ ದೇವಿ ವಾಮಾಂಕ ಸಂಸ್ಥಾ. ಪಾರ್ವತಿ ಇಲ್ಲಿ ಪಕ್ಕಕ್ಕೆ ಲೆಫ್ಟ್ ಸೈಡ್ ಕೂತಿದ್ದಾಳಂತೆ. ದೇವಿ ವಾಮಾಂಕ ಸಂಸ್ಥಾ ಗಿರಿವರ ತನಯ. ಪಾರ್ವತಿ ಭಕ್ತಿ ನಮ್ರ, ಅತ್ಯಂತ ವಿನಯದಿಂದ ಬಗ್ಗಿದ್ದಾಳಂತೆ. ಅಭಿಮಾನದಿಂದ ಬಗ್ಗಕ್ಕಾಗಲ್ಲ. ಅದರಿಂದ ಭಕ್ತಿ ನಮ್ರ, ಭಕ್ತಿಯಿಂದ ವಿನಯಶೀಲರಾಗಿದ್ದಾಳೆ. ಪ್ರಾಹೇದಂ, ಪಾರ್ವತಿ ಕೇಳ್ತಾಳೆ. ದೇವಮೀಶಂ ಸಕಲ ಮಲಹರಂ ವಾಕ್ಯಮಾನಂದ ಕಂದಂ. ಈ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಪಾರ್ವತ್ಯುವಾಚ ನಮೋಸ್ತು ತೇ ದೇವ ಜಗನ್ನಿವಾಸ. ಇದು ನಿಮಗೆ ಸರಳವಾಗ್ತದೆ, ನಾನು ಹೇಳಬೇಕಾಗಿಲ್ಲ. ನಮೋಸ್ತು ತೇ ದೇವ ಜಗನ್ನಿವಾಸ. ಶಿವನನ್ನು ಸರ್ವಾತ್ಮದೃಕ್ತ್ವಂ ಪರಮೇಶ್ವರೋಸಿ ಪೃಚ್ಛಾಮಿ ತತ್ವಂ ಪುರುಷೋತ್ತಮಸ್ಯ ಸನಾತನಂ ತ್ವಂ ಚ ಸನಾತನೋಸಿ. ಸನಾತನ ಸಿದ್ಧಪುರುಷ, ಸಾಕ್ಷಾತ್ ಪರಮಾತ್ಮನೇ ನೀನು, ಪರಮೇಶ್ವರ. ಅದರಿಂದ ನಿಮ್ಮನ್ನೊಂದು ಪ್ರಶ್ನೆ ಮಾಡ್ತಾ ಇದ್ದೀನಿ, ಗೋಪ್ಯವಾದ ಪ್ರಶ್ನೆ. ನಿಮಗೆ ಎಲ್ಲ ಕಡೆ ಯಾವ ಅಡ್ವರ್ಟೈಸ್ಮೆಂಟ್ನಲ್ಲಿ, ಟಿ ವಿಯಲ್ಲಿ, ನಿಮ್ಮ ಸೆಲ್ಫೋನ್ನಲ್ಲಿ ಎಲ್ಲ ಕಡೆ ಸಿಗಲ್ಲ. ಅದಕ್ಕೋಸ್ಕರ ರಹಸ್ಯ. ಎಲ್ಲೋ ಹುಡುಕಿದವರಿಗೆ ಭಕ್ತರ ಹತ್ತಿರನೇ ಇರುತ್ತದೆ ಈ ಪ್ರಶ್ನಕ್ಕೆ ಉತ್ತರ ಎಲ್ಲಿ ಸಿಗಲ್ಲ. ಪ್ರಶ್ನೆ ಇದು ಮಾಡುವರೇ ಇಲ್ಲ. ನಿಮಗೆ ಎಲ್ಲಿ ಹುಡುಕಿದ್ದರೂ ಸಿಗಲ್ಲ ನಿಮಗೆ. ಗೋಪ್ಯಂ ಯದತ್ಯಂತಮನನ್ಯ ವಾಚ್ಯಂ. ಇದು ಗೋಪ್ಯವಾದ ರಹಸ್ಯವಾದ ಪ್ರಶ್ನೆ ಕೇಳ್ತಾ ಇದ್ದೀನಿ, ಅತಿ ಮುಖ್ಯವಾದದ್ದು. ವದಂತಿ ಭಕ್ತೇಶು ಮಹಾನುಭಾವ. ಏಕೆಂದರೆ ಭಕ್ತರಾದರೆ ಹೇಳ್ಕೊಡ್ತಾರೆ, ಅದು ಮಹಾನುಭಾವರೇ ಹೇಳ್ತಾರೆ. ಎಲ್ಲೆಲ್ಲಿ ಸಿಗಲ್ಲ, ಯಾರ ಹತ್ತಿರ ಸಿಗಲ್ಲ. ದೊಡ್ಡ ದೊಡ್ಡ ಪಂಡಿತರಿದ್ದಾರೆ, ಪಂಡಿತರ ಹತ್ತಿರ ಪಾಂಡಿತ್ಯ ಸಿಗ್ತದೆ, ಭಕ್ತಿ ಸಿಗಲ್ಲ. ಭಕ್ತರ ಹತ್ತಿರನೇ ಸಿಗ್ತದೆ.
ಮಹನೀಯರು ಭಕ್ತರು ಅವರ ಹತ್ತಿರನೇ ಕಲಿಯತಕ್ಕದ್ದು, ಇದು ರಹಸ್ಯವಾದದ್ದು. ಅವರ ಹತ್ತಿರ ಹೋಗಿ ನೀನು ಭಕ್ತಿಯಿಂದ ವಿನಯದಿಂದ ಹೋದರೆ ಹೇಳ್ಕೊಡ್ತಾರೆ. ಅಲ್ಲಿ ಅಭಿಮಾನ ತೋರಿಸಿದರೆ ಇನ್ನೇನು ಹೇಳಿಬಿಟ್ಟು ಕಳಿಸ್ತಾರೆ ಅಷ್ಟೇ. ಅದರಿಂದ ಗೋಪ್ಯಂ ಯದತ್ಯಂತಮನಂತ ವಾಚ್ಯಂ ವದಂತಿ ಭಕ್ತೇಶು ಮಹಾನುಭಾವಾ ತದಪ್ಯಹೋಹಂ ತವ ದೇವ ಭಕ್ತ. ಆದರೂ ನಾನು ನಿಮ್ಮ ಭಕ್ತಳು. ಪಾರ್ವತಿ ಹೇಳ್ತಾಳೆ, ನೋಡಿ ನಾನು ತಪಸ್ಸು ಮಾಡಿ ನಿನ್ನನ್ನು ಪತಿಯಾಗಿ ಪಡ್ಕೊಳ್ಳಬೇಕು ಎಂದು ನಿಮ್ಮ ಮೇಲನೆ ಪ್ರೀತಿಯಿಂದ ನಾನು ಬಂದಿದ್ದವಳನ್ನು. ಅದರಿಂದ ತವ ದೇವ ಭಕ್ತ ಪ್ರಿಯಾಸಿ ಮೇ ತ್ವಂ ವದಯತ್ತು ಪೃಷ್ಟಂ. ಅದರಿಂದ ನೀವು ಅತ್ಯಂತ ನಿಮಗೆ ಪ್ರಿಯ ನಾನು, ಅತ್ಯಂತ ಭಕ್ತ ನಾನು. ಅದರಿಂದ ನಮಗೆ ದಯವಿಟ್ಟು ನೀವು ಈ ಪ್ರಶ್ನಕ್ಕೆ ಉತ್ತರ, ಈ ರಹಸ್ಯವಾದ ಪ್ರಶ್ನೆ ಅಂದರೆ ಬೇರೆ ಎಲ್ಲಿ ಸಿಗಲ್ಲ ಎಂದರ್ಥ. ಅದು ನಿಮ್ಮಂಥ ಮಹನೀಯರಿಂದಲೇ ಗೊತ್ತಾಗತಕ್ಕದ್ದು. ಅದು ನನಗೆ ಹೇಳಿ. ಜ್ಞಾನಂ ಸವಿಜ್ಞಾನ ಮತಾನುಭಕ್ತಿ ವೈರಾಗ್ಯಯುಕ್ತಂ ಚಮಿತಂ ವಿಭಾಸ್ವತ್. ಜ್ಞಾನ ಬೇಕು, ಪರಮಾತ್ಮನ ಜ್ಞಾನ. ಸವಿಜ್ಞಾನಂ ಅನುಭವರೂಪ ಜ್ಞಾನ ಸಮೇತ. ಅಥಾನುಭಕ್ತಿ ಭಕ್ತಿ ವೈರಾಗ್ಯ ಸಮೇತ ಜ್ಞಾನ. ಜಾನಾಮ್ಯಹಂ ಯೋಷಿದಪಿ ತ್ವದುಕ್ತಂ ಯಥಾ ತಥಾ ಬ್ರೂಹಿ ತರಂತಿ ಯೇನ. ಆದ್ದರಿಂದ ನಾನು ಕೇಳಿದ್ದರೆ ನಾನು ಹೇಗೆ ತರಿಸುತ್ತೇನೋ ಹಾಗೆ ನನಗೆ ಹೇಳಿಕೊಡು. ಪೃಚ್ಛಾಮಿ ಚಾನ್ಯಚ್ಚ ಪರಂ ರಹಸ್ಯಂ ತದೇವ. ನೀವು ಜ್ಞಾನಗಳನ್ನು ಎಷ್ಟೋ ಹೇಳಿದ್ದೀರಿ, ಇನ್ನೂ ಸ್ವಲ್ಪ ಹೇಳಿ. ಏನದು? ಪೃಚ್ಛಾಮಿ ಚಾನ್ಯಚ್ಚ ಪರಂ ರಹಸ್ಯಂ. ಇನ್ನು ರಹಸ್ಯಗಳಿಗಿಂತ ಹೆಚ್ಚಿನ ರಹಸ್ಯ ಅಂದರೆ ಬಹುಮೂಲ್ಯವಾದದ್ದು, ಅಮೂಲ್ಯವಾದ ತತ್ವ ಕೇಳ್ತಾ ಇದ್ದೀನಿ. ತದೇವ ಚಾಗ್ರೆ ವದವಾರಿಜಾಕ್ಷ. ಮೊದಲು ಇದು ಹೇಳಿ ನನಗೆ. ಶ್ರೀರಾಮಚಂದ್ರೇ ಅಖಿಲ ಲೋಕ ಸಾರೆ ಭಕ್ತಿರ್ದೃಢ ನೌರ್ಭವತಿ ಪ್ರಸಿದ್ಧ. ಯಾವುದು ಕೇಳಿದ್ದರೆ ಶ್ರೀರಾಮಚಂದ್ರ ಅಖಿಲ ಲೋಕ ಸಾರ. ಸಕಲ ಲೋಕದಲ್ಲಿ ನೀವು ಸ್ವರ್ಗಕ್ಕೆ ಹೋಗಿ, ವೈಕುಂಠಕ್ಕೆ ಹೋಗಿ, ಕೈಲಾಸಕ್ಕೆ ಹೋಗಿ, ಎಲ್ಲಿ ಹೋಗಿದ್ದರೂ ಯಾವ ಯಾವ ಅನುಭವವನ್ನು ಪಡ್ಕೊಳ್ತಿರೋ ಆ ಎಲ್ಲ ಅನುಭವಗಳ ಸಾರ ರಾಮಚಂದ್ರ. ರಾಮಚಂದ್ರನಲ್ಲೇ ಪಿತೃಲೋಕ ಸುಖ, ಭೂಲೋಕ ಸುಖ, ಸ್ವರ್ಗಲೋಕ ಸುಖ, ಬ್ರಹ್ಮಲೋಕ ಸುಖ, ಅತಲ ವಿತಲ ಸುತಲ ಪಾತಾಳ ಸುಖ, ಭೂರ್ಭುವ ಸ್ವಹ ಮಹಾ ಜನ ತಪ ಸತ್ಯ, ಸರ್ವಲೋಕಗಳ ಸುಖ ರಾಮಚಂದ್ರನಲ್ಲೇ ಸಿಕ್ಕಿಬಿಡುತ್ತದೆ. ಅಂಥ ರಾಮಚಂದ್ರನ ಸ್ವರೂಪ ನನಗೆ ಹೇಳಿಕೊಡಿ. ಶ್ರೀರಾಮಚಂದ್ರೇ ಅಖಿಲ ಲೋಕ ಸಾರೆ ಭಕ್ತಿರ್ದೃಢ ನೌರ್ಭವತಿ ಪ್ರಸಿದ್ಧ. ನಮ್ಮ ಭಕ್ತಿ ಅಂಥ ರಾಮಚಂದ್ರನಲ್ಲಿ ಅತ್ಯಂತ ದೃಢವಾಗಿ ಆಗಬೇಕು. ಭಕ್ತಿ ದೃಢ ಭಕ್ತಿ ಯಾವಾಗ ಆಗುತ್ತದೆ? ಗಟ್ಟಿ ಹೀಗೆ ಹಿಡಿದರೆ ಭಕ್ತಿ ಆಗಲ್ಲ. ಸಹಜವಾದ ಪ್ರೇಮನೇ ಸ್ಥಿರವಾಗಿರುತ್ತದೆ. ಪ್ರೇಮ ಸ್ಥಿರವಾಗಿರಬೇಕಂದ್ರೆ ನಿಸ್ವಾರ್ಥವಾಗಿರಬೇಕು, ಸಹಜವಾಗಿ ಬಿಡಬೇಕು. ಯಾವ ಪ್ರೇಮ ಆರ್ಟಿಫಿಷಿಯಲ್ ಕೃತಕ ಆಗಬಾರದು. ಸಹಜವಾದ ಪ್ರೇಮನೇ ಸ್ಥಿರವಾಗಿರುತ್ತದೆ. ಅದರಿಂದ ನನ್ನ ಹೃದಯದಲ್ಲಿ ಪ್ರೇಮ ಸಹಜವಾಗಿ ಸ್ಥಿರವಾಗಿರುವುದು ಹಾಗೆ ನೀವು ಹೇಳ್ಕೊಡಿ ನನಗೆ. ಭಕ್ತಿ ಪ್ರಸಿದ್ಧ ಭವಮೋಕ್ಷಣಾಯ. ಆ ಭಕ್ತೆ ಸಂಸಾರದಿಂದ ಬಿಡಿಸುವುದಕ್ಕೆ ಭಕ್ತಿ ನಿಜವಾದ ಸಾಧನ ಎಂದು ಎಲ್ಲರಿಗೂ ಗೊತ್ತಿದ್ದೆ. ಭಕ್ತಿ ಪ್ರಸಿದ್ಧ ಭವಮೋಕ್ಷಣಾಯ ನಾಣ್ಯತ್ತತ ಸಾಧನಮಸ್ತಿ ಕಿಂಚಿತ್. ಭಕ್ತಿಗಿಂತ ಬೇರೆ ಸಾಧನ ಯಾವುದಿಲ್ಲ. ತಥಾಪಿ ಹೃತ್ ಸಂಶಯ ಬಂಧನಮ್ಮೆ ವಿಭೇತ್ತುಮರ್ಹಸ್ಯಮಲೋಕ್ತಿ ವಿಸ್ತ್ವಂ. ಅದರಿಂದ ಆದರೂ ನನಗೆ ಮನಸ್ಸಿನಲ್ಲಿ ಏನೋ ಒಂದು ಸಂದೇಹವಿದೆ, ಏನೋ ಅಡ್ಡಿ ಬರುತ್ತಾ ಇದೆ. ಆ ಭಕ್ತಿ ಹುಟ್ಟುತ್ತಾ ಇಲ್ಲ. ಹುಟ್ಟುವಕ್ಕೆ ಏನೋ ಒಂದು ಮನಸ್ಸಿನ ಸಂದೇಹಗಳು ಅಡ್ಡಿ ಬರುತ್ತಾ ಇವೆ. ದಯವಿಟ್ಟು ಸಂದೇಹಗಳನ್ನು ಬಿಡಿಸಿ. ತಥಾ ವದಂತಿ ರಾಮಂ ಪರಮೇಕಮಾದ್ಯಂ. ರಾಮಚಂದ್ರನನ್ನು ಪರಮಪುರುಷ, ಸಾಕ್ಷಾತ್ ಪರಮಾತ್ಮ, ಏಕಸ್ವರೂಪ ಆದಿಪುರುಷ, ಏಕಂ ಅದ್ವಿತೀಯಂ ಎಂದು ಹೇಳ್ತಾರೆ. ನಿರಸ್ತ ಮಾಯಾ ಗುಣ ಸಂಪ್ರವಾಹಂ. ಸಕಲ ಮಾಯಕ್ಕೆ ತ್ರಿಗುಣಕ್ಕೆ ಅತೀತ ಎಂದು ಹೇಳ್ತಾರೆ. ಭಜಂತಿ ಚಾಹರ್ನಿಶಮ ಪ್ರಮತ್ತ ಪರಂ ಪದಂ ಯಾಂತಿ ತಥೈವ ಸಿದ್ಧ. ಎಷ್ಟೋ ಭಕ್ತರು ಅಂಥ ರಾಮಚಂದ್ರನನ್ನು ಸ್ಮರಿಸಿ ಪರಮಪದವನ್ನು ಪಡ್ಕೊಳ್ತಾರೆ. ಭಜಂತಿ ಅಹರ್ನಿಶಂ. ಅಹರ್ನಿಶಂ ಅಂದರೆ ಗೊತ್ತಾ? ಹಗಲು ರಾತ್ರಿ ಆ ರಾಮನನ್ನೇ ಸ್ಮರಿಸುತ್ತಾ ರಾಮಚಂದ್ರನ ಗತಿಯನ್ನು, ರಾಮಚಂದ್ರನ ಪದವನ್ನು ಪಡ್ಕೊಳ್ತಾರೆ. ಪರಂ ಪದಂ ಯಾಂತಿ ತಥೈವ ಸಿದ್ಧ ವದಂತಿ ಕೇಚಿತ್ ಪರಮೋಪಿ ರಾಮ. ಕೆಲವರು ಹೇಳ್ತಾರೆ ರಾಮಚಂದ್ರನೇ ಪರಮಾತ್ಮ ಎಂದು. ಸ್ವಾವಿದ್ಯೆಯ ಸಂವೃತಮಾತ್ಮ ಸಂಜ್ಞಂ. ರಾಮರೂಪ ಮನುಷ್ಯ ಆಗಿದ್ದಾನೆ. ಅಮ್ಮ ಅಪ್ಪನಿಗೆ ನಮಸ್ಕಾರ ಮಾಡ್ತಾನೆ. ಗುರುಗಳು ಬಂದರೆ, ವಿಶ್ವಾಮಿತ್ರ ಬಂದರೆ ಎದ್ದು ಕೂತಿರ್ತಾನೆ, ಅವರಿಗೆ ನಮಸ್ಕಾರ ಮಾಡ್ತಾನೆ. ರಾಮಚಂದ್ರ ಪರಮಾತ್ಮ ಹೇಗಾಗ್ತಾನೆ? ಪರಮಾತ್ಮ ಅಂದರೆ ಇರಬೇಕು, ಎಲ್ಲರ ಮೇಲೆ ಕುರ್ಚಿ ಮೇಲೆ ಇರಬೇಕು, ಕೆಳಗನೆ ಇಳಿಯಬಾರದು. ಎಲ್ಲರೂ ಬಂದರೆ ಹೀಗೆ ಆಶೀರ್ವಾದ ಮಾಡಬೇಕಲ್ಲ. ರಾಮನೇ ಕೆಳಗಿದ್ದು ನಮಸ್ಕಾರ ಮಾಡ್ತಾನೆ. ರಾಮನ ಪರಮಾತ್ಮ ಹೇಗಾಗ್ತಾನೆ? ಅಲ್ಲವೇ? ಪರಮಾತ್ಮ ಅಂದರೆ ಏನು ಮಾಡಬೇಕಪ್ಪ? ಕೆಳಗೆ ಕೂತಿರಬಾರದು ಅಲ್ಲವೇ?
ಯಾರಾದರೂ ಬಂದರೆ ನನ್ನ ಪಕ್ಕಕ್ಕೆ ಕೂತಿದ್ದರೆ ನಾನು ಎದ್ದು ನಿಂತ್ಕೊಳ್ಬೇಕು. ನನ್ನ ಪಕ್ಕಕ್ಕೆ ನೀ ಹೇಗೆ ಕೂತಿದ್ದಿ, ನಾನು ಎದ್ದು ನಿಂತಿರಬೇಕು. ಹಾಗಿರ್ಬೇಕು. ಆವಾಗ ಇವನು ನಿಜವಾದ ಪರಮಾತ್ಮ. ಇನ್ನೊಬ್ಬರು ಬಂದರೆ ಬಾಪ ಇಲ್ಲಿ ಕೂತ್ಕೊ ಅಂದರೆ ತನ್ನ ಪಕ್ಕಕ್ಕೆ ಕೂರಿಸ್ಕೊಂಡ ಅಂದರೆ ಅವರು ಸಾಮಾನ್ಯನೇ, ಅವರು ಪರಮಾತ್ಮ ಅಲ್ಲ. ಹೀಗೆ ಹೇಳ್ತೀರೇನು? ಹೀಗೆ ಹೇಳ್ತೀರೇನು? ಅದನ್ನು ಇವರು ಹೇಳ್ತಾರೆ, ವದಂತಿ ಕೇಚಿತ್ ಪರಮೋಪಿ ರಾಮಃ. ಕೆಲವರು ಹೇಳ್ತಾರೆ ರಾಮಚಂದ್ರನೇ ಪರಮಾತ್ಮ. ಏಕೆಂದರೆ ತನ್ನ ಮಾಯಾಶಕ್ತಿಯಿಂದ ಮನುಷ್ಯ ರೂಪವಾಗಿ ಧರಿಸಿ ಮನುಷ್ಯನ ಹಾಗೆ, ಸಾಮಾನ್ಯ ಮನುಷ್ಯನ ಹಾಗೆ ತನಗೂ ಹಸಿವಾಗ್ತದೆ, ತಾಯಿ ಕಡೆ ಹೋಗಿ ನನಗದು ಏನು ಬೇಕು ಹಸಿವಾಗ್ತಾ ಇದೆ ಅನ್ನ ಕೊಡು ಎಂದು ಹೇಳ್ತಾನೆ. ಮತ್ತೇನು ಮಕ್ಕಳ ಜೊತೆಗೆ ಆಟ ಆಡ್ತಾನೆ, ಅಪ್ಪ ಬಂದರೆ ಸಾಕು ಮಾತಾಡಿಸ್ತಾನೆ, ನಮಸ್ಕಾರ ಮಾಡ್ತಾನೆ, ಎಲ್ಲರ ಸ್ನೇಹಿತರ ಜೊತೆಗೆ ಆಟ ಆಡ್ತಾನೆ, ರಾಮ ಲಕ್ಷ್ಮಣ ಭರತರ ಜೊತೆಗೆ ಆಡ್ತಾನೆ. ಅಂದರೆ ಸಾಮಾನ್ಯ ಮನುಷ್ಯನ ಹಾಗಿದ್ದಾನೆ. ತನಗೂ ನಿದ್ದೆ ಬರುತ್ತದೆ, ತಾನೂ ಆಟ ಆಡ್ತಾನೆ, ತನಗೆ ಸುಸ್ತಿ ಆಗ್ತದೆ. ಸುಸ್ತಿ ಅಂದರೆ ಟಯರ್ಡ್ ಆಗುತ್ತದೆ. మరి ಇದೇನಪ್ಪ ಇವನು ಪರಮಾತ್ಮ ಅಂದರೆ ಏನಾಗಬೇಕು ಹೇಳಪ್ಪ? ಪರಮಾತ್ಮ ಅಂದರೆ ಹಸಿವೆ ಆಗಬಾರ್ದು. ಹೀಗಾದರೆ ಪರಮಾತ್ಮ ಅವರೇನು ರೋಬೋಟ್ ಅಂದ್ಕೊಂಡ್ರ ಏನು? ಮನುಷ್ಯ ಅವತಾರ, ರೋಬೋಟ್ ಅವತಾರ ಮಾಡಲಿಲ್ಲ. ಪರಮಾತ್ಮ ರೋಬೋಟ್ ಅವತಾರ ಅಲ್ಲ, ಮನುಷ್ಯ ಅವತಾರ. ಅದರಿಂದ ಹಸಿವು. ಆದ್ದರಿಂದ మరి ಪರಮಾತ್ಮನ ಅಲ್ಲವಾ ನನಗೆ ಸಂದೇಹ. ಮನುಷ್ಯನ ಹಾಗಿದ್ದಾನೆ, ನಮ್ಮ ಹಾಗೆ ಮಾತಾಡ್ತಾನೆ, ನಮ್ಮ ಹಾಗೆ ಕೂತಿರ್ತಾನೆ, ನಮ್ಮ ಹಾಗೆ ಇರ್ತದೆ. ಏನಾದರೂ ಅವರಿಗೆ ತಲೆನೋವು ಬರುತ್ತದೆ, ಹೊಟ್ಟೆ ನೋವು ಬರುತ್ತದೆ, ಮತ್ತು ಔಷಧ ಬೇಕು ಹೇಳ್ತಾನೆ. ಅಪ್ಪ ಕಂಡು ಬಂದರೆ ನಮಸ್ಕಾರ ಮಾಡ್ತಾನೆ. ದಶರಥ ಅಪ್ಪ ಹೇಳಿದರೆ ನೀವು ಇಲ್ಲಿ ಮಾಡಪ್ಪ, ನಾನು ಮಾಡ್ತೀನಪ್ಪ ಎಂದು ಹೇಳ್ತಾನೆ. ಕೈಕೈ ಅಂತವರು ಮೋಸ ಮಾಡಿ ಕಾಡಿಗೆ ಹೋಗು ಅಂದರೆ ಆಯಿತು ಹೋಗ್ತೀನಮ್ಮ ಎಂದು ನಮಸ್ಕಾರ ಮಾಡಿ ಹೋಗ್ತಾನೆ. ಕೈಕೈಯನ್ನು ಎದುರಿಸುವ ಧೈರ್ಯವಿಲ್ಲ ಅಲ್ಲವೇ? మరి ಪರಮಾತ್ಮ ಹೇಗೆ ಆಗಿದ್ದಾನೆ? ಸಂದೇಹ ಬರ್ತದೆ. ಎಲ್ಲರಿಗೂ ಬರಲ್ಲ, ಕೆಲವರು ಹುಚ್ಚು ಜನರಿಗೆ ಬರ್ತದೆ. ಸಾವಿದ್ಯೆಯ ಸಮೃದ್ಧ ಅಂದರೆ ಭಕ್ತರಿಗೆ ಇವೆಲ್ಲವೂ ಲೀಲೆನೇ ಕಂಡು ಬರ್ತದೆ. ಈ ಘಟನೆಗಳಿಂದ ರಾಮಚಂದ್ರನ ಪರಮಾತ್ಮ ಸ್ವರೂಪ ಏನು ಕಮ್ಮಿ ಆಗಲ್ಲ. ಜನರು ನೋಡಿ ಏನು ಅಂದ್ಕೊಳ್ತಾರೆ, ದೊಡ್ಡವರು ಅಂದರೆ ಸಣ್ಣ ಕೆಲಸ ಮಾಡಿದರೆ ದೊಡ್ಡವರಾಗಲ್ಲ. ಏನಪ್ಪ, ಸಣ್ಣ ಕೆಲಸ ಮಾಡಿದರೆ ದೊಡ್ಡವರಾಗಲ್ಲವಾ? ದೊಡ್ಡವರಂದರೆ ಏನು ಹೇಳಬೇಕು? ಮೇಲನೆ ಕೂತಿರಬೇಕು. ಕೆಳಗೆ ಕೂತಿದ್ದು ನಿಮ್ಮ ಜೊತೆಗೆ ವಾಕಿಂಗ್ ಮಾಡಿದರೆ ಅವರೇನು ನನ್ನ ಜೊತೆಗೆ ವಾಕಿಂಗ್ ಮಾಡಿದ ಏನಿಲ್ಲ ಎಂದು ಹೇಳ್ತಾರೆ. ದೊಡ್ಡವರು ನಿಮ್ಮ ಜೊತೆಗೆ ಮಾತಾಡಬಾರದು, ನಿಮ್ಮ ಜೊತೆಗೆ ಕೂತಿರಬಾರದು. ನಿಮಗೇನಾದರೂ ಬೇಕಂದರೆ ನಾನೇ ತಂದು ಕೊಡ್ತೀನಿ ಅಂತ. ಈಗ ತಗೋ, ಕಾಫಿ ಬೇಕಾ ನಾನೇ ಕೊಡ್ತೀನಿ, ನೀರು ಬೇಕಾ ಕೊಡ್ತೀನಿ ಅಂತ ಹೇಳ್ತಾನೆ. ಊಟ ಮಾಡಿದರೆ ನಾನು ಬಡಿಸ್ತೀನಿ ಅಂತ ಹೇಳಿ. ಅಯ್ಯೋ, ಅವನು ಬಂದು ನನಗೆ ಬಡಿಸಿದ, ಅವನೇನು ದೊಡ್ಡ ಅಲ್ಲವೇ ಅಲ್ಲ. ಬಡಿಸಿದರೆ ಕಮ್ಮಿ ಆಗ್ತಾನೇನು? ಅದು ನೋಡಿ. ಅಂದರೆ ಪರಮಾತ್ಮ ಈ ಅಲ್ಪವಾದ ಮನುಷ್ಯ ರೂಪ ಧರಿಸಿದ್ದು ತಾನು ಕಮ್ಮಿಯಾಗಿದ್ದಾನೆ ಎಂದು ಮನುಷ್ಯ ರೂಪ ಧರಿಸಲಿಲ್ಲ. ಮನುಷ್ಯನ ಹಾಗೆ ಕೆಲಸ ಮಾಡುವುದು ತಾನು ಕಮ್ಮಿ ಆಗಿದ್ದಾನೆ ಅಥವಾ ಕಮ್ಮಿ ಇದ್ದಾನೆ ಎಂದರ್ಥ ಅಲ್ಲ. ನಮ್ಮ ಮೇಲೆ ಪ್ರೇಮದಿಂದ ನಮಗೋಸ್ಕರ ಈ ಮನುಷ್ಯ ರೂಪ ಧರಿಸಿದ್ದಾನೆ. ಅಷ್ಟರಿಂದ ತಾನು ಮನುಷ್ಯನಾಗಲಿಲ್ಲ, ಮನುಷ್ಯವಾಗಿ ತೋರ್ತಾನೆ. ಮನುಷ್ಯ ಅಷ್ಟು ಕೆಳಮಟ್ಟಕ್ಕೆ ಇಳಿಯಲಿಲ್ಲ. ಜೀವನಾಗೆ ತೋರ್ತಾನೆ, ಜೀವನಾಗಲಿಲ್ಲ. ಹಸಿವು ಬಾಯಾರಿಕಿದ್ದಂತೆ ತೋರ್ತಾನೆ, ಹಸಿವು ಬಾಯಾರಿಕಾಗಲಿಲ್ಲ. ಜನ್ಮ ಮರಣಗಳವರು ಹುಟ್ಟಿದ್ದನಂತೆ, ಶರೀರ ಬಿಟ್ಟನಂತೆ ಅನಿಸುತ್ತದೆ. ಅವನಿಗೆ ಶರೀರ ಬಿಡುವುದಿಲ್ಲ, ಪಡೆಯುವುದಿಲ್ಲ, ತಾನು ಎಂದಿಗೂ ಇರುತ್ತಾನೆ. ಇದು ವಿಶೇಷ. ಈ ರಹಸ್ಯ ತಿಳ್ಕೊಳ್ಳಬೇಕು. ಜನ್ಮ ಪಡೆದಿದ್ದನಂತೆ ತೋರ್ತಾನೆ. ಅವನೇನು ಜನ್ಮೇನು ಪಡ್ಕೊಂಡಿಲ್ಲ ಅಂದರೆ ಅರ್ಥವೇನು? ಜನ್ಮಕ್ಕಿಂತ ಮುಂಚೆನೇ ಇದ್ದ. ಜನ್ಮಕ್ಕಿಂತ ಮುಂಚೆ ಇದ್ದರೆ ಮರಿ ಹುಟ್ಟುವಿಕೆ ಕರ್ತವೇನು? ಅರ್ಥ ಇಲ್ಲ, ಅದೇ ಹೇಳ್ತಾ ಇದ್ದೀವಿ. ಅವ್ರು ಜನ್ಮಕ್ಕಿಂತ ಮೊದಲೇ ಇದ್ದ, ನಂತರ ಇದ್ದ. ಮರಿ ಹುಟ್ಟುವಿಕೆ ಏನು? ನಿಮಗೋಸ್ಕರ ತೋರಿಕೆ, ತಾನು ಎಂದಿಗೂ ಇದ್ದ. ಅದು ಆಗಬೇಕು. ಈ ರಹಸ್ಯ ತಿಳಿಯಬೇಕು. ಅದು ಪಾರ್ವತಿ ಕೇಳ್ತಾ ಇದ್ದಾಳೆ. ವದಂತಿ ಕೇಚಿತ್ ಪರಮೋಪಿ ರಾಮಃ ಸ್ವಾವಿದ್ಯೆಯ ಸಂವೃತಮಾತ್ಮ ಸಂಜ್ಞಂ. ಮೂಲ ವಿದ್ಯೆ ಅಲ್ಲೆಲ್ಲಿ ಬಂದು ಬಿಡ್ತಾನೆ ನೋಡಿ. ಜಾನಾತಿ ನಾತ್ಮಾನಮತಃಪರೇಣ ಸಂಬೋಧಿತೋ ವೇದ ಪರಾತ್ಮತತ್ವಂ. ಅವನಿಗೆ ಪರಮಾತ್ಮ ಎಂದು ಗೊತ್ತೇ ಇಲ್ಲ. ಏನು, ವಸಿಷ್ಠನು ಬಂದು ಯೋಗ ವಸಿಷ್ಠ ಪುಸ್ತಕ ಓದಿದ್ದೀರಾ? ಅವರೇನು ತೀರ್ಥಯಾತ್ರೆ ಮಾಡಿ ಬಂದಾಗ ತುಂಬ ಬೇಜಾರು ಮಾಡ್ಕೊಂಡು ಹೀಗೆ ಕೂತಿರ್ತಾನೆ. ಯಾರು ಏನು ಮಾತಾಡಲ್ಲ, ಏನು ಆಡಲ್ಲ, ಆಟ ಆಡುವುದಕ್ಕೆ ಹೋಗಲ್ಲ, ಏನು ಮಾಡಲ್ಲ, ಸುಮ್ಮನೆ ಕೂತಿರ್ತಾನೆ. ಅವ್ರು ಬೇಜಾರು ಮಾಡಿಕೊಂಡು ವಸಿಷ್ಠನನ್ನು ಕರೆಯುತ್ತಾನೆ. ಯೋಗ ವಸಿಷ್ಠ ಕೇಳಿದ್ದೀರಾ? ಹೇಳ್ತಾನೆ. ವಸಿಷ್ಠ ವಿಶ್ವಾಮಿತ್ರ ಇಬ್ಬರು ಬರ್ತಾರೆ. ಬಂದಾಗ ಅವ್ರು ಹೇಳ್ತಾರೆ, ಗುರುಗಳೇ, ನಮ್ಮ ಮಗ ನೋಡಿ ತೀರ್ಥಯಾತ್ರಕ್ಕೆ ಹೋದ, ಹುಚ್ಚಾಗಿ ಬಂದುಬಿಟ್ಟ, ಯಾರ ಜೊತೆಗೆ ಮಾತಾಡ್ತಾ ಇಲ್ಲ, ಏನಿಲ್ಲ, ಅವ್ರು ಉತ್ಸಾಹ ಇಲ್ಲ, ಮುಖ ನೋಡಿದ್ರೆ ಹೀಗೆ ಸೀರಿಯಸ್ ಆಗಿದ್ದಾನೆ. ಏನಾಯಿತೋ, ಯಾರನ್ನು ಏನಾದರೂ ಏನು ಮಾಡಿದ್ದರೋ ಏನೋ ಗೊತ್ತಿಲ್ಲ, ಸ್ವಲ್ಪ ಅವ್ರು ದಯವಿಟ್ಟು ಅವರಿಗೆ ಹೇಳಿ ಅಂದೆ. ವಸಿಷ್ಠ ಹೇಳ್ತಾನೆ, ಏನಪ್ಪ ರಾಮ ಹೀಗಿದ್ದಿ ಅಂತ. ಎಲ್ಲ ವೈರಾಗ್ಯ ಮಾತಾಡ್ತಾನೆ. ಪ್ರಪಂಚ ನೋಡಿದೆ, ಮನುಷ್ಯರನ್ನು ನೋಡಿದೆ, ಯಾವುದೂ ನಿತ್ಯ ಅಲ್ಲ, ಯಾವುದೂ ಸತ್ಯವಲ್ಲ, ಎಲ್ಲವೂ ಹೋಗುತ್ತದೆ, ಶರೀರ ಅನಿತ್ಯ, ಇದೇನು ಅನಿತ್ಯ, ನಾಲ್ಕು ಪ್ರಪಂಚ ಮೇಲೆ ನಮಗೆ ರುಚಿಯೇ ಇಲ್ಲ, ಇಂಟ್ರೆಸ್ಟೇ ಇಲ್ಲ ಎಂದು ಹೇಳ್ಬಿಡ್ತಾನೆ.
ಆವಾಗ ವಸಿಷ್ಠ ಅರ್ಥ ಮಾಡಿಕೊಂಡು, ಅಯ್ಯೋ ನೀವು ಇಷ್ಟು ಬುದ್ಧಿವಂತ, ವೈರಾಗ್ಯವಿದೆ ನಿಮಗೆ, ವೇದಾಂತ ತತ್ವ ಉಪದೇಶ ಮಾಡ್ತೀನಿ. ಸರ್ವಂ ಬ್ರಹ್ಮ, ಆ ಬ್ರಹ್ಮನೇ ನೀನು, ಸಚ್ಚಿದಾನಂದ ಸ್ವರೂಪ ಪರಮಾತ್ಮ, ನೀನು ದೇಹವಲ್ಲ, ನಿಮಗೆ ಮರಣ ಇಲ್ಲ, ಜನ್ಮ ಇಲ್ಲ, ಏನಿಲ್ಲ, ನೀನೇ ಆನಂದ ಸ್ವರೂಪ ಎಂದು ಹೇಳಿಬಿಟ್ಟಾಗ ರಾಮ ತಿಳ್ಕೊಂಡು ಆವಾಗ ಆನಂದವಾಗ್ತಾನೆ ಎಂದು ಯೋಗ ವಾಸಿಷ್ಠದಲ್ಲಿದೆ. ಈಗ ಇವರು ಅದೇ ಹೇಳ್ತಾರೆ, ಜಾನಾತಿ ನಾತ್ಮಾನಮತಃಪರೇಣ ಸಂಬೋಧಿತೋ ವೇದ ಪರಾತ್ಮತತ್ವಂ. ಇನ್ನೊಬ್ಬರು ವಸಿಷ್ಠನು ಬಂದು ವೇದಾಂತ ಹೇಳಿದ ನಂತರ ನಾನು ಪರಮಾತ್ಮ ಎಂದು ತಿಳ್ಕೊಂಡ. ಮೊದಲು ಗೊತ್ತಿರಲಿಲ್ಲವ? మరి ರಾಮನನ್ನು ಪರಮಾತ್ಮ ಹೇಳ್ತಾರಲ್ಲ, ವೇದಾಂತ ಏಕೆ ಕೇಳಿದ? ವಸಿಷ್ಠ ಹೇಳಬೇಕಾಯ್ತಾ? ನನ್ನ ಸಂದೇಹ ಬರುತ್ತಾ ಇದೆ, ರಾಮನ ಪರಮಾತ್ಮನ ಮನುಷ್ಯನ? ಇದು ಮೊದಲೇ ಹೇಳಿ. ಇದೊಂದು ಪ್ರಶ್ನೆ ಯಾರಿಗೆ? ಪಾರ್ವತಿಗೆ ಸಂದೇಹ. ಯದಿ ಸ್ಮಜ, ಪಾರ್ವತಿಗಲ್ಲ, ಮನುಷ್ಯರ ಪ್ರಶ್ನವನ್ನು ಪಾರ್ವತಿ ಹೇಳಿ. ಇದು ನೋಡಿ ಪೌರಾಣಿಕ ಭಾಷೆ. ಪಾರ್ವತಿ ಬಾಯಿನಿಂದ ಹೇಳಿಸಿದರೆ ಪಾರ್ವತಿಗೆ ಗೊತ್ತಿಲ್ಲ ಎಂದರ್ಥ. ಮನುಷ್ಯನ ಕಡೆಯಿಂದ ನಮ್ಮ ಪರವಾಗಿ ನಮ್ಮ ಸಂದೇಹವನ್ನು ಅಲ್ಲಿ ಹೇಳಿದ್ದರೆ ಶಿವನ ಬಾಯಿನಿಂದ ಕೆಲವೊಮ್ಮೆ ನೋಡಿ, ಒಂದು ದೊಡ್ಡ ಗುರುಗಳಿದ್ದರೆ, ರಮಣ ಮಹರ್ಷಿ ಅಂತ ಯಾರೋ ಒಬ್ಬರು ಶಂಕರಾಚಾರ್ಯರು ಇದ್ದರೆ, ಜನರು ಬಂದರೆ ಅವರಿಗೆ ಏನಾದರೂ ಉಪದೇಶ ಮಾಡಬೇಕು, ಗುರುಗಳೇ ಏನಾದರೂ ಹೇಳಿ ಎಂದು ಹೇಳ್ತಾರೆ. ಏನು ಹೇಳಬೇಕು? ಅದರಿಂದ ಆ ಗುರುಗಳಿಗೆ ಏನು ಹೇಳಬೇಕು ತನಗೆ ತಾನಿಗೆ ಹೊಳೆಯಲ್ಲ. ಏಕೆ? ಅವರು ಅತ್ಯಂತ ಮೇಲೆ ಪರಮಾತ್ಮ ಸ್ವರೂಪದಲ್ಲಿ ಇರುತ್ತಾರೆ. ಲೌಕಿಕರ ದುಃಖಗಳೇನೋ, ಸಂದೇಹಗಳೇನೋ, ಪ್ರಶ್ನೆಗಳೇನೋ ಅವ್ರಿಗೆ ಗೊತ್ತಾಗಲ್ಲ. ಕೆಳಮಟ್ಟಕ್ಕೆ ಇಳಿಯಬೇಕು, ಸಾಮಾನ್ಯ ಸಾಧಕರ ಮಟ್ಟಕ್ಕೂ ಆವಾಗ ಉತ್ತರ ಹೇಳ್ತಾರೆ. ಇಲ್ಲದಿದ್ದರೆ ಎಲ್ಲವೂ ಪರಮಾತ್ಮನೇ, ಇನ್ನು ಪ್ರಶ್ನವೇನು, ಸಂದೇಹವೇನು, ಯಾವ ಸಮಸ್ಯೆ ಇಲ್ಲ, ಏನೂ ಇಲ್ಲ. ಅವರು ಆ ಮಟ್ಟದಲ್ಲಿರುತ್ತಾರೆ. ಅದರಿಂದ ಪಕ್ಕಕ್ಕಿರುವ ಅವನೇ ಶಿಷ್ಯ, ಅವರ ಮಠದ ಶಿಷ್ಯನೇ, ಭಕ್ತನೇ, ಅವರ ಪರವಾಗಿ ಏನೋ ಪ್ರಶ್ನೆ ಮಾಡಿ, ಗುರುಗಳೇ ಈ ಪ್ರಶ್ನೆಗೆ ಉತ್ತರ ಹೇಳಿ ಅಂದರೆ ಇವನು ಪ್ರಶ್ನೆ ನೆಪ ಇಟ್ಕೊಂಡು ಅವ್ರಿಗೂ ಉಪದೇಶ ಮಾಡ್ತಾನೆ. ಹಾಗೆ ಪಾರ್ವತಿ ಅಲ್ಲಿ ಕೈಲಾಸದಲ್ಲಿದ್ದುಕೊಂಡು ನಮ್ಮ ಪರವಾಗಿ ಪ್ರಶ್ನೆ ಮಾಡಿ ನಮ್ಮ ಸಂದೇಹಗಳನ್ನು ಬಿಡಿಸುತ್ತಾ ಇದ್ದಾಳೆ. ಹೀಗೆ ಇಂಥದ್ದು ನಡೆಯುತ್ತದೆ. ಅದರಿಂದ ಪುರಾಣಗಳಲ್ಲಿ ಪಾರ್ವತಿ ಪ್ರಶ್ನೆ ಮಾಡಿದ್ದಾರೆಂದರೆ ಪಾರ್ವತಿಗೆ ಸಂದೇಹವಿತ್ತು, ಅವಳಿಗೇನು ಗೊತ್ತಿಲ್ಲ, ಅಜ್ಞಾನಿ ಎಂದೇನು ತಿಳ್ಕೊಳ್ಳಬೇಡಿ. ಅದು ನಮ್ಮ ದೃಷ್ಟ್ಯ ಸಾಧಕರಿಗೋಸ್ಕರ, ಇದೆಲ್ಲ ಲೀಲಾ ಮಾತ್ರ. ಯದಿ ಸ್ಮ ಜಾನಾತಿ ಕುತೋ ವಿಲಾಪಃ. ಇದೇನು ರಾಮಚಂದ್ರ ಸಾಕ್ಷಾತ್ ಪರಮಾತ್ಮನೇ ಆದರೆ ಸೀತೆಯನ್ನು ಕಲ್ಕೊಂಡಾಗ ಎಷ್ಟು ಅತ್ತ ಅರಣ್ಯ ಪರ್ವ ನೋಡಿದ್ದರೆ ಅಯ್ಯೋ 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 ಅಲ್ಲ, ಆ ಕಾಡೆಲ್ಲ ನೀರೇ ನೀರು, ರಾಮಚಂದ್ರನ ಕಣ್ಣೀರೇ. ಅಷ್ಟು ಸೀತೆ ಮೇಲೆ ಇಷ್ಟು ಪ್ರೇಮನ, ಇಷ್ಟು ಮೋಹನ, ಇಷ್ಟು ಅಳುತ್ತಾ ಇದ್ದರೆ ಯಾರಾದರೂ ನೋಡಿದ್ದರೆ ಏನು ಅಂದ್ಕೊಳ್ತಾರೆ? ಇವನು ಏನಪ್ಪ ಇಷ್ಟು ಅಳುತ್ತಾ ಇದ್ದಾನೆ, ಇವನು ಪರಮಾತ್ಮ ಆದರೆ ಇಷ್ಟು ಅಳುತ್ತಾನ? ಅದರಿಂದ ಯದಿ ಸ್ಮ ಜಾನಾತಿ ಕುತೋ ವಿಲಾಪಃ. ಅವನು ಸಾಕ್ಷಾತ್ತು ತಾನೇ ಪರಮಾತ್ಮ ಎಂದು ತಿಳ್ಕೊಂಡರೆ ಏಕೆ ಅತ್ತ? ಲೌಕಿಕರ ಪ್ರಶ್ನೆ ಹೇಗಿರುತ್ತೆ? ಏನಪ್ಪ ಅತ್ತರ ಏನು ಅಜ್ಞಾನಿ ಆಗಿಬಿಡ್ತಾನೆ ಏನು? ಊಟ ಮಾಡಿದ್ದರೆ ಅವರು ಅಜ್ಞಾನಿ ಆಗಿಬಿಡ್ತಾನೆ ಏನು? ಜ್ಞಾನಿ ಅಂದರೆ ಊಟಲೇ ಮಾಡಬಾರದು. ಊಟ ಮಾಡಿದರೆ ಏನು ಅಜ್ಞಾನಿ ಆಗಿಬಿಡ್ತಾನೆ? ನೀವು ವೇದಾಂತವೆಲ್ಲ ಕೇಳಿ ಊಟ ಮಾಡಿಬಿಟ್ರೆ ಜ್ಞಾನವೆಲ್ಲ ಹೋಗಿಬಿಡ್ತದೇನು? ಹೋಗ್ತದೇನು? ಕಾಫಿ ಕುಡಿದರೆ ಕೇಳಿದ ಜ್ಞಾನವೆಲ್ಲ ಹೋಗಿಬಿಡ್ತದೇನು? ಅಂದರೆ ಲೌಕಿಕರ ದೃಷ್ಟಿ ಏನಿರುತ್ತದಂದರೆ, ಜ್ಞಾನ ಅಂದರೆ ದೇಹದಲ್ಲಿ ಏನೋ ಬದಲಾವಣೆ ಆದರೆ ಅದು ಬ್ರಹ್ಮಜ್ಞಾನ ಅಂದ್ಕೊಳ್ತಾರೆ. ದೇಹವು ಹೀಗೆ ಕೂತಿರಬೇಕು, ಕಾಲು ಅಲುಗಾಡಿಸೋರು. ಆವಾಗ ಕಾಲು ಅಲುಗಾಡಿಸಿದರೆ ಕಣ್ಣು ತೆಗೆದು ನೋಡಿದ್ರೆ ಅಯ್ಯೋ ನಮ್ಮ ಹಾಗೆಯೇ ಕಣ್ಣು ತೆಗೀತಾನೆ, ನಮ್ಮ ಹಾಗೆಯೇ ನೋಡ್ತಾನೆ, ನಮ್ಮ ಹಾಗೆ ಮಾತಾಡ್ತಾನೆ, ಅವ್ರು ಮಾತಾಡುವಾರು, ಇವನು ಬ್ರಹ್ಮಜ್ಞಾನಿ ಅಂತ. ಲೌಕಿಕರ ಬುದ್ಧಿ ಏನೇನೋ ಇರುತ್ತದೆ ವಿಚಿತ್ರವಾಗಿ. ಆದ್ದರಿಂದ ಆ ಲೌಕಿಕರ ದೃಷ್ಟಿಯನ್ನು ಇಟ್ಕೊಂಡು ಪಾರ್ವತಿ ಪ್ರಶ್ನೆ ಕೇಳ್ತಾ ಇದ್ದಾಳೆ. ಯದಿ ಸ್ಮ ಜಾನಾತಿ ಕುತೋ ವಿಲಾಪಃ. ಇಲ್ಲಿ ಈಗ ಬರುತ್ತಾ ಇಲ್ಲ, ಹಿಂದೆ ಕರೋನಾಕ್ಕೆ ಮುಂಚೆಕ್ಕೆ ಬರುತ್ತಿದ್ದಳು ಒಬ್ಬ ಹುಡುಗಿ ಕೇಳುತ್ತಿದ್ದಳು ಪ್ರಶ್ನೆ. ರಾಮಚಂದ್ರ ಪರಮಾತ್ಮ ಆದರೆ ಏಕೆ ಅತ್ತ? ಆ ಸೀತೆಯನ್ನು ಕಲ್ಕೊಂಡಾಗ ಏಕೆ ಅತ್ತ? ಅಯ್ಯೋ ರಾಮ, ಹೃದಯವಿರುವ ಮನುಷ್ಯ ಇನ್ನೊಬ್ಬರ ಮೇಲೆ ಪ್ರೇಮ ಇದ್ದರೆ ಅಳುತ್ತಾನೆ. ಆ ಅಳುವುದರಿಂದ ಸೀತೆ ಮೇಲೆ ಪ್ರೇಮ ಇದೆ ಎಂದು ಗೊತ್ತಾಗ್ತದೆ ಹೊರತು ಅಂದರೆ ಅಳಬಾರದಾ? ಪ್ರೇಮ ಇದೆ ಎಂದೇ ಅರ್ಥ ಅಷ್ಟೇ. ಬರೀ ಏನು ಅಳದಿದ್ದರೆ ಮತ್ತೇನು ಹೇಳ್ತೀರಿ? ಅಯ್ಯೋ ಯಾರ ಮೇಲೆ ಪ್ರೇಮ ಇಲ್ಲ, ತನ್ನ ಸ್ವಾರ್ಥ ತಾನು ಸೀತೆ ಹೋದರೇನೋ ಹೋಗಲಿ, ಇನ್ನೊಂದು ಪತ್ನಿ ಮಾಡ್ಕೊಳ್ಳಬಹುದು, ಅದು ಇಷ್ಟನಾ ನಿಮಗೆ? ಸೀತೆ ಹೋದರೆ ಹೋಗಲಿ, ಏನಿದೆ, ನಾನು ಹೀಗೆ ಇರ್ತೀನಿ ಅಂದರೆ ಇಷ್ಟನಾ ನಿಮಗೆ? ಪ್ರೇಮ ಇದ್ದರೆ ಅಲ್ಲವೇ ರಾಮಚಂದ್ರನನ್ನು ನೀವು ಒಂದು ಮಹಿಮ, ಒಂದು ಉತ್ತಮನು, ಒಂದು ಉತ್ತಮ ಸದ್ಗುಣ ಸಂಪನ್ನ ಎಂದು ನೋಡ್ತಾ ಇದ್ದೀರಿ. ಲಕ್ಷ್ಮಣ ಹೋಗಲಿ, ರಾಮ ಸೀತಾ ಹೋಗಲಿ, ಯಾರೇ ಹೋಗಲಿ ನಮಗೇನು, ಭರತ ಬಂದರೇನು ಹೋದರೇನು ನಮಗೇಕೆ ಅಂತ ಹಾಗಿದ್ದರೆ ನಿಮ್ಗೆ ಇಷ್ಟವಾಗ್ತದೆ? ಆಗಲ್ಲ. ಬರೀ ಆ ಪ್ರಶ್ನೆ ಏನು ಅಂದರೆ ಏನೋ ನನಗೆ ಬಂತು, ಈಗ ಗೊತ್ತಾ, ಈಗ ಹೇಳಲ್ಲ, ಪ್ರಶ್ನೆ ಕೇಳಲ್ಲ ಹೇಳ್ತಾ. ಯಾರ ಮೇಲೆ ಪ್ರೇಮ ಇರುತ್ತದೋ ಅವರಿಗೆ ದುಃಖವಾದರೆ, ಒಂದು ತಾಯಿಗೆ ಮಗುಗೆ
ತೊಂದರೆ ಆದರೆ ತಾಯಿಕೆಯ ಹೃದಯ ಕರಗಿ ಅವರನ್ನು ರಕ್ಷಿಸುವುದಕ್ಕೆ ಮನಸ್ಸು ಬರಲ್ಲವ? ಅದರಲ್ಲಿ ತನ್ನ ಭಕ್ತರಿಗೋಸ್ಕರ ಹೃದಯ ಕರಗಿದೆ ಅಂದರೆ ಅದು ಭಕ್ತ ಪರಾಯಣ, ಭಕ್ತರ ಮೇಲೆ ಭಕ್ತಿ ಪರಾಯಣ. ನೋಡಿ, ಪರಮಾತ್ಮಕ್ಕೆ ಭಕ್ತರ ಮೇಲೆ ಭಕ್ತಿ ಇದೆ. ಅದು ನಿಮಗೆ ಉಪಯೋಗವಾ ಅಲ್ಲವಾ? ಅಂಥ ಪರಮಾತ್ಮ ಬೇಕಾ? ನಿಮಗೆ ಯಾವ ತೊಂದರೆ ಇದ್ದರೂ ನಮಗೇನಾಗಲ್ಲ ಎಂದು ಕೂತಿದ್ದರೆ ಇಷ್ಟವಾ? ಸೀತೆಯನ್ನು ಕಲ್ಕೊಂಡರೆ ಅಳುತ್ತಾನೆ ಅಂದರೆ ಅಂಥ ಹೃದಯ ಇರುವವನು. ತನಗೆ ಪ್ರೇಮ, ತನ್ನ ಪತ್ನಿ ಅಂದರೆ ಎಷ್ಟು ಪ್ರೇಮ, ಎಷ್ಟು ಅನಂತ ಪ್ರೇಮ. ಆ ದಯಾರ್ಧರ ಹೃದಯ ಇರುವಂಥ ಮನುಷ್ಯ ಎಂದು ಗೊತ್ತಾದರೆ ನಿಮಗದು ಹೆಚ್ಚಿನ ಗುಣವೇ ಅಲ್ಲವೇ? ಅದೇನು ಕಮ್ಮಿ ಗುಣವಾ? ಹೆಚ್ಚಿನ ಗುಣವೇ ಅಲ್ಲವೇ? ಜನರು ಅಳುವುದು ಎರಡು ಬಗೆ ಆಗುತ್ತದೆ. ನಮಗೆ ಒಂದು ಪತ್ನಿ ಹೋಯಿತು ಎಂದು ಅಯ್ಯೋ ನನಗೆ ಪತ್ನಿ ಬೇಕು, ಅದರಿಂದ ಪತ್ನಿ ಇಲ್ಲ ಅಂದರೆ ಹತ್ತರೆ ಏನರ್ಥ? ತನ್ನ ಸ್ವಾರ್ಥಕ್ಕೋಸ್ಕರ ಅಳುತ್ತಾ ಏಕೆಂದರೆ ತನ್ನ ಬೇಕಾಗಿರೋ ಸ್ವಾರ್ಥ ಕಲ್ಕೊಂಡು ಬಿಟ್ಟೆ ಎಂದು. ಬಟ್ ಇನ್ನೊಂದು ಬಗೆಯಾಗಿ ಅಳುವುದಿದೆ. ಅಯ್ಯೋ ನನ್ನ ಭಕ್ತರು ದುಃಖದಲ್ಲಿದ್ದಾರೆ, ಭಕ್ತರಿಗೋಸ್ಕರ ತಾನು ಅಳುವುದು. ಅದು ನೋಡಿ, ಅದರಲ್ಲಿ ಸ್ವಾರ್ಥಕ್ಕೋಸ್ಕರ ಅಳುವುದಿಲ್ಲ, ಭಕ್ತರಿಗೋಸ್ಕರ. ಅಯ್ಯೋ ಪಾಪ ಅವರು ದುಃಖದಲ್ಲಿದ್ದಾಳೆ, ಅಯ್ಯೋ ನನಗೆ ದೂರವಾಗಿ ತಾನು ಹೇಗಿದ್ದಾರೋ, ಹೇಗೆ ಕಷ್ಟಪಡ್ತಾ ಇದ್ದಾಳೋ, ಇನ್ನೊಬ್ಬರಿಗೋಸ್ಕರ ತನ್ನ ಹೃದಯ ಕರಗಿದೆ ಅಂದರೆ ಅದು ಇನ್ನೂ ವಿಶೇಷ ಹೃದಯ. ಅದು ರಾಮಚಂದ್ರ ಅಳುತ್ತಿದ್ದರು. ಎನಿವೆ, ಉತ್ತರ ಮೊದಲೇ ಹೇಳಿಬಿಟ್ಟೆ. ಪಾರ್ವತಿ ಪ್ರಶ್ನೆ ಮಾಡ್ತಾ ಇದ್ದಾರೆ, ಉತ್ತರ ನಂತರ. ಏನು? ಯದಿಸ್ಮ ಜಾನಾತಿ ಕುತೋ ವಿಲಾಪಃ. ತಾನು ಪರಮಾತ್ಮ ಎಂದು ತಿಳ್ಕೊಂಡರೆ ಏಕೆ ಅಳುತ್ತಾ ಇದ್ದ? ಸೀತಾಕೃತೇನೇನ ಕೃತಪರೇಣ. ಸೀತಕ್ಕೋಸ್ಕರ ಏಕೆ ಅತ್ತ? ಜಾನಾತಿ ನೈವಂ ಯದಿಕೇನ ಸೇವ್ಯ ಸಮೋಹಿ ಸರ್ವೈರಪಿ ಜೀವಜಾತಯೇ. ಅವನಿಗೆ ಇಂಥ ಪರಮಾತ್ಮ ಸ್ವರೂಪ ಆಗದಿದ್ದರೆ ಬರೀ ಎಲ್ಲರ ಜೀವರ ಹಾಗೆ ಅವರು ನಮ್ಮಂಥ ಜೀವ. ಅಂಥ ಜೀವನನ್ನು ನಾವೇಕೆ ಆರಾಧನೆ ಮಾಡಬೇಕು? ಅದರಿಂದ ರಾಮಚಂದ್ರ ಅಂದರೆ ಯಾರು? ನಮ್ಮಂಥ ಜೀವನೋ ಪರಮಾತ್ಮ? ಇದು ಸಂದೇಹ ಹೇಳಬೇಕು. ಅತ್ರೋತ್ತರಂ ಕಿಂ ವಿದಿತಂ ಭವದ್ಭಿರ್ ತದ್ಬ್ರೂತ ಮೇ ಸಂಶಯ ಭೇದಿ ವಾಕ್ಯಂ. ಅದರಿಂದ ನನ್ನ ಸಂಶಯ ವಿಚ್ಛೇದ ಮಾಡುವುದಕ್ಕೆ ನೀವು ಉತ್ತರ ಹೇಳಿ. ಶ್ರೀ ಮಹಾದೇವ ಉವಾಚ. ಇಷ್ಟೊತ್ತು ಶಿವ ಸುಮ್ಮನೆ ಕೇಳ್ತಾ ಇದ್ದಾನೆ. ಪಾರ್ವತಿ ಏನೇನು ಹೇಳ್ತಾರೋ ಹೇಳು, ಎಲ್ಲ ಈಗ ಹೇಳ್ತಾನೆ ನೋಡಿ. ಧನ್ಯಾಸಿ ಭಕ್ತಾಸಿ ಪರಾತ್ಮನಸ್ತ್ವಂ. ಆಹಾ, ನೀವು ಪರಮಾತ್ಮ ಭಕ್ತ, ಧನ್ಯಳು ನೀನು. ಏಕೆ ಇಂಥ ಸಂದೇಹ ಹುಟ್ಟಿತು? ಇದು ತಿಳ್ಕೊಳ್ಳಬೇಕೆಂಬ ಸಂದೇಹ ಹುಟ್ಟುವುದೇ ಒಳ್ಳೆಯದು. ಯಜ್ಞಾತು ಮಿಚ್ಚ ಅಥವಾ ರಾಮ ತತ್ವಂ. ರಾಮನ ತತ್ವ ಅಂದರೆ ರಹಸ್ಯ ಸ್ವರೂಪ. ಸಾಮಾನ್ಯ ಜನರಿಗೆ ಗೊತ್ತಾಗದೆ, ಇಂದ್ರಿಯಗಳಿಗೆ ಗೊತ್ತಾಗಲ್ಲ, ಮನಸ್ಸಿಗೆ ಗೊತ್ತಾಗಲ್ಲ. ಆತ್ಮಾನುಭವದಿಂದ ಭಕ್ತಿಮಯ ಆತ್ಮಕ್ಕೆ ಗೊತ್ತಾಗುತ್ತದೆ. ಅದು ಗುರುಗಳ ಅನುಗ್ರಹವಿದ್ದರೆ ಗೊತ್ತಾಗ್ತದೆ. ಇಂದ್ರಿಯಗಳಿಗೆ, ಬುದ್ಧಿಗೆ ಗೊತ್ತಾಗುವುದಲ್ಲ. ಬುದ್ಧಿ ಮನುಷ್ಯ, ಬುದ್ಧಿಯನ್ನು ದಾಟಿದ್ದರೆ ಹೃದಯ, ಅಂತರಾತ್ಮ, ಅದಕ್ಕೆ ಗೊತ್ತಾಗ್ತದೆ. ನೀವು ಆ ಪರಮಾತ್ಮ ತತ್ವ, ರಾಮತತ್ವವನ್ನು ತಿಳಿಯಬೇಕು ಅಂದರೆ ನೀವು ಇಂದ್ರಿಯ ಮಟ್ಟ ಬಿಟ್ಟು, ಮನಸ್ಸಿನ ಮಟ್ಟ ಬಿಟ್ಟು, ಹೃದಯದ ಮಟ್ಟ, ಆತ್ಮಾನುಭವ ಮಟ್ಟದಿಂದ ಪರಮಾತ್ಮ ತತ್ವ ತಿಳ್ಕೊಳ್ಳಬೇಕು ಎಂಬ ನಿನಗೆ ಇಚ್ಛೆ ಹುಟ್ಟಿತಲ್ಲ, ಬ್ರಹ್ಮ ಜಿಜ್ಞಾಸ ಹುಟ್ಟಿತು, ನೀನು ಧನ್ಯಲು. ಯಜ್ಞಾತು ಮಿಚ್ಛ ತವ ರಾಮ ತತ್ವಂ ಪುರಾಣಕೇನಾಪ್ಯಭಿಚೋದಿತೋಹಂ ವಕ್ತುಂ ರಹಸ್ಯಂ ಪರಮಂ ನಿಗೂಢಂ. ನನಗೆ ಇಂಥ ಪ್ರಶ್ನೆ ಯಾರೂ ಕೇಳಲಿಲ್ಲ. ಯಾರಿಗೆ ಪರಮಾತ್ಮ ತತ್ವ ಗೊತ್ತಿರುತ್ತದೋ ಆ ಪ್ರಶ್ನೆ ತಿಳ್ಕೊಳ್ಳಬೇಕು ಎಂದು ಬಂದರೆ ಸಂತೋಷ ಪಟ್ಕೊಳ್ತಾರೆ. ಯಾರಿಗೆ ಯಾವ ಸಬ್ಜೆಕ್ಟ್ ಇಷ್ಟವೋ ಅದನ್ನು ಬಂದು ಕೇಳಿದ್ದರೆ ಅವರಿಗೆ ಆನಂದವಾಗುತ್ತದೆ. ನಮ್ಮ ಗುರುಗಳು ಒಬ್ಬರಿದ್ದಾರೆ, ಅವರಿನ್ನೂ ತುಂಬ ಅನಾರೋಗ್ಯ ಸ್ಥಿತಿ, ತುಂಬ ಲಾಸ್ಟ್ ಸ್ಟೇಜಿನಲ್ಲಿದ್ದಾರೆ. ಇವರೆಲ್ಲರೂ ನಾನು ಅವ್ರಿಗೆ ಮಾತಾಡಿಸೋಣ ಅಂತ ಬೇಡ ಬೇಡ ಹೇಳ್ತಾ ಇದ್ದಾರೆ. ಅದು ಅಮರ್ಯಾದ ಆಗುತ್ತದೆ, ಹಾಗೆ ಮಾತಾಡಿಸಬಾರದು. ನಾನು ಹೇಳಿದೆ, ನಮ್ಮ ಗುರುಗಳು ನಾನು ಮಾತಾಡಿಸ್ತೇನೆ. ಯಾರೋ ನಂಬರ್ ಸಿಕ್ಕಿಬಿಟ್ಟಿದ್ದು, ನಾನು ಮಾತಾಡಿದೆ ತಕ್ಷಣ ಹೇಳಿಬಿಟ್ಟು. ಇವರೇನೋ ಅಯ್ಯೋ ಹಾಗೆ ಮಾತಾಡಬಾರ್ದು, ಅಮರ್ಯಾದ ಆಗುತ್ತದೆ, ರೂಢ ಆಗಿಬಿಡ್ತದೆ ಇವರು ಹೇಳ್ತಾ ಇದ್ರು. ಏನಪ್ಪ, ಮಹನೀಯರು ಅತ್ಯಂತ ಸರಳವಾಗೇ ಇರುತ್ತಾರೆ. ಅವರಿಗೆ ಪ್ರಶ್ನೆ, ವೇದಾಂತ ಪ್ರಶ್ನೆ ಹೇಳಿದ್ರು ಸಂತೋಷದಿಂದ ಹೇಳ್ತಾರೆ. ಅವರು ಎಲ್ಲಿ ಹೇಳಬೇಕು, ಎಲ್ಲಿ ನಮಗೇನಿಲ್ಲ, ನಾವು ವಾಕಿಂಗ್ನಲ್ಲಿಯೂ ಹೇಳಿಬಿಡ್ತೀವಿ. ವಾಕಿಂಗ್ ಆಗಲಿ, ಊಟ ಮಾಡಲಿ, ಎಲ್ಲೇ ಕೂತಿದ್ದರೂ ನಾವು ಅದೇ ಹೇಳ್ತೀವಿ. ನಮಗೇನು ಚಿಂತನೆ ಇಲ್ಲ, ನಾನು ಹೇಳಿಬಿಡ್ತೀನಿ, ಅವರು ಉತ್ತರ ಹೇಳಿಬಿಡ್ತಾರೆ. ಆದ್ದರಿಂದ ಇಲ್ಲಿ ನೋಡಿ, ನನಗೆ ಶಿವನು ಪರಮಾತ್ಮ ಸ್ವರೂಪ ಸಿದ್ಧ, ಆ ಸಿದ್ಧಿಯಲ್ಲೇ, ಆ ಬ್ರಹ್ಮಾನಂದದಲ್ಲೇ ಇರುತ್ತಾರೆ. ಅದನ್ನು ಕೇಳುವವರು ತುಂಬ ಕಮ್ಮಿ. ಲೌಕಿಕರು ಅದು ಬೇಕು ಇದು ಬೇಕೆಂದು ಕೇಳುವವರೇ ಬರ್ತಾರೆ ಹೊರತು ಪರಮಾತ್ಮ ಸ್ವರೂಪವನ್ನೇ ತಿಳಿಯ ಹೇಳಬೇಕೆಂದು ಪ್ರಶ್ನೆ ಮಾಡುವವರೇ ಕಮ್ಮಿ.
ಅಬ್ಬಾ, ಯಾರೂ ಇಂಥ ಪ್ರಶ್ನೆ ನನ್ನನ್ನು ಕೇಳಲಿಲ್ಲ ಪಾರ್ವತಿ, ನೀನು ಕೇಳಿದ್ದರೆ ನಿಮ್ಮ ಪ್ರಶ್ನದಿಂದ ನನಗೆ ಸಂತೋಷವಾಯಿತು. ನೋಡಿ, ಜನರು ಏನು ತಿಳ್ಕೊಳ್ತಾರೆ, ವೇದಾಂತವೆಂದು ಅಯ್ಯೋ ಕೇಳಬಾರ್ದು, ಏನು ಬಿಳ್ಕೊಳ್ತಾರೋ ಅಂದ್ಕೊಳ್ತಾರೆ. ನಿಜವಾದ ಜಿಜ್ಞಾಸ ಇದ್ದರೆ ಅವರಿಗೂ ಆನಂದವೇ. ಪುರಾಣಕೇನಾಪ್ಯಭಿಚೋದಿತೋಹಂ, ನಿನ್ನಂಥ ಪ್ರಶ್ನೆ ಯಾರು ನನಗೆ ಇಷ್ಟುವರೆಗೆ ಕೇಳಲೇ ಇಲ್ಲ. ತ್ವಯಾದ್ಯ ಭಕ್ತ್ಯ ಪರಿನಾದಿತೋಹಂ ವಕ್ಷೇ ನಮಸ್ಕೃತ್ಯ ರಘುತ್ತಮಂತೆ. ರಾಮಚಂದ್ರನಿಗೆ ನಮಸ್ಕಾರ ಮಾಡಿ, ಯಾರು? ಶಿವ. ಬರೀ ಶಿವ ಬೇರೆ, ಕೃಷ್ಣ ರಾಮ ಬೇರೆನಾ? ಅವರೇ ಎರಡು ಮೂರ್ತಿಗಳು ಅಲ್ಲವೇ? ಅವನೇ ಶಿವ, ಅವನೇ ರಾಮ, ಎರಡು ಮೂರ್ತಿ. ಒಂದು ನಮಸ್ಕಾರ ಮಾಡುವುದು, ಇನ್ನೊಂದು ನಮಸ್ಕಾರ ಮಾಡಿಸಿಕೊಳ್ಳುವುದು ಅಲ್ಲವೇ? ನಮ್ಮ ಕೈ ಎರಡು ಮಾಡ್ತದೆ ಅಲ್ಲವೇ? ನಿಮಗೆ ನೀವು ನಮಸ್ಕಾರ ಮಾಡಿದ್ದೀರಾ? ಒಂದು ಸಲ ಮಾಡಿಕೊಂಡು ನೋಡಿ. ಹೇಗೆ ಮಾಡಬೇಕು? ಎರಡು ಪದ್ಧತಿಗಳು. ಒಂದು, ಕನ್ನಡಿ ಇಟ್ಕೊಂಡು ಕನ್ನಡಿಯಲ್ಲಿ ಕಡೆ ಅವರಿಗೆ ನಮಸ್ಕಾರ ಮಾಡಿ. ಯಾರಿಗೆ? ನಿಮಗೆ. ಅಥವಾ ನಿಮ್ಮ ಪಾದಗಳಿಗೆ ನೀವೇ ಒಂದು ಸಲ ನಮಸ್ಕಾರ ಮಾಡಿಕೊಂಡು ಗೊತ್ತಾಗ್ತದೆ. ಏಕೆಂದರೆ ಅದು ತಾನೇ ಇದು ತಾನೇ, ಎರಡು ಬೇರೆ ಅಲ್ಲ. ಹಾಗೆ ಆದರೂ ಈಗ ಇಲ್ಲಿ ಗುರುಸ್ಥಾನದಲ್ಲಿದ್ದಾರೆ. ರಾಮಚಂದ್ರನನ್ನು ಪರಮಾತ್ಮ ಎಂದು ಹೇಳಿದ್ದಾರೆ. ಹೆಸರು ಬೇರೆ, ಅದು ರಾಮ, ಇದು ಶಿವ, ಎರಡೂ ಪರಮಾತ್ಮ ತತ್ವನೇ. ಅದರಿಂದ ಇವರೇನು ಹೇಳ್ತಾರೆ, ಆ ರಘುತ್ತಮನಿಗೆ ನಾನು ನಮಸ್ಕಾರ ಮಾಡಿ, ರಾಮ ಪರಾತ್ಮ ಪ್ರಕೃತೇರನಾದಿಹಿ, ಅನಾದಿ ಪ್ರಕೃತಿಯನ್ನು ದಾಟಿದ್ದಾನೆ. ಆನಂದ ಏಕ ಪುರುಷೋತ್ತಮೋಹಿ ಸ್ವಮಾಯಯಾಕೃತ್ಸ್ನಮಿದಂ ಹಿ ಸೃಷ್ಟ, ತನ್ನ ಮಾಯದಿಂದ ಜಗತ್ತೆಲ್ಲ ಸೃಷ್ಟಿ ಮಾಡಿ ನಭೋವದಂತರ್ಬಹಿರಾಸ್ಥಿತೋ ಯಹ, ಆಕಾಶ ಹಾಗೆ ಒಳಗೆ ಹೊರಗೆ ಎಲ್ಲ ಕಡೆ ಇದ್ದಾನೆ, ಅದು ರಾಮ. ಮತ್ತು ರಾಮ ಮನುಷ್ಯ ಎನ್ನುವುದು ನಿಮಗೆ ತೋರುವ ರೂಪ. ಅವರು ತನ್ನ ದೃಷ್ಟಿಗೆ ಹೇಗಿದ್ದಾನೆ? ರಾಮ ನಿಮಗೆ ಮನುಷ್ಯ ರೂಪವಾಗಿ ನಿನಗೆ ತೋರ್ತಾನೆ, ತಾನು ಅಲ್ಲಿದ್ದಾನೆ ಅಂದ್ಕೊಳ್ತಾನ. ನಿಮಗೆ ತೋರುವನ್ನು ದಾಟಿದ್ದಾನೆ, ನಿಮ್ಮಲ್ಲಿ ಎಲ್ಲರಲ್ಲಿ ಇಡೀ ಪ್ರಪಂಚವಾಗಿದ್ದಾನೆ ತಾನು. ಸ್ವಮಾಯಯಾಕೃತ್ಸ್ನಮಿದಂ ಹಿ ಸೃಷ್ಟ ನಭೋವದಂತರ್ಬಹಿರಾಸ್ಥಿತೋ ಯಃ ಸರ್ವಾಂತರಸ್ಥೋಪಿ ನಿಗೂಢ ಆತ್ಮ ಸ್ವಮಾಯಯ ಸೃಷ್ಟಮಿದಂ ವಿಚಷ್ಟೆ. ಇಡೀ ಜಗತ್ತೆಲ್ಲ ತಾನೇ ಆಗಿದ್ದಾನೆ. ಸೂರ್ಯ, ಚಂದ್ರ, ನಕ್ಷತ್ರ, ಪೃಥ್ವಿ, ನದಿಗಳು, ಪರ್ವತಗಳು, ಆಕಾಶ ಎಲ್ಲವೂ, ಇಡೀ ಬ್ರಹ್ಮಾಂಡವೆಲ್ಲ ತಾನಾಗಿದ್ದಾನೆ. ಜಗಂತಿ ನಿತ್ಯಂ ಪರಿತೋ ಭ್ರಮಂತಿ ಯತ್ಸನ್ನಿಧೌ ಚುಂಬಕಲೋಹವದ್ದಿ ಏತನ್ನ ಜಾನಂತಿ ವಿಮೂಢಚಿತ್ತ ಸ್ವವಿದ್ಯೆಯ ಸಂವೃತಮಾನಸಾಯೇ ಸ್ವಜ್ಞಾನಮಪ್ಯಾತ್ಮನಿ ಶುದ್ಧ ಬುದ್ಧೆ. ಆದರೆ ಲೌಕಿಕರಿಗೆ ಅರ್ಥವಾಗಲ್ಲ. ರಾಮಚಂದ್ರ ಅಂದರೆ ಮನುಷ್ಯ ರೂಪ ಅಂದ್ಕೊಳ್ತಾರೆ. ಅದು ರೂಪ ನಿನಗೋಸ್ಕರ ಧರಿಸಿದ್ದು, ನೀವು ಅವರನ್ನು ನೆನಪಿಸಿಕೊಳ್ಳುವುದಕ್ಕೆ. ಏಕೆಂದರೆ ಮನಸ್ಸಿನಿಂದ ಊಹಿಸಿಕೊಳ್ಳಬೇಕೇ, ನಿಮಗೆ ಊಹಾ ಸೌಕರ್ಯಕ್ಕೋಸ್ಕರ ಮನುಷ್ಯ ರೂಪ ಧರಿಸಿದ. ನೀವು ಅವರನ್ನು ಊಹಿಸಿಕೊಳ್ಳಕ್ಕಾಗುತ್ತದೆ ಅಂತ. ತಾನು ಮಾತ್ರ ಆ ರೂಪ ದಾಟಿ ಇಡೀ ಪ್ರಪಂಚವಾಗಿದ್ದಾನೆ, ಬ್ರಹ್ಮಾಂಡವೆಲ್ಲ ತಾನಾಗಿದ್ದಾನೆ. ಸ್ವಜ್ಞಾನಮಪ್ಯಾತ್ಮನಿ ಶುದ್ಧ ಬುದ್ಧೇ ಸ್ವಾರೋಪಯಂತೀಹ ನಿರಸ್ತಮಾಯೆ. ತಮ್ಮ ಜೀವ ಬುದ್ಧಿಯಿಂದ ಆ ರಾಮಚಂದ್ರನನ್ನು ಅಧ್ಯಾರೋಪ ಮಾಡಿ ನಮ್ಮಂಥ ಮನುಷ್ಯ ಎಂದು ತಿಳ್ಕೊಂಡು ಬಿಟ್ಟರು. ಅವನನ್ನು ನಮ್ಮಂಥ ಮನುಷ್ಯ ಎಂದು ನೋಡ್ತೀವಿ. ಏಕೆ ಅಂದರೆ ನಮ್ಮ ಬುದ್ಧಿ ಹಾಗೆ ಇದೆ. ನಾವು ದೇಹವನ್ನು ನೋಡ್ಕೊಂಡು ಇಷ್ಟೇ ಇರ್ತೀವಿ, ಅವರು ಹಾಗಿರಬಹುದು ಅಂದ್ಕೊಳ್ತೀವಿ. ಸಂಸಾರಮೇವಾನುಸರಂತಿ ತೇ ವೈ ಪುತ್ರಾದಿಸಕ್ತ ಪುರಕರ್ಮಯುಕ್ತ. ಆದರೆ ಹಾಗೆ ನೋಡಬಾರದು. ರಾಮಚಂದ್ರ ಅಂದರೆ ಹಾಗೆ ಇಲ್ಲ. ನಿಮಗೆ ತೋರುವ ರೂಪ ನಿಮ್ಮ ಸಾಧನಕ್ಕೆ ಸೌಕರ್ಯಕ್ಕೋಸ್ಕರ ಮನುಷ್ಯ ರೂಪ ಧರಿಸಿದ. ತಾನು ಇರುವುದು ಅನಂತ ಪರಮಾತ್ಮ. ಜಾನಂತಿ ನೈವಂ ಹೃದಯೇ ಸ್ಥಿತಂ ವೈ ಚಾಮೀಕರಂ ಕಂಠಗತಂ ಯಥಾಜ್ಞಃ ಯಥಾ ಪ್ರಕಾಶೋ ನತು ವಿದ್ಯತೆ ರವೌ ಜ್ಯೋತಿ ಸ್ವಭಾವೇ ಪರಮೇಶ್ವರೇ ತಥಾ ವಿಶುದ್ಧ ಅಂತ ವೇದಾಂತ ಹೇಳ್ತಾ ಇದ್ದಾರೆ. ಚೈತನ್ಯ ಸ್ವರೂಪ ಹೇಗಿದೆ, ಬೆಳಕು, ದೀಪದಲ್ಲಿ ಬೆಳಕು ಹೇಗಿರುತ್ತದೋ ಹಾಗೆ. ವಿಶುದ್ಧ ವಿಜ್ಞಾನ ಘನೇ ರಘುತ್ತಮೇ ವಿದ್ಯಾ ಕಥಂ ಸ್ಯಾತ್ ಪರತಃ ಪರಮಾತ್ಮ ಸೂರ್ಯನ ಹಾಗೆ ಬೆಳಕಿನ ಸ್ವರೂಪ. ಅವನಲ್ಲಿ ಅಜ್ಞಾನ ಎಲ್ಲಿರುತ್ತದೆ? ಯಾವ ಅಜ್ಞಾನ ಇರಲ್ಲ. ಯಥಾ ಹಿ ಚಾಕ್ಷ್ಣ ಭ್ರಮತಾ ಗೃಹಾದಿಕಂ ವಿನಷ್ಟ ದೃಷ್ಟೇರ್ಭ್ರಮತೀವ ದೃಶ್ಯತೆ ತಥೈವ ದೇಹೇಂದ್ರಿಯ ಕರ್ತುರಾತ್ಮನ ಕೃತಂ ಪರೇಧ್ಯಸ್ಯ ಜನೋ ವಿಮುಹ್ಯತಿ ನಾಹೋ ನ ರಾತ್ರಿ ಸವಿತುರ್ಯಥಾ ಭವೇತ್. ರಾಮಚಂದ್ರನಲ್ಲಿ ಹಗಲು ರಾತ್ರಿ ಇಲ್ಲ, ಹಗಲು ರಾತ್ರಿ ಇಲ್ಲ. ಸೂರ್ಯನ ಉದಯಾಸ್ತಗಳೆಲ್ಲ ತನ್ನಲ್ಲೇ ಕಲ್ಪಿತ. ತನಗೆ ಸೂರ್ಯ ಉದಯಾಸ್ತ ಏನಿಲ್ಲ. ಪ್ರಕಾಶ ರೂಪ ಅವ್ಯಭಿಚಾರತ ಕ್ವಚಿತ್ ಜ್ಞಾನಂ ತಥಾ ಜ್ಞಾನಮಿದಂ ದ್ವಯಂ ಹರೌ ರಾಮೇ ಕಥಂ ಸ್ಥಾಸ್ಯತಿ ಶುದ್ಧಚಿದ್ಘನೇ ತಸ್ಮಾತ್ ಪರಾನಂದಭಯೇ ರಘುತ್ತಮೇನ್. ಆನಂದಮಯನು ವಿಜ್ಞಾನ ರೂಪೇಣ ಹಿ ವಿದ್ಯತೆ ತಮಃ ಅಜ್ಞಾನ ಸಾಕ್ಷಿಣ್ಯರವಿಂದಲೋಚನೆ ಮಾಯಾಶ್ರಯತ್ವ ಅನ್ನಮೋಹ ಕಾರಣಂ ಅತ್ರ ತೇ ಕಥಯಿಷ್ಯಾಮಿ ರಹಸ್ಯಮಪಿ ದುರ್ಲಭಂ ಸೀತಾರಾಮ ಮರುತ್ಸೂನು ಸಂವಾದಂ ಮೋಕ್ಷ ಸಾಧನಂ. ನೇರಾಗಿ ನಾನೇ ಹೇಳುವುದೇಕೆ?
ಸೀತಾರಾಮ ಲಕ್ಷ್ಮಣ ಅಲ್ಲ, ಸೀತಾರಾಮ ಹನುಮಂತ ಅವರ ಮಧ್ಯದಲ್ಲಿ ಒಂದು ಸಂಭಾಷಣೆ ನಡೆಯಿತು. ಅದು ಹೇಳಿಬಿಡ್ತೀನಿ, ಅದರಿಂದ ನಿಮಗೆ ರಾಮತತ್ವ ಗೊತ್ತಾಗ್ತದೆ, ಕೇಳು. ಒಂದು ಸಲ ಪುರಾ ರಾಮಾಯಣಿ ರಾಮೋ ರಾವಣಂ ದೇವಕಂಟಕಂ. ಟೈಮ್ ಆಯಿತು, ಒಂದು ಸ್ವಲ್ಪ 2-3 ನಿಮಿಷ. ಒಂದು ಸಲ ರಾಮಾಯಣ ಎಲ್ಲ ಆದ ನಂತರ ರಾವಣನನ್ನು ಸಾಯಿಸಿದ ನಂತರ ಹತ್ವಾರಣೆ ರಣಶ್ಲಾಗಿ ಸಪುತ್ರ ಬಲವಾಹನಂ, ಏನು ರಾವಣನನ್ನು ಸಂಹಾರ ಮಾಡಿ ಸೀತೆಯನ್ನು ಪಡ್ಕೊಂಡ ನಂತರ ವಾಪಸ್ ಬಂದಿದ್ದಾರೆ. ಸೀತೆಯ ಸಹ ಸುಗ್ರೀವ ಲಕ್ಷ್ಮಣಾಭ್ಯಾಂ ಸಮನ್ವಿತಃ ಅಯೋಧ್ಯಾಮಗಮದ್ರಾಮೋ ಹನುಮತ್ ಪ್ರಮುಖೈರ್ವೃತಃ. ಸುಗ್ರೀವ, ಹನುಮಂತ, ವಿಭೀಷಣ ಎಲ್ಲರ ಜೊತೆಗೆ ಅಯೋಧ್ಯಕ್ಕೆ ಬಂದುಬಿಟ್ಟ. ಅಭಿಷಿಕ್ತ, ಪಟ್ಟಾಭಿಷೇಕ ಆಯಿತು ರಾಮಚಂದ್ರನಿಗೆ. ಪರಿವೃತ, ಪಟ್ಟಾಭಿಷೇಕ ಆದ ನಂತರ ಏನು ಮಾಡಬೇಕು? ಎಲ್ಲರೂ ಸಂತೋಷ ಪಟ್ಕೊಂಡರು. ಹಿಂದಿನ ದುಃಖಗಳು, ಅರಣ್ಯವಾಸ ಎಲ್ಲ ಸುಮ್ಮನೆ ಹೇಗಾಯಿತು ಎಲ್ಲ ಕಥೆಗಳು ಹೇಳುತ್ತಾ ಕೂತಿದ್ದಾರೆ. ಬೇರೆ ಟೈಮ್ ಪಾಸ್ ಕೂತ್ಕೊಂಡು ಹರಟೆ ಮಾಡ್ತಾ ಇದ್ದಾರೆ. ಅಭಿಷಿಕ್ತ ಪರಿವೃತೋ ವಸಿಷ್ಠಾದ್ಯೈರ್ಮಹಾತ್ಮಭಿ ಸಿಂಹಾಸನೇ ಸಮಾಸೀನ ಕೋಟಿ ಸೂರ್ಯ ಸಮಪ್ರಭಃ. ಸಿಂಹಾಸನ ಮೇಲೆ ರಾಮಚಂದ್ರ ಕೂತಿದ್ದಾನೆ. ಕೋಟಿ ಸೂರ್ಯಗಳ ಹಾಗೆ ದಿವ್ಯ ತೇಜಸ್ಸಿನಿಂದ ಪ್ರಸನ್ನವಾಗಿ ಆನಂದವಾಗಿದ್ದಾನೆ. ಪಕ್ಕಕ್ಕೆಲ್ಲ ಕೂತಿದ್ದಾರೆ, ಎದುರಾಗಿ ಸುತ್ತಮುತ್ತಲೆಲ್ಲ ಸುಗ್ರೀವ, ಹನುಮಂತ ಎಲ್ಲರೂ ಭಕ್ತರು ಕೂತಿದ್ದಾರೆ. ರಾಮ ಸೀತಾ ಇಬ್ಬರು ಸಿಂಹಾಸನ ಮೇಲೆ ಕೂತಿದ್ದು. ದೃಷ್ಟ್ವಾ ತದಾ ಹನುಮಂತಂ ಪ್ರಾಂಜಲಿಂ ಪುರುತಸ್ಥಿತಂ. ಹನುಮಂತನಿಗೆ ಒಂದು ಸಂದೇಹ ಬಂತು, ಪ್ರಶ್ನೆ ಕೇಳ್ತಾನೆ. ಕೃತಕಾರ್ಯಂ ನಿರಾಕಾಂಕ್ಷಂ ಜ್ಞಾನಾಪೇಕ್ಷಂ ಮಹಾಮತಿಂ. ಹನುಮಂತನಿಗೆ ಪರಮಾತ್ಮ ತತ್ವ ತಿಳ್ಕೊಳ್ಳಬೇಕು ಎಂದು ಜಿಜ್ಞಾಸ ಹುಟ್ಟಿತಂತೆ. ಪ್ರಶ್ನೆ ಮಾಡ್ತಾನೆ. ರಾಮಸೀತಾಮುವಾಚೇದಂ ಬ್ರೂಹಿ ತತ್ವಂ ಹನುಮತೆ. ಅವ್ರು ನಮಸ್ಕಾರ ಮಾಡಿ ನಮಗೆ ಹೇಳಿ ಎಂದು ಹೇಳಿದರೆ ಏನಾದರೂ ಉಪದೇಶ ಮಾಡಿ. ರಾಮ ಹೇಳಿದ, ಈಗ ಸೀತಾ ಇದ್ದಾಳಲ್ಲ, ನಾನೇಕೆ ಹೇಳುವುದು, ಸೀತೆ ನೀನೇ ಗುರುವಾಗಿ ನೀನೇ ಉಪದೇಶ ಮಾಡು ಎಂದು ಹೇಳ್ಬಿಟ್ಟು ಅಲ್ಲವೇ. ರಾಮಸೀತಾಮುವಾಚೇದಂ ಬ್ರೂಹಿ ತತ್ವಂ ಹನುಮತೆ ನಿಷ್ಕಲ್ಮಶೋಯಂ ಜ್ಞಾನಸ್ಯ ಪಾತ್ರಂ ನೌ ನಿತ್ಯ ಭಕ್ತಿಮಾನ್. ಹನುಮಂತ ನಿತ್ಯ ಭಕ್ತ, ಅವನಿಗೆ ಪರಮಾತ್ಮ ತತ್ವವೇನೋ ಸೀತೆ ನೀನಾದರೂ ಹೇಳು, ನೀನೇ ಹೇಳಿಬಿಡು. ತಥೇತಿ ಜಾನಕಿ ಪ್ರಾಹ ತತ್ವಂ ರಾಮಸ್ಯ ನಿಶ್ಚಿತಂ. ರಾಮಚಂದ್ರನೇ ಸಚ್ಚಿದಾನಂದ ಪರಮಾತ್ಮ, ಸರ್ವವ್ಯಾಪಕ. ಇಷ್ಟೆಲ್ಲ ನೀವು ನೋಡಿದ್ದೀಯಲ್ಲ ಕಾಡಿನಲ್ಲಿ, ಮತ್ತೆ ಅಲ್ಲಿ ಹೋಗಿದ್ದಾರೆ, ಎಲ್ಲಿ ಸೇತು ಕಟ್ಟಿದ್ದಾರೆ, ರಾವಣ ಅದೆಲ್ಲ ಸುಮ್ಮನೆ ನಿಮಗೆ ಕನಸು ಹಾಗೆ ಕಂಡು ಬಂತು. ತಾನು ಅಲ್ಲೇನಿಲ್ಲ, ಸಚ್ಚಿದಾನಂದ ಸ್ವರೂಪ ಎಲ್ಲರಲ್ಲಿ, ನಿನ್ನಲ್ಲಿ ನನ್ನಲ್ಲಿ ಎಲ್ಲ ಬ್ರಹ್ಮಾಂಡವು ತಾನೇ ಆಗಿದ್ದಾನೆ, ಅದು ರಾಮಚಂದ್ರ ಪರಮಾತ್ಮ ಅಂದು ಸೀತಾ ಉಪದೇಶ ಮಾಡಿದ್ದ. ರಾಮಂ ವಿದ್ಧಿ ಪರಂ ಬ್ರಹ್ಮ ಸಚ್ಚಿದಾನಂದ ಮದ್ವಯಂ. ನೋಡಿ ಸೀತಾ ಉಪದೇಶ. ಸರ್ವ ಉಪಾಧಿ ವಿನಿರ್ಮುಕ್ತಂ ಸತ್ತಾ ಮಾತ್ರ ಮಗೋಚರಂ ಆನಂದಂ ನಿರ್ಮಲಂ ಶಾಂತಂ ನಿರ್ವಿಕಾರಂ ನಿರಂಜನಂ ಸರ್ವವ್ಯಾಪಿನಮಾತ್ಮಾನಂ ಸ್ವಪ್ರಕಾಶಮಕಲ್ಮಷಂ ಮಾಂ ವಿದ್ಧಿ ಮೂಲ ಪ್ರಕೃತಿಂ ಸ್ವರ್ಗಸ್ಥಿತ್ಯಂತಕಾರಿಣಿಂ ತಸ್ಯ ಬರೀ ಸೀತ ನಾನು ಯಾರು ಅಂದರೆ, ನಾನು ಪರಮಾತ್ಮನ ಪ್ರಕೃತಿ. ಪ್ರಕೃತಿ ಅಂದರೆ ಬೇರೆ ಅಲ್ಲ, ಪರಮಾತ್ಮನ ಸ್ವರೂಪವೇ ಪ್ರಕೃತಿ. ಆ ಪರಮಾತ್ಮನ ಆತ್ಮರೂಪವೇ ನಾನೇ ಪ್ರಕೃತಿಯಾಗಿ ಹೀಗೆ ತೋರ್ತಾ ಇದ್ದೀನಿ, ಬೇರೆ ಅಲ್ಲ. ಇದೆಲ್ಲ ಪರಮಾತ್ಮನ ಲೀಲವೇ. ತಸ್ಯ ಸನ್ನಿಧಿ ಮಾತ್ರೇಣ ಸೃಜಾಮಿ ಮತೀಂದ್ರಿತ ತತ್ಸಾನ್ನಿಧ್ಯಾನ್. ಇದೆಲ್ಲ ಈಗ ರಾಮಾಯಣ ಕಥೆ ಎಲ್ಲ ವಿಶ್ವಾಮಿತ್ರ ಬಂದ, ಅದೆಲ್ಲ ನಿಜವನ್ಕೊಂಡಿದೆಯಾ? ಅದೆಲ್ಲ ಲೀಲಾ ಮಾತ್ರ, ಕನಸಿನ ಹಾಗೆ ನಡೆಯಿತು. ಅದೇನು ರಾಮಚಂದ್ರನಿಗೆ ಏನೂ ಆಗಲಿಲ್ಲ. ವಿಶ್ವಾಮಿತ್ರ ಬಂದ, ಕರ್ಕೊಂಡು ಹೋದ, ಮಾರೀಚ ಸುಬಾಹುಗಳು ಸಂಹಾರ ಮಾಡಿದ, ತಾಟಕಿ ಮಾಡಿದ, ಮತ್ತೆ ಇದೇನು ವಿದೇಹ ನಗರಕ್ಕೆ ಹೋದ, ಮಿಥಿಲ, ಅಲ್ಲಿ ಮದುವೆ ಮಾಡಿಕೊಂಡ. ಅದೆಲ್ಲ ಕಥೆಗಳೆಲ್ಲ ಹೇಳಿ ಅಹಲ್ಯೋದ್ಧಾರ ಏವಮಾದೀನಿ. ಮತ್ತೆ ಏನು ಕೈಕೇಯಿ ವರ ಕೇಳಿದ್ದಾರೆ, ಮತ್ತು ಅಲ್ಲಿಗೆ ಹೋದ, ರಾವಣ ಸಂಹಾರ ಮಾಡಿದ, ನನ್ನನ್ನು ತಗೊಂಡು ವಾಪಸ್ ಬಂದರೆ ಇಲ್ಲಿ. ಈಗ ಎಲ್ಲರೂ ಬಂದಿದ್ದು, ಇದೆಲ್ಲ ಲೀಲಾ ನಡೆಯಿತು. ನಾವು ಎಲ್ಲಿ ಹೋಗಲಿಲ್ಲ, ಎಲ್ಲಿ ಬಂದಿಲ್ಲ, ಅಲ್ಲೇ ಇದ್ದೀವಿ. ಸರ್ವವ್ಯಾಪಕನಾದ ಪರಮಾತ್ಮ ಸ್ವರೂಪನೇ ಆಗಿದ್ದೆ. ಏವಮಾದೀನಿ ಕರ್ಮಾಣಿ ಮಯೈವಾಚರಿತಾನ್ಯಪಿ ಆರೋಪಯಂತಿ ರಾಮೇಸ್ಮಿನ್ ನಿರ್ವಿಕಾರೇ ಅಖಿಲ. ರಾಮೋ ನ ಗಚ್ಚತಿ ನ ತಿಷ್ಠತಿ. ಶ್ಲೋಕ ನೋಡಿ, ಸೀತಾ ಹೇಳ್ತಾರೆ, ರಾಮೋ ನ ಗಚ್ಚತಿ ನ ತಿಷ್ಠತಿ ನಾನು ಶೋಚತಿ. ರಾಮ ಹೋಗುವುದಿಲ್ಲ, ಬರುವುದಿಲ್ಲ, ಕಾಡಿಗೆ ಹೋಗಲಿಲ್ಲ, ವಾಪಸ್ ಬಂದಿಲ್ಲ, ನಿಮಗೆಲ್ಲ ತೋರ್ತಾ ಇದೆ, ತಾನು ಅಲ್ಲೇ ಸರ್ವವ್ಯಾಪಕನಾಗೇ ಇದ್ದಾನೆ. ಆಕಾಂಕ್ಷತೆ ತ್ಯಜತಿ ನೋ ನ ಕರೋತಿ ಕಿಂಚಿತ್. ಆನಂದ ಮೂರ್ತಿರಚಲ ಪರಿಣಾಮಹೀನೋ ಮಾಯಾ ಗುಣಾನುಗತೋ ಹಿ ತಥಾ ವಿಭಾತಿ ತಥೋ ರಾಮ ಸ್ವಯಂ ಪ್ರಾಹ ಹನುಮಂತಂ. ಇಷ್ಟೆಲ್ಲ ಸೀತೋಪದೇಶ. ಸೀತೋಪದೇಶ ಆದ ನಂತರ ಸ್ವಲ್ಪ ಸೀತೋಪದೇಶ ಆಯ್ತಲ್ಲ, ಈಗ ರಾಮ ಸ್ವಲ್ಪ ಹೇಳ್ತಾನೆ. ಟೈಮ್ ಆಯಿತು, ರಾಮನ ಉಪದೇಶ ನಾಳೆ ಹೇಳೋಣ. ಅದೇ ಸ್ವಲ್ಪ ಹೇಳಿ ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ತೀನಿ. ಇದು ಅಧ್ಯಾಯ ಮುಗಿಯುತ್ತದೆ, ಒಂದೆರಡು ಮಾತುಗಳು. ಇದೆಲ್ಲ ಹೇಳಿಬಿಟ್ಟು ಪರಮಾತ್ಮ ತತ್ವ, ಅದರಿಂದ ಇದು ಭಕ್ತಿಯಿಂದ ನನ್ನನ್ನು ಭಜಿಸಿದ್ದರೆ ನಾನು ನನ್ನದು ಮೊದಲು ಮನಸ್ಸು ಶುದ್ಧವಾಗುತ್ತದೆ,
ನಂತರ ಅಭಿಮಾನ ಬಿಡುತ್ತದೆ, ದೇಹಾದಿಗಳಲ್ಲಿ ಅಧ್ಯಾಸ ಬಿಟ್ಟು ಎಲ್ಲವೂ ರಾಮಚಂದ್ರನೇ, ರಾಮಚಂದ್ರ ಅಂದರೆ ಪರಮಾತ್ಮ, ಎಲ್ಲರೂ ಪರಮಾತ್ಮಮಯವೇ ಎಂದು ಗೊತ್ತಾಗ್ತದೆ. ಮದ್ಭಕ್ತಿ ವಿಮುಖಾನಾಂ ಹಿ, ಇದು ನೋಡು ನಾನು ಹೇಳಿದ್ದು ಅತ್ಯಂತ ರಹಸ್ಯವಾದ ತತ್ವೋಪದೇಶ. ಇದು ಯಾರ್ಯಾರಿಗೋ ಹೇಳಬಾರದು, ನನ್ನ ಭಕ್ತರಿಗೆ ಹೇಳಬೇಕು. ಲೌಕಿಕರಿಗೆ ಸುಮ್ಮನೆ ಹೇಳಿಬಿಟ್ಟು ಟೈಮ್ ವೇಸ್ಟ್ ಮಾಡಬಾರದು. ಶಾಸ್ತ್ರಗರ್ತೇಶು ಮುಹ್ಯತ, ಮೋಹ ಇರುವವರಿಗೆ ಹೇಳಬೇಡ, ಜಿಜ್ಞಾಸುಗಳಿಗೆ ಹೇಳು. ನ ಜ್ಞಾನಂ ನ ಚ ಮೋಕ್ಷಸ್ಯಾಸ್ತೇಷಾಂ ಜನ್ಮಶತೈರಪಿ. ಇದು ಈಗ ಶಿವ ಹೇಳ್ತಾನೆ, ಇದು ರಾಮ ಹೃದಯ. ಈ ಮೊದಲನೇ ಅಧ್ಯಾಯ ಅಧ್ಯಾತ್ಮ ರಾಮಾಯಣದಲ್ಲಿ ನಾವಿಷ್ಟೊತ್ತು ಹೇಳಿಬಿಟ್ಟಿದ್ದೀವಲ್ಲ, ಇದನ್ನು ರಾಮ ಹೃದಯ ಎಂದು ಹೇಳ್ತಾರೆ. ಮೊದಲನೇ ಅಧ್ಯಾಯ ಇದನ್ನು ಕೇಳಿದ್ದರೆ ಸಾಕು, ಜನರಿಗೆ ನಾನು ನನ್ನದು ಅಭಿಮಾನ ಹೋಗುತ್ತದೆ, ಪಾಪ ಎಲ್ಲ ನಾಶವಾಗುತ್ತದೆ, ಮೋಹವೂ ಹೋಗುತ್ತದೆ, ಜನರಿಗೆ ಪರಮಾತ್ಮ ಪ್ರಾಪ್ತಿ ಆಗುತ್ತದೆ. ಪಾಪಗಳಿದ್ದರೂ ದೊಡ್ಡ ದೊಡ್ಡ ಪಾಪಗಳು, ಬ್ರಹ್ಮಹತ್ಯಾದಿ ಪಾಪಗಳು, ಮೋಸ ಮಾಡಿದ್ದು, ಅನ್ಯಾಯ ಮಾಡಿದ್ದು, ಇನ್ನು ಕೊಲೆ ಮಾಡಿದ್ದು ಏನಾದರಿದ್ದರೂ ಅದು ಹೋಗುತ್ತದೆ. ಈ ರಾಮ ಹೃದಯ ಕೇಳಿದ್ದರೆ ಅದರಿಂದ ಇದು ಅವಶ್ಯ ಕೇಳಬೇಕು. ಯೋತಿ ಭ್ರಷ್ಟೋತಿ ಪಾಪಿ, ಅತ್ಯಂತ ಪಾಪಿಯಾದರೂ ಈ ರಾಮ ಹೃದಯ ಕೇಳಬೇಕು. ಯಸ್ ಸಂಪೂಜ್ಯಾಭಿರಾಮಂ, ಕೊನೆಯ ಶ್ಲೋಕ ಓದಿ ಮುಗಿಸ್ತೀನಿ. ಯಸ್ ಸಂಪೂಜ್ಯಾಭಿರಾಮಂ ಪಠತಿಂ ಚ ಹೃದಯಂ ರಾಮಚಂದ್ರಸ್ಯ ಭಕ್ತ್ಯ ಯೋಗೀಂದ್ರೈರಪ್ಯಲಭ್ಯಂ ಪದವಿಹದ್ ಲಭತೆ ಸರ್ವದೇವೈಃ ಸ ಪೂಜ್ಯಂ. ಇದು ಮೊದಲನೇ ಅಧ್ಯಾಯ ಮುಗಿಯಿತು. ಎರಡನೇ ಅಧ್ಯಾಯದಿಂದ ರಾಮಚಂದ್ರನ ಅವತಾರ. ಇದು ಸಂಕ್ಷೇಪವಾಗಿ ಹೇಳಿದ್ದು. ಹೇಗೆ ದೇವರೆಲ್ಲ ಹೋಗಿ ವಿಷ್ಣುವನ್ನು ಬೇಡ್ಕೊಳ್ತಾರೆ, ವಿಷ್ಣು ಅವತರಿಸ್ತಾನೆ, ದಶರಥ ಯಜ್ಞ ಮಾಡ್ತಾನೆ, ಅಲ್ಲಿ ಏನು ಪಾಯಸ ಸಿಗ್ತದೆ, ಅದರಿಂದ ರಾಮಚಂದ್ರಾದಿ ಜನ್ಮ, ನಾಮಕರಣ, ಬಾಲಲೀಲಾ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಲೀಲಾ ಇಲ್ಲ. ಇಲ್ಲಿ ರಾಮಚಂದ್ರ ಬಾಲಲೀಲ ಚಿಕ್ಕ ಮಗುವಾಗಿರುವಾಗ ಹೇಗೆ ಕೃಷ್ಣ ಲೀಲೆ ಹೇಗಿತ್ತೋ ಸ್ವಲ್ಪ ಬಾಲಲೀಲ ಸ್ವಲ್ಪ ಹೇಳ್ತಾನೆ, ಹೆಚ್ಚಲ್ಲ. ಅದಾದ ನಂತರ ವಿಶ್ವಾಮಿತ್ರ ಬರ್ತಾನೆ, ಅಲ್ಲಿ ಹೋಗುತ್ತಾನೆ, ಅದೆಲ್ಲ ಇದೆ. ಸಂಕ್ಷೇಪ ಕಥೆ ಹೇಳ್ತಾನೆ. ಅವರ ಹಾಗೆ ವಾಲ್ಮೀಕಿ ತುಂಬ ವರ್ಣನ ಪೇಜುಗಳು ಹಾಗಿಲ್ಲ, ಕ್ವಿಕ್ ಕಥೆ ಬೇಗ ಸಾರುತ್ತದೆ. ಆ್ಯಂಡ್ ದೆನ್ ಮುಖ್ಯವಾದದ್ದು ಹೇಳಿಬಿಡ್ತಾ ಇರ್ತಾರೆ. ನಾಳಿನಿಂದ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.